विद्याविरक्त्या भजनमभजनोन्नस्य पूज्यप्रकाय नित्यामत्यल्पकृत्येष्वपि पूजन कुतौ सत्य पूज्याजकाय कर्त्रे धत्रे च हत्रे अयमुखहरये प्रवक्त्रे नमस्ते तस्मै तस्मै चिदस्मन्मनसि चिदकथा विस्मृतो स्मारकाय नमो विद्याविरक्त्यादिसद्गुणोभाकरानम् स्वामिराजगुरुं वन्दे हयग्रीवपदाश्रयाम् अनादिवेदवादस्तत् मनोमोदाय धीमताम् अचिन्त्यशक्तिं यो भक्ति प्रभो स्वार्थपरायणः ವೇದ ಅನಾದಿ ಎಂಬುದಾಗಿ ಯಾವ ಒಂದು ವಿಚಾರ ಇರ್ತಕ್ಕಂಥದ್ದಿದೆ. ಸಜ್ಜನರಿಗೆ, ವಿಚಾರವಂತರಿಗೆ ಮನಸ್ಸಿಗೆ ಆನಂದವನ್ನು ಮಾಡುತ್ತೆ. ವೇದವು ಅನಾದಿ ಎಂಬತಕ್ಕಂತಹ ಈ ಒಂದು ವಿಚಾರ ಯಾರು ವಿಮರ್ಶಕರಿದ್ದಾರೆ, ಯಾರು ವಿವೇಕಿಗಳಿದ್ದಾರೆ, ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ವಿಶೇಷವಾದ ಆನಂದವನ್ನುಂಟು ಮಾಡ್ತಾ ಇದೆ. ಅದು ಹೇಗೆ ಅಂತಂದರೆ, ವೇದ ಪರಮಾತ್ಮನಲ್ಲಿ ಅಚಿಂತ್ಯ ಶಕ್ತಿಯನ್ನು ಹೇಳ್ತಾ ಇದೆ. ಪರಮಾತ್ಮನಲ್ಲಿ ಅಘಟಿತ ಘಟನಾತ್ಮಕ ಶಕ್ತಿ ಎಂಬತಕ್ಕಂಥದ್ದು ಇದೆ ಅಂತ. ಪರಮಾತ್ಮ ಅಚಿಂತ್ಯ ಶಕ್ತಿ ಉಳ್ಳವನು, ವಿಚಿತ್ರ ಶಕ್ತಿ ವಿವಿಧೈವ ಶ್ರೂಯತೆ ಅಂತ ಶ್ರುತಿ ಹೇಳ್ತಾ ಇದೆ. ಪರಮಾತ್ಮನಲ್ಲಿ ಮನುಷ್ಯರು ಬುದ್ಧಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಶಕ್ತಿ ಉಳ್ಳವನು ಪರಮಾತ್ಮ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಇದನ್ನೇ ಅಚಿಂತ್ಯ ಶಕ್ತಿ ಅಂತ ಹೇಳ್ತಾರೆ. ಈ ಶ್ರುತಿ ಭಗವಂತನನ್ನು ಅಚಿಂತ್ಯ ಶಕ್ತಿ ಉಳ್ಳವನು ಅಂತ ಹೇಳ್ತಾ ಇದೆಯಲ್ಲ, ಆ ವೇದ ಅದು ಸ್ವಲ್ಪ ಸ್ವಾರ್ಥಿಯಾಗಿದೆ ಅಂತ ತಮಾಷೆ ಮಾಡ್ತಾರೆ. ಸ್ವಾರ್ಥಪರಾಯಣ ಅಂತ ವೇದ ಅದು ಸ್ವಾರ್ಥವುಳ್ಳದ್ದಾಗಿದೆ ಅಂತ. ಯಾಕೆ ಅಂತಂದರೆ, ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಇದೆ ಅಂತ ವೇದ ಹೇಳ್ತಾ ಇದೆ ಅಂತಂದರೆ, ಭಗವಂತನಲ್ಲಿ ಅಚಿಂತ್ಯ ಶಕ್ತಿಯನ್ನು ಒಪ್ಪಿದ್ರೆ ಭಗವಂತನ ಅಚಿಂತ್ಯ ಶಕ್ತಿಯಿಂದ ವೇದವನ್ನು ಅನಾದಿ ಅಂತ ಹೇಳಲಿಕ್ಕೆ ಬರುತ್ತೆ. ವೇದವನ್ನು ಅನಾದಿ ಅಂತ ಹೇಳಿಬಿಟ್ಟು ವೇದದಲ್ಲಿ ವರ್ಣಗಳಲ್ಲಿ ಕ್ರಮ ಇದೆ ಅಂತಲೇ ಹೇಳಲಿಕ್ಕೆ ಬರುತ್ತೆ. ಅಂದರೆ ಭಗವಂತನಲ್ಲಿ ಅಚಿಂತ್ಯ ಶಕ್ತಿಯನ್ನು ಒಪ್ಪಿದ್ರೆ ವೇದಗಳು ಅನಾದಿಯಾಗಿರ್ತಕ್ಕಂತಹ ವೇದದಲ್ಲಿ ಭಗವಂತನ ಬುದ್ಧಿಗೆ ವರ್ಣಗಳು ಯಾವ ರೀತಿಯಲ್ಲಿ ವಿಷಯವಾಗಿದೆಯೋ ಅದಕ್ಕೆ ಅನುಗುಣವಾಗಿ ಕ್ರಮ ಎಂಬತಕ್ಕಂಥದ್ದು. ಅದರಿಂದ ವೇದ ಅದು ನಿತ್ಯ, ಅನಾದಿ, ವರ್ಣಗಳು ನಿತ್ಯ, ವರ್ಣಗಳು ಸರ್ವತ್ರ ವ್ಯಾಪ್ತ. ಇದೆಲ್ಲವನ್ನೂ ಕೂಡ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಒಪ್ಪಲಿಕ್ಕೆ ಬರುತ್ತೆ. ಅದರಿಂದ ವೇದ ಪರಮಾತ್ಮನನ್ನು ಅಚಿಂತ್ಯ ಶಕ್ತಿ ಉಳ್ಳವನು ಅಂತ ಹೇಳ್ತಾ ಇದೆ. ಹೇಳುವ ಮೂಲಕ ತನ್ನ ಅಭಿಮತವಾದಂತಹ ಏನರ್ಥ ಇದೆಯೋ ಅದನ್ನು ಸಾಧಿಸ್ಕೊಳ್ತಾ ಇದೆ. ಅದರಿಂದ ಅದು ಸ್ವಾರ್ಥ ಪರಾಯಣ, ಸ್ವಾರ್ಥ ಉಳ್ಳದ್ದಾಗಿದೆ ಎಂಬುದಾಗಿ ವೇದದಲ್ಲಿ ಪರಮಾತ್ಮನ ಅಚಿಂತ್ಯ ಶಕ್ತಿಯನ್ನು ಹೇಳುವ ಮೂಲಕ ವೇದದ ಅನಾದಿತ್ವ, ವೇದದ ಅಪೌರುಷೇಯತ್ವ ಅದನ್ನು ನಿರೂಪಣೆ ಮಾಡಿದಂತೆ ಆಯಿತು. ಕೇಳಲಿಲ್ಲ, ನೀವಿನ್ನೂ ಹತ್ತಿರ ಬನ್ನಿರಿ. ಅದೇ ಹೇಳಿದ್ದು, ವೇದ ಅದು ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ಹೇಳ್ತಾ ಇದೆಯಲ್ಲ, ಹೇಳುವ ಮೂಲಕ ವೇದ ಸ್ವತಃ ಅದೇನು ಈ ರೀತಿಯಾಗಿ ಆಗಬೇಕು ಅಂತ ಇಟ್ಕೊಂಡು ಹೇಳಿದ್ದಲ್ಲ. ಆದರೆ ವೇದವು ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ವರ್ಣನೆ ಮಾಡ್ತಾ ಇರೋದರಿಂದಾಗಿ ವೇದ ಅನಾದಿ ಎಂಬತಕ್ಕಂಥದ್ದು ಕೂಡ ಸಿದ್ಧವಾಗುತ್ತೆ. ವೇದದಲ್ಲಿ ಕ್ರಮ ಎಂಬತಕ್ಕಂಥದ್ದು ಕೂಡುತ್ತೆ ಅಂತ ಹೇಳಿದಂತೆ ಆಯ್ತು. ಯಾಕೆ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ತನ್ನ ರಕ್ಷಣೆಯನ್ನು ಮಾಡಿಕೊಂಡಂತೆ ಆಯಿತು. ಸ್ವಾರ್ಥಪರಾಯಣ, ಅನಾದಿಯಾಗಿರ್ತಕ್ಕಂತಹ ವೇದಗಳ ವರ್ಣದಲ್ಲಿ ಮೊದಲು ಅನಂತರ ಎಂಬತಕ್ಕಂತಹ ಈ ಕ್ರಮವನ್ನು
ರಕ್ಷಿಸಿಕೊಳ್ಳುವಂತಹ ವಿಷಯದಲ್ಲಿ ಆಸಕ್ತವಾದಂತಹ ಯಹ ಯಾವ ಅನಾದಿ ವೇದವಾದ ವೇದವು ಅನಾದಿಯಾಗಿದೆ ಎಂಬತಕ್ಕಂತಹ ಈ ವಿಚಾರವು ಪ್ರಭೋ ಪರಮಾತ್ಮನ ಅಚಿಂತ್ಯ ಶಕ್ತಿಯನ್ನು ವಕ್ತಿ ಹೇಳುತ್ತಾ ಇದೆಯೋ ಸಹ ಅದು ಧೀಮತಾಂ ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ಮನೋಮೋದಾಯ ಮನಸ್ಸಿನ ಸಂತೋಷಕ್ಕೆ ಕಾರಣವಾಗಿದೆ. ಸ್ವಾರ್ಥಪರಾಯಣ ಅನಾದಿಗಳಾದ ವೇದಗಳಲ್ಲಿರ್ತಕ್ಕಂತಹ ವರ್ಣಗಳಲ್ಲಿ ಮೊದಲನೆಯ ವರ್ಣ ಅನಂತರದ ವರ್ಣ ಎಂಬತಕ್ಕಂತಹ ಈ ಕ್ರಮವನ್ನು ರಕ್ಷಿಸಿಕೊಳ್ಳುವಂತಹ ವಿಷಯದಲ್ಲಿ ಆಸಕ್ತವಾದಂತಹ ಯಾವ ಅನಾದಿ ವೇದವಾದ ವೇದವು ಅನಾದಿ ಎಂಬತಕ್ಕಂತಹ ವಾದವು ಪ್ರಭೋ ಪರಮಾತ್ಮನ ಅಚಿಂತ್ಯ ಶಕ್ತಿಯನ್ನು ವಕ್ತಿ ಹೇಳ್ತಾ ಇದೆಯೋ ಸಹ ಆ ವೇದವು ಧೀಮತಾಂ ಬುದ್ಧಿಯುಳ್ಳವರಿಗೆ ಜ್ಞಾನಿಗಳಿಗೆ ಮನೋಮೋದಾಯ ಸಂತೋಷವನ್ನು ಉಂಟು ಮಾಡಲು ಕಾರಣವಾಗಿದೆ. ಈಶ್ವರ ಅಚಿಂತ್ಯ ಅಘಟಿತ ಘಟಕ ಶಕ್ತಿ ವಶಾತ್ ಅಪಿ ಅನಾದಿಷು ವರ್ಣೇಶು ಪೌರ್ವಾಪರ್ಯಂ ಘಟತೆ ಇತ್ಯಾಹ ಅಂತ. ಭಗವಂತನಲ್ಲಿ ಅಘಟಿತ ಘಟಕ ಶಕ್ತಿ ಇದೆ, ಅಚಿಂತ್ಯಾದ್ಭುತ ಶಕ್ತಿ ಇದೆ. ಯಾವುದು ಲೋಕದಲ್ಲಿ ಕೂಡಲ್ಲ ಅಂತ ಹೇಳ್ತೇವೋ ಅದು ಭಗವಂತನಲ್ಲಿ ಕೂಡುತ್ತೆ. ಲೋಕದಲ್ಲಿ ಅಣೋರಣೀಯಾನ್ ಮಹತೋಮಹಿಯಾನ್ ಕೂಡಲ್ಲ. ಅವನು ಒಂದೋ ಅಣು ಆಗಿರಬೇಕು, ಒಂದೋ ಮಹತ್ತಾಗಿರಬೇಕು. ಅಣುವಿಗಿಂತ ಅಣು ಆಗಿದ್ದಾನೆ, ಮಹತ್ತಿಗಿಂತ ಮಹತ್ತಾಗಿದ್ದಾನೆ. ಇದು ಲೋಕದಲ್ಲಿ ವಿರುದ್ಧ. ಆದರೆ ಭಗವಂತನಲ್ಲಿ ಇದು ಕೂಡುತ್ತೆ. ಹೇಗೆ ಕೂಡುತ್ತೆ? ಅವನಲ್ಲಿ ಅಚಿಂತ್ಯಾದ್ಭುತ ಶಕ್ತಿ ಇದೆ ಅಂತ. ಹೀಗೆ ಲೋಕದಲ್ಲಿ ವಿರುದ್ಧವಾದದ್ದು ಯಾವುದೋ ಅದು ಭಗವಂತನ ಅಚಿಂತ್ಯ ಶಕ್ತಿಯಿಂದ ಅದನ್ನು ನಾವು ಒಪ್ಪಬಹುದು. ಹಾಗೆಯೇ ಲೋಕದಲ್ಲಿ ವಿರುದ್ಧವಾಗಿರ್ತಕ್ಕಂಥದ್ದು ಅನಾದಿಯೂ ಆಗಿದೆ, ಅದರಲ್ಲಿ ಕ್ರಮವೂ ಇದೆ ಅನ್ನೋದು ಲೋಕದಲ್ಲಿ ವಿರುದ್ಧವಾಗಿರ್ತಕ್ಕಂಥದ್ದು. ಆದರೆ ವೇದದಲ್ಲಿ ಭಗವಂತನ ಅಘಟಿತ ಘಟಕ ಶಕ್ತಿಯಿಂದಾಗಿ ಅನಾದಿತ್ವೂ ನಿತ್ಯತ್ವವು ವ್ಯಾಪ್ತಿಯೂ ಹಾಗೆ ಕ್ರಮ ಇದೆಲ್ಲವೂ ಕೂಡ ಕೂಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ. ಈಶ್ವರ ಅಚಿಂತ್ಯ ಅಘಟಿತ ಘಟಕ ಶಕ್ತಿ ವಶಾತ್ ಪರಮಾತ್ಮನಲ್ಲಿರತಕ್ಕಂತಹ ಅಚಿಂತ್ಯ ಶಕ್ತಿ ಏನದು? ಅಘಟಿತ ಘಟಕ. ಯಾವುದು ಲೋಕದಲ್ಲಿ ಕೂಡಲ್ಲ ಅಂತ ಹೇಳ್ತೇವೋ ಅದನ್ನು ಕೂಡ ಸಮನ್ವಯ ಮಾಡೋಕ್ಕೆ ಯೋಗ್ಯವಾದಂಥ ಶಕ್ತಿ. ಅದರಿಂದಾಗಿ ಅನಾದಿಷು ವರ್ಣೇಶು ಅನಾದಿಯಾದ ವರ್ಣಗಳಲ್ಲಿ ಪೌರ್ವಾಪರ್ಯಂ ಮೊದಲನೇ ವರ್ಣ ಅನಂತರದ ವರ್ಣ ಎಂಬತಕ್ಕಂಥ ಕ್ರಮ ಅದು ಘಟತೆ ಇತ್ಯಾಹ ಕೂಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನಾದಿ ವೇದವಾದ ಅಂತ. ಯೋ ವೇದ ಪ್ರಭೋ ಅಚಿಂತ್ಯ ಶಕ್ತಿಂ ವ್ಯಕ್ತಿ ಅಲ್ಲಿ ಯಾವ ರೀತಿ ಅನ್ವಯ ಮಾಡಿಕೊಳ್ಬೇಕು? ಯಾವ ವೇದವು ಭಗವಂತನ ಅಚಿಂತ್ಯ ಶಕ್ತಿಯನ್ನು ಹೇಳ್ತಾ ಇದೆ. ವಿಚಿತ್ರ ಶಕ್ತಿ ವಿವಿಧೈವ ಶ್ರೂಯತೆ ಎಂಬತಕ್ಕಂಥ ವೇದ ಅದು ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಇದೆ ಎಂಬುದಾಗಿ ಹೇಳ್ತಾ ಇದೆ. ಆ ವೇದವು ವೇದ ಸ್ವಾರ್ಥಪರಾಯಣ ಅಂತ. ಅದು ತನಗೆ ಅಭಿಮತವಾಗಿರ್ತಕ್ಕಂಥ ಅರ್ಥವನ್ನು ಸಾಧಿಸಿಕೊಳ್ಳೋದರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ ಅಂತ, ಅದರಲ್ಲಿ ಆಸಕ್ತವಾಗಿದೆ ಅಂತ. ಅನಾದಿಶ್ವಪಿ ಸ್ವರ್ಣೇಶು ಪೌರ್ವಾಪರ್ಯಾಖ್ಯ ಸ್ವಾರ್ಥಪರಾಯಣ ಅನಾದಿಯಾಗಿರ್ತಕ್ಕಂತಹ ವೇದದಲ್ಲಿರ್ತಕ್ಕಂತಹ ವರ್ಣಗಳಲ್ಲಿ ಮೊದಲನೇ ವರ್ಣ ಎರಡನೇ ವರ್ಣ ಎಂಬತಕ್ಕಂಥ ಈ ಕ್ರಮಗಳನ್ನು ಸಾಧಿಸಿಕೊಳ್ಳೋದರಲ್ಲಿ ಅದು ಆಸಕ್ತವಾಗಿದೆ. ಏನರ್ಥ? ಅಘಟಿತ ಏತದ್ಘಟನಾಯ ಏವ ಈಶ್ವರಸ್ಯ ಅಚಿಂತ್ಯ ಶಕ್ತಿಂ ವಕ್ತೀತಿ ಭಾವ ಅಂತ. ಇದು ಲೋಕದಲ್ಲಿ ಕೂಡಲ್ಲ. ಅದು ಅನಾದಿ, ಅದು ನಿತ್ಯ, ಅದು ವ್ಯಾಪ್ತ, ಅದರಲ್ಲಿ ಕ್ರಮ ಇದೆ. ಇದು ಲೋಕದಲ್ಲಿ ಕೂಡೋದಿಲ್ಲ. ಆದರೆ ಇಂತಹ ಕೂಡದೇ ಇರತಕ್ಕಂಥದ್ದನ್ನು ಕೂಡಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಅಚಿಂತ್ಯ ಶಕ್ತಿಯನ್ನು ವೇದ ಹೇಳ್ತಾ ಇದೆ. ಅದರಿಂದ ಭಗವಂತನಲ್ಲಿರುವ ಅಚಿಂತ್ಯ ಶಕ್ತಿಯಿಂದ ನಿತ್ಯವಾದ ವ್ಯಾಪ್ತವಾದ ವರ್ಣಗಳಲ್ಲಿ ಕ್ರಮ ಎಂಬತಕ್ಕಂಥದ್ದು ಕೂಡುತ್ತೆ ಅಂತ ಅರ್ಥ. ತದ್ವೇದ ಪದರಾಶಿಸ್ಥ ವರ್ಣಮಾಲಾ ಸ್ವನಾದಿತಃ ಪೌರ್ವಾಪರ್ಯಂ ಕೇನ ವಾರ್ಯಂ ಅನಾದೀಶಧಿಯಾರ್ಪಿತಂ. ಅದರಿಂದ ವೇದಗಳು ಅದು ಪದದ ರಾಶಿ. ವೇದ ಅಂತಂದರೆ ಏನು? ಪದಗಳ ಸಮೂಹ ಎಂಬತಕ್ಕಂಥದ್ದು. ಅಂದರೆ ವೇದ ಪದರಾಶಿಸ್ಥ, ವೇದಗಳ ಪದರಾಶಿ. ಆ ಪದರಾಶಿ ಅಂತ ಅದರಲ್ಲೇನಿದೆ? ವರ್ಣಗಳ ಸಮುದಾಯ ಎಂಬತಕ್ಕಂಥದ್ದಿದೆ. ಆ ವರ್ಣಮಾಲೆಯಲ್ಲಿ
ಭಗವಂತನ ಬುದ್ಧಿಯ ನಿಮಿತ್ತದಿಂದ ಏನು ಕ್ರಮವನ್ನು ಹೇಳ್ತಾ ಇದ್ದಾರೆ, ಇದನ್ನು ಯಾರು ತಡೆಯಲಿಕ್ಕೆ ಸಾಧ್ಯ? ವೇದದಲ್ಲಿ ಅನೇಕ ಪದಗಳಿದೆ. ಪದಗಳು ಅಂತಂದರೆ ವರ್ಣಗಳ ಸಮುದಾಯಾತ್ಮಕವಾಗಿರ್ತಕ್ಕಂಥದ್ದು. ಆ ವರ್ಣಗಳು ಪದರೂಪವನ್ನು ಪಡ್ಕೊಳ್ಬೇಕು ಅಂತಂದರೆ ಕ್ರಮ ಇರಬೇಕು. ಆ ಕ್ರಮ ಬರಲಿಕ್ಕೆ ಹೇಗೆ ಸಾಧ್ಯ? ಭಗವಂತನ ಬುದ್ಧಿ ಎಂಬತಕ್ಕಂಥದ್ದು ಉಪಾಧಿ ಅಂತ ಹೇಳಿದ್ದಾರೆ. ಹಾಗಾದರೆ ಭಗವಂತನ ಬುದ್ಧಿ ಎಂಬತಕ್ಕಂತಹ ಉಪಾಧಿಯ ನಿಮಿತ್ತ ವರ್ಣಗಳಲ್ಲಿ ಕ್ರಮಹಿಸಹಿತವಾದ ವರ್ಣಗಳೇ ವಿಭಕ್ತಿ ಸಹಿತವಾದಾಗ ಪದ, ಆ ಪದ ಸಮುದಾಯ ಎಂಬತಕ್ಕಂಥದ್ದೇ ವೇದ ಎಂಬತಕ್ಕಂಥದ್ದು. ಆದ್ದರಿಂದ ಇಂತಹ ವೇದಗಳನ್ನು ಯಾರು ತಾನೇ ತಡಿಲಿಕ್ಕೆ ಸಾಧ್ಯ? ಇದು ಅನಾದಿ ಕಾಲದಿಂದ ಇರತಕ್ಕಂಥದ್ದು. ಇಂತಹ ವೇದಗಳಲ್ಲಿ ಇರತಕ್ಕಂಥ ಕ್ರಮವನ್ನು ಯಾರಿಗೂ ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನಲ್ಲಿ ಅಘಟಿತ ಘಟನಾ ಶಕ್ತಿ ಇರುವುದರಿಂದಾಗಿ ವೇದಗಳಲ್ಲಿರ್ತಕ್ಕಂಥ ಕ್ರಮವನ್ನು ಇಲ್ಲ ಅಂತ ಮಾಡಲಿಕ್ಕೆ, ನಿಷೇಧ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ತತ್ ಆದ್ದರಿಂದ ಅಂದರೆ ಪರಮಾತ್ಮನಲ್ಲಿ ಅಘಟಿತ ಘಟನಾ ಸಾಮರ್ಥ್ಯ ಇರುವುದರಿಂದ ವೇದ ಪದರಾಶಿಸ್ಥ ವರ್ಣಮಾಲಾಸು, ವೇದಗಳ ಪದದ ರಾಶಿಯಲ್ಲಿರುವಂತಹ ವರ್ಣಗಳ ಸಮುದಾಯದಲ್ಲಿ ಅನಾದಿತಃ ಅನಾದಿ ಕಾಲದಿಂದಲೂ ಈಷಧಿಯಾರ್ಪಿತಂ ಭಗವಂತನ ಬುದ್ಧಿಯಿಂದ ಸಮರ್ಥಿತವಾಗಿರುವಂತಹ ಅನಾದಿ ಪೌರ್ವಾಪರ್ಯಂ ಅನಾದಿಯಾಗಿರ್ತಕ್ಕಂತಹ ವರ್ಣಗಳ ಕ್ರಮವನ್ನು ಕೇನವಾರ್ಯಂ ಯಾರಿಂದ ನಿವಾರಿಸಲಿಕ್ಕೆ ಸಾಧ್ಯ, ತಡಿಲಿಕ್ಕೆ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ. ತತ್ ಪರಮಾತ್ಮ ಅಘಟಿತ ಘಟನಾಶಕ್ತಿ ಉಳ್ಳವನಾದ್ದರಿಂದ ವೇದ ಪದರಾಶಿಸ್ಥ ವರ್ಣಮಾಲಾಸು, ವೇದಗಳ ಪದಗಳ ರಾಶಿಯಲ್ಲಿ ಇರುವಂತಹ ವರ್ಣಗಳ ಸಮುದಾಯದಲ್ಲಿ ಅನಾದಿತಃ ಅನಾದಿ ಕಾಲದಿಂದಲೂ ಈಷಧಿಯಾರ್ಪಿತಂ ಭಗವಂತನ ಬುದ್ಧಿ ಎಂಬತಕ್ಕಂಥ ಉಪಾಧಿಯಿಂದ ಸಾಧಿತವಾದ ಅನಾದಿ ಪೌರ್ವಾಪರ್ಯಂ ಅನಾದಿಯಾದ ವರ್ಣಗಳ ಕ್ರಮವು ಕೇನವಾರ್ಯಂ ಯಾರಿಂದ ತಡೆಯಲ್ಪಡುತ್ತದೆ? ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತತ್ ಅಂತ ಒಂದು ಪದಕ್ಕೆ ಮಾತ್ರ ಅರ್ಥ ಬರೀತಾರೆ. ತತ್ ಅಂದರೆ ತಸ್ಮಾತ್ ಅಂದರೆ ಏನರ್ಥ? ಈಶ್ವರ ಅಘಟಿತ ಘಟಕ ಶಕ್ತಿ ವಶಾತ್, ಭಗವಂತನಲ್ಲಿ ಅಘಟಿತ ಘಟನಾ ರೂಪವಾದ ಅಚಿಂತ್ಯ ಅದ್ಭುತ ಶಕ್ತಿ ಇರುವುದರಿಂದ. ವರ್ಣಾನಾಮಪ್ಯನಾದಿತ್ವಂ ಬುದ್ಧೇಶ್ಚಾನಾದಿತಾ ಯದಾ ಕಥಂ ತದಾ ಬುದ್ಧಿಸಿದ್ಧ ಪೌರ್ವಾಪರ್ಯಸ್ಯ ಸಾಧಿತಾ ನಹೀದಂ ಪೂರ್ವತಾಂ ಬುದ್ಧೇಃ ಅನಾದೇರ್ಬುದ್ಧಿಮಾನ್ ವದೇತ್. ಪುನಃ ಹಿಂದೆ ಹೇಳಿದ್ದನ್ನೇ ವಿವರಣೆ ಮಾಡ್ತಾ ಇದ್ದಾರಷ್ಟೆ, ಅದನ್ನೇ ಹೇಳ್ತಾ ಇದ್ದಾರೆ. ವರ್ಣಗಳು ಅನಾದಿ, ಈಶ್ವರ ಬುದ್ಧಿಯೂ ಅನಾದಿ. ಇಂದ ಈಶ್ವರ ಬುದ್ಧಿ ಎಂಬತಕ್ಕಂಥದ್ದು ವರ್ಣಗಳಲ್ಲಿ ಕ್ರಮವನ್ನು ಉಂಟು ಮಾಡಲಿಕ್ಕೆ ನಿಮಿತ್ತವಾಗಿದೆ. ಅಂದ ಅನಾದಿಯಾಗಿರ್ತಕ್ಕಂತಹ ಭಗವಂತನ ಬುದ್ಧಿ ಎಂಬತಕ್ಕಂಥದ್ದು ಅನಾದಿಯಾದ ವರ್ಣಗಳಲ್ಲಿ ಕ್ರಮವನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದಾಗಿ ಈ ಅನಾದಿಯಾದ ಭಗವಂತನ ಬುದ್ಧಿ ಎಂಬತಕ್ಕಂತಹ ನಿಮಿತ್ತದಿಂದ ಸಿದ್ಧವಾದ ವರ್ಣಗಳ ಕ್ರಮ ಎಂಬತಕ್ಕಂಥದ್ದು ಸಾಧಿಯಾಗಲಿಕ್ಕೆ ಹೇಗೆ ಸಾಧ್ಯ? ವರ್ಣಗಳು ಅನಾದಿ, ವರ್ಣಗಳಲ್ಲಿ ಕ್ರಮ ಬರಲಿಕ್ಕೆ ನಿಮಿತ್ತವಾಗಿರ್ತಕ್ಕಂಥದ್ದು ಅನಾದಿ. ಅದರಿಂದ ಅನಾದಿಯಾಗಿರ್ತಕ್ಕಂತಹ ಉಪಾಧಿಯಿಂದ ಅನಾದಿಯಾದ ವರ್ಣಗಳಲ್ಲಿ ಕ್ರಮ ಇದೆ ಅಂತ ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಆ ಕ್ರಮ ಸಾಧಿಯಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ನಿಮಿತ್ತವೂ ಅನಾದಿ, ಏನಾಗಬೇಕೋ ಆ ವರ್ಣಗಳಲ್ಲಿ ಕ್ರಮ, ಆ ವರ್ಣಗಳು ಕೂಡ ಅನಾದಿಯಾಗಿದೆ. ಅದರಿಂದಾಗಿ ಅದು ಕ್ರಮ ಎಂಬತಕ್ಕಂಥದ್ದು ಸಾಧಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದಿ ಉಳ್ಳದ್ದು ಇದಂ ಪ್ರಥಮತಾ ಅಂತ, ಇದೇ ಪ್ರಾರಂಭ, ಇದು ಮೊದಲು ಅಂತಕ್ಕಂಥ, ಇದು ಸಾದಿ. ನಾವೆಲ್ಲ ಸಾದಿ. ಯಾಕೆ? ಡೇಟ್ ಆಫ್ ಬರ್ತ್ ಇದೆ. ಯಾಕೆ? ಡೇಟ್ ಆಫ್ ಡೆತ್ ಇರೋದ್ರಿಂದ. ಡೇಟ್ ಆಫ್ ಬರ್ತ್ ಇದೆ ಯಾಕಿದೆ ಅಂತಂದರೆ ಡೇಟ್ ಆಫ್ ಡೆತ್ ಇರೋದ್ರಿಂದ ಬರ್ತಿರೋದು. ಡೆತ್ ಇಲ್ಲ ಅಂದರೆ ಬರ್ತಿರ್ಲಿಕ್ಕಾಗಲ್ಲ. ಅಂದರೆ ಸತ್ರ ತಾನೇ ಹುಟ್ಲಿಕ್ಕೆ ಸಾಧ್ಯ. ಅಂದರೆ ಸಾಯಿಲೆ ಇಲ್ಲ ಅಂದರೆ ಹುಟ್ಲಿಕ್ಕಾಗಲ್ಲ. ಹಾಂ ಸರಿ, ಹುಟ್ಟಿದವರೆಲ್ಲ ಸಾಯಬೇಕು ಅಂತಿಲ್ಲ ಅಲ್ಲ, ಇದ್ದವರೆಲ್ಲ ಹುಟ್ಟಿರಬೇಕು ಅಂತಿಲ್ಲ, ಇದ್ದವರೆಲ್ಲ ಹುಟ್ಟಿರಬೇಕು ಅಂತಿಲ್ಲ. ನಾವಿದ್ದೇವೆ, ಹುಟ್ಟಿದ್ದೇವೆ ಅಲ್ಲ, ಹುಟ್ಟಿದ್ದೇವೆ ಯಾಕೆ? ಸತ್ತಿದ್ದೇವೆ, ಆದ್ದರಿಂದ ಹುಟ್ತಾ ಇದ್ದೇವೆ. ಭಗವಂತನಿಗೆ ಸಾವಿಲ್ಲ,
ಆದ್ದರಿಂದ ಅವನು ಹುಟ್ಟಲ್ಲ. ಭಗವಂತ ಯಾಕೆ ಹುಟ್ಟಲ್ಲ? ಅವನು ಸತ್ತೇ ಇಲ್ಲ. ಅದರಿಂದ ಇದ್ದವರೆಲ್ಲ ಸಾಯ್ತಾರೆ ಅಲ್ಲ, ಹುಟ್ಟಿದವರೆಲ್ಲ ಸಾಯ್ತಾರೆ ಅಲ್ಲ, ಸತ್ತವರೆಲ್ಲ ಹುಡ್ತಾರೆ ಸರಿ. ಭಗವಂತ ಸತ್ತಿಲ್ಲ, ಅದರಿಂದ ಹುಟ್ಟಲ್ಲ. ಮೋಕ್ಷದಲ್ಲಿ ಆಗಬೇಕಾದ್ರೆ ಅವಾಗ ಪುನಃ ಹುಟ್ಟಿಲ್ಲ ಅಲ್ಲಿ ಅಲ್ಲಿ ಪುನಃ ಅದು ಮೋಕ್ಷದಲ್ಲಿ ಆಗಬೇಕಾದ್ರೆ ಆ ಲಿಂಗದೇಹ ಎಂಬತಕ್ಕಂಥದ್ದು ಹೋಯಿತು, ಅದರಿಂದಾಗಿ ಅವರಿಗೆ ಹುಟ್ಟಿಲ್ಲ ಅಂತ ಹೇಳ್ತೇವೆ. ಯಾವುದು? ಹೌದು. ಯಾವುದನ್ನು ಸಾಧಿ ಅಂತೀರಾ? ಲಿಂಗದೇಹ ಭಂಗ ಅದು ಸಾಧಿ. ಹಾಂ, ಭಂಗ ಆಗುತ್ತಲ್ಲ, ಅದರಿಂದ ಅದು ಸಾಧಿ. ಲಿಂಗದೇಹ ಅನಾದಿ ಆದರೂ ಲಿಂಗದೇಹ ಭಂಗ ಇದೆಯಲ್ಲ, ನಾಶ, ಅದು ಸಾಧಿ. ಹಾಂ, ಟೆಂಪ್ರರಿ ಅಲ್ಲ, ಅದು ಅನಿತ್ಯ ಅಷ್ಟೇ. ಲಿಂಗದೇಹ ಅನಾದಿ, ಆದರೆ ನಿತ್ಯ ಅಲ್ಲ ಅಷ್ಟೆ. ಹಾಂ, ಅನಾದಿ ಅನಿತ್ಯ. ಭಗವಂತನ ಬುದ್ಧಿ ಒಂದು ವೇಳೆ ಅನಾದಿ ಅಲ್ಲ ಅಂತಾಗಿದ್ದರೆ, ಭಗವಂತನ ಬುದ್ಧಿ ಅದು ಉಪಾಧಿ ಅಂತ ಹೇಳಿದ್ದಾರೆ, ನಿಮಿತ್ತ ಅಂತ ಹೇಳಿದ್ದಾರೆ. ಆ ಭಗವಂತನ ಬುದ್ಧಿ ಎಂಬತಕ್ಕಂಥದ್ದು ಅದು ಸಾಧಿ ಅಂತಾಗಿದ್ದರೆ, ಅನಾದಿ ಅಲ್ಲ ಅಂತಾಗಿದ್ದರೆ, ಇದಂ ಪ್ರಥಮ ಭಗವಂತನಿಗೆ ಬುದ್ಧಿ ಎಂಬತಕ್ಕಂಥದ್ದು ಈಗ ಇದೆ, ಮೊದಲಿರಲಿಲ್ಲ ಅಂತೇನಾದರೂ ಯಾರಾದರೂ ವಿವೇಕಿಯಾದವನು ಹೇಳ್ತಾನೇನು? ಆದ್ದರಿಂದ ಭಗವಂತನ ಬುದ್ಧಿಯಲ್ಲಿ ಸಾಧಿತ್ವ ಇಲ್ಲ. ಆದ್ದರಿಂದಾಗಿ ವರ್ಣಗಳಲ್ಲಿ ಕ್ರಮ ಏನಿದೆ ಅದರಲ್ಲಿಯೂ ಕೂಡ ಸಾಧಿತ್ವ ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನ ಬುದ್ಧಿ ಉಪಾಧಿ. ಉಪಾಧಿ ಎಂಬತಕ್ಕಂಥದ್ದು ಒಂದು ವೇಳೆ ಅದು ಅನಿತ್ಯ ಅಂತಾಗಿದ್ದರೆ ಅಥವಾ ಸಾಧಿ ಅಂತಾಗಿದ್ದರೆ, ಆವಾಗ ಕ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಉಪಾಧಿ ಅದು ಸಾಧಿ, ಆದ್ದರಿಂದ ಕ್ರಮವೂ ಸಾಧಿ ಅಂತ ಆಗ್ತಿತ್ತು. ಕ್ರಮಕ್ಕೆ ನಿಮಿತ್ತವಾದಂತಹ ಭಗವಂತನ ಬುದ್ಧಿ ಅದು ಸಾಧಿ ಅಲ್ಲ. ವಿವೇಕ ಇರತಕ್ಕಂಥವನು ಭಗವಂತನ ಬುದ್ಧಿ ಸಾಧಿ ಅಂತ ಯಾರು ಹೇಳ್ತಾರೆ? ವಿವೇಕ ಇರತಕ್ಕಂಥವ್ರು ಯಾರೂ ಹೇಳಲ್ಲ. ಅದರಿಂದಾಗಿ ಭಗವಂತನ ಬುದ್ಧಿ ಅನಾದಿ, ಆ ಬುದ್ಧಿಯಿಂದ ಸಿದ್ಧವಾಗಿರ್ತಕ್ಕಂಥ ಕ್ರಮ ಅದು ಅನಾದಿ ಆಗಿದೆ ಅಂತ ಅರ್ಥ. ಕನ್ನಡಿ ನಾವ್ಯಾವಾಗಲೂ ಇರ್ತೇವೆ, ನಮ್ಮ ಪ್ರತಿಬಿಂಬ ಯಾವಾಗಲೂ ಇಲ್ಲ. ಯಾಕೆ? ಪ್ರತಿಬಿಂಬ ಬರಬೇಕು ಅಂತಂದರೆ ಕನ್ನಡಿ ಬರಬೇಕು. ಕನ್ನಡಿ ಏನಾಗಿದೆ? ಸಾಧಿಯಾಗಿದೆ. ಕನ್ನಡಿ ಬಂತು ಹೋಯಿತು ಅಂತ ಆಗುತ್ತೆ. ಆದ್ದರಿಂದ ಕನ್ನಡಿ ಸಾಧಿಯಾದ್ದರಿಂದ ನಮ್ಮ ಪ್ರತಿಬಿಂಬ ಏನಿದೆ ಅದು ಸಾಧಿ ಆಯಿತು. ಹಾಗೆಯೇ ಭಗವಂತನ ಬುದ್ಧಿ ಎಂಬತಕ್ಕಂಥದ್ದು ಸಾಧಿ ಅಂತಾಗಿದ್ದರೆ, ಭಗವಂತನ ಬುದ್ಧಿಯಿಂದ ಸಿದ್ಧವಾಗ್ತಕ್ಕಂತಹ ವರ್ಣಕ್ರಮ ಅದು ಸಾಧಿ ಆಗ್ತಿತ್ತು. ಪ್ರತಿಬಿಂಬ ಅಲ್ಲ, ಜೀವನು ಪ್ರತಿಬಿಂಬ, ಸ್ವರೂಪ ದೇಹ ಎಂಬತಕ್ಕಂಥದ್ದು ಉಪಾಧಿ ಅಂತ ಹೇಳಿದೆ. ನಾನು ಇವಾಗ ಉದಾಹರಣೆ ಕೊಡ್ತಾ ಇರೋದು ಸಾಧಿ ಆಗಿರ್ತಕ್ಕಂಥದ್ದು ಉಪಾಧಿಯಾಗಿದ್ದರೆ ಆವಾಗ ಕ್ರಮ ಏನು ಪ್ರತಿಬಿಂಬ ಎಂಬತಕ್ಕಂಥದ್ದು ಸಾಧಿಯಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ. ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ, ಅದು ಜೀವನ ಬಿಂಬ ಪ್ರತಿಬಿಂಬಕ್ಕೆ ಹೇಳ್ತಾ ಇಲ್ಲ, ನಮ್ಮ ಪ್ರತಿಬಿಂಬವನ್ನು ಕುರಿತು ಹೇಳ್ತಾರೆ. ಕನ್ನಡಿಯಲ್ಲಿ ಕಾಣತಕ್ಕಂತಹ ನಮ್ಮ ಪ್ರತಿಬಿಂಬ ನಾವು ಯಾವಾಗಲೂ ಇದ್ದೇವೆ, ಅದು ನಮ್ಮ ಪ್ರತಿಬಿಂಬ ಯಾವಾಗಲೂ ಇಲ್ಲ. ಯಾವಾಗಿರುತ್ತೆ? ಕನ್ನಡಿ ಬಂದಾಗಿರುತ್ತೆ. ಹಾಗೆ ಕನ್ನಡಿ ಸಾಧಿಯಾದ್ದರಿಂದ ಆ ಸಾಧಿಯಾದ ಕನ್ನಡಿ ಎಂಬತಕ್ಕಂಥ ನಿಮಿತ್ತದಿಂದ ನಮ್ಮ ಪ್ರತಿಬಿಂಬ ಎಂಬತಕ್ಕಂಥದ್ದು ಸಾಧಿ ಆಯಿತು. ಹಾಗೆ ಭಗವಂತನ ಬುದ್ಧಿ ಸಾಧಿ ಅಂತಾಗಿದ್ದರೆ, ಭಗವಂತನ ಬುದ್ಧಿ ಎಂಬತಕ್ಕಂಥ ನಿಮಿತ್ತದಿಂದ ವರ್ಣಗಳಲ್ಲಿ ಕ್ರಮ ಏನು ಬರ್ತಾ ಇದೆ ಅದು ಸಾಧಿ ಅಂತ ಆಗ್ತಿತ್ತು. ಆದರೆ ಭಗವಂತನ ಬುದ್ಧಿ ಸಾಧ್ಯ ಅಲ್ಲ, ಅಂದರೆ ಭಗವಂತನ ಬುದ್ಧಿಯಿಂದ ಸಿದ್ಧವಾಗ್ತಕ್ಕಂಥ ಕ್ರಮ ಅದು ಸಾಧ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದನ್ನು ಭಗವಂತನ ಬುದ್ಧಿಗೆ ಸಾಧಿತ್ವನು ಯಾವ ವಿವೇಕಿ ಹೇಳ್ತಾನೆ, ಯಾರಾದರೂ ಹೇಳ್ತಾನೆ ಅಂತಂದರೆ ಅವನು ಅವಿವೇಕಿ ಅಂತಲೇ ಅರ್ಥ. ಅದೆಲ್ಲ ಸಾಧಿ. ಅದರ ಬಗ್ಗೆ ಮುಂದೆ ಹೇಳ್ತಾರೆ. ಏನು? ಅದೇ ಹೇಳಿದ್ದು, ಅಘಟಿತ ಘಟನಾ ಸಾಮರ್ಥ್ಯದಿಂದಲೇ ಭಗವಂತ ಅನಾದಿಯಾಗಿರತಕ್ಕಂತಹ ನಿತ್ಯವಾದಂತಹ ವ್ಯಾಪ್ತವಾದಂತಹ ವರ್ಣಗಳಲ್ಲಿ ಭಗವಂತ ಕ್ರಮವನ್ನು ಹೇಳ್ತಾನೆ. ಅಲ್ಲ, ಅಲ್ಲಿ ಭಗವಂತನ ಅಘಟಿತ ಘಟನಾ ಸಾಮರ್ಥ್ಯವನ್ನು ಇಟ್ಟುಕೊಂಡು ನೀವು ಸಾಧಿಯಾದ ಉಪಾಧಿಯಿಂದ ಕ್ರಮ ಅನಾದಿ ಅಂತ ಹೇಳ್ತೀರಾ? ಹೇಳಲ್ಲ. ಅಘಟಿತ ಘಟನಾ ಸಾಮರ್ಥ್ಯವನ್ನು ಒಪ್ಪ್ರಿ, ಆ ಉಪಾಧಿ ಎಂಬತಕ್ಕಂಥದ್ದನ್ನೇನು ಒಪ್ಪಬೇಕು?
ಅನಾದಿ ಅಂತಲೇ ಒಪ್ಪಬೇಕು. ಆ ಉಪಾಧಿ ಎಂಬತಕ್ಕಂಥದ್ದು ಅನಾದಿಯಾಗಿದ್ದರೆ ವರ್ಣಕ್ರಮ ಅನಾದಿ ಅಂತ ಹೇಳ್ಬೋದು. ಅಂದರೆ ಪರಮಾತ್ಮನ ಬುದ್ಧಿ ಎಂಬತಕ್ಕಂಥ ಈಗನೇ ಆಕ್ಷೇಪ ಮಾಡಬೇಕು, ಭಗವಂತನಲ್ಲಿ ಅಘಟಿತ ಘಟನ ಸಾಮರ್ಥ್ಯ ಒಪ್ತಾ ಇದ್ದೀರಾ, ಆದರೆ ಉಪಾಧಿ ಎಂಬತಕ್ಕಂಥದ್ದೇ ಸಾದಿಯಾಗಿದೆ. ಹಾಗಿರಬೇಕಾದ್ರೆ ಸಾದಿಯಾದ ಉಪಾಧಿಯಿಂದ ಅನಾದಿಯಾದ ಕ್ರಮ ಹೇಗೆ ಸಾಧ್ಯ ಅಂತ ಹೇಳಬೇಕು. ಅದಕ್ಕೆ ಹೇಳ್ತಾರೆ, ಅನಾದಿಯಾಗಿರ್ತಕ್ಕಂತಹ ವರ್ಣಗಳಿಗೆ ಕ್ರಮ ಹೇಳಬೇಕಾದರೆ ಉಪಾಧಿಯಾದ ಭಗವಂತನ ಬುದ್ಧಿ ಅದು ಅನಾದಿಯೇ. ಭಗವಂತನ ಬುದ್ಧಿಯನ್ನು ಅವಿವೇಕಿತಾನೇ ಸಾದಿ ಅಂತ ಹೇಳ್ಬೋದು. ಅವಿವೇಕಿಯನ್ನು ಬಿಟ್ಟು ಉಳಿದವರು ಯಾರು ಸಾದಿ ಅಂತ ಹೇಳಿ ಬರಲ್ಲ. ಆದ್ದರಿಂದ ಉಪಾಧಿಯು ಕೂಡ ಅನಾದಿಯೇ ಆಗಿದೆ. ವರ್ಣಾನಾಮಪಿ, ವರ್ಣಗಳಲ್ಲಿಯೂ ಕೂಡ ಅನಾದಿತ್ವವು ಬುದ್ಧೇಶ್ಚಾಪಿ, ಭಗವಂತನ ಬುದ್ಧಿಗೂ ಕೂಡ ಅನಾದಿತ್ವವು ಯಾವಾಗ ಸಿದ್ಧವಾಗಿದೆಯೋ ತದಾ ಆಗ ಕಥಂ ಯಾವ ರೀತಿಯಲ್ಲಿ ಬುದ್ಧಿಸಿದ್ಧ ಪೌರ್ವಾಪರ್ಯಸ್ಯ, ಭಗವಂತನ ಬುದ್ಧಿ ಎಂಬತಕ್ಕಂಥ ಉಪಾಧಿಯಿಂದ ಸಿದ್ಧವಾದ ವರ್ಣಗಳ ಕ್ರಮಕ್ಕೆ ಸಾಧಿತ್ವ ಬರಲಿಕ್ಕೆ ಸಾಧ್ಯ. ಬುದ್ಧಿವಂತನಾದವನು ಅನಾದೇಹೆ ಬುದ್ಧೇಹೆ, ಅನಾದಿಯಾದ ಪರಮಾತ್ಮನ ಬುದ್ಧಿಗೆ ಇದಂ ಪೂರ್ವತಾಂ, ಇದೇ ಮೊದಲು ಅಂದರೆ ಸಾಧಿತ್ವವನ್ನು ನವದೇತಿ ಹೇಳುವುದಿಲ್ಲ ಅಷ್ಟೇ. ಅಂದರೆ ಯಾರೂ ವಿವೇಕಿಯಾದವನು ಭಗವಂತನ ಬುದ್ಧಿಯನ್ನು ಸಾದಿ ಅಂತ ಹೇಳೋದಿಲ್ಲ. ವರ್ಣಾನಾಮಪಿ, ವರ್ಣಗಳಲ್ಲಿಯೂ ಅನಾದಿತ್ವ ಎಂಬತಕ್ಕಂಥದ್ದು ಬುದ್ಧೇಶ್ಚಾಪಿ, ಭಗವಂತನ ಬುದ್ಧಿಗೂ ಕೂಡ ಅನಾದಿತ್ವವು ಯಾವಾಗ ಸಿದ್ಧವಾಗಿದೆಯೋ ತದಾ ಆಗ ಕಥಂ ಹೇಗೆ ಬುದ್ಧಿಸಿದ್ಧ ಪೌರ್ವಾಪರ್ಯಸ್ಯ, ಭಗವಂತನ ಬುದ್ಧಿ ಎಂಬತಕ್ಕಂಥ ನಿಮಿತ್ತದಿಂದ ಸಿದ್ಧವಾದಂತಹ ವರ್ಣಗಳ ಕ್ರಮಗಳಿಗೆ ಸಾಧಿತ್ವ ಬರಲಿಕ್ಕೆ ಸಾಧ್ಯ. ಬುದ್ಧಿ ಇರತಕ್ಕಂಥವನು ಅನಾದೇಹೇ, ಅನಾದಿಯಾಗಿರ್ತಕ್ಕಂತಹ ಬುದ್ಧೇಹೇ, ಭಗವಂತನ ಬುದ್ಧಿಗೆ ಇದಂ ಪೂರ್ವತಾಂ, ಇದೇ ಈಗ ಭಗವಂತನ ಬುದ್ಧಿ ಉತ್ಪನ್ನವಾಗಿದೆ ಎಂಬುದಾಗಿ ನವದೇತಿ ಹೇಳುವುದಿಲ್ಲ ಅಷ್ಟೇ ತಾನೇ, ವಿವೇಕಿಯಾದವನು ಹೇಳೋದಿಲ್ಲ. ಬುದ್ಧೇಹೇ ವರ್ಣವ್ಯಂಜಕ ಈಶ್ವರ ಬುದ್ಧೇಹೇ ಅಂತ ಅಲ್ಲಿ ಬುದ್ಧೇ ಅಂತಿದೆ. ಬುದ್ಧಿ ಅಂದರೆ ಏನರ್ಥ? ವರ್ಣಗಳ ಕ್ರಮವನ್ನು ತಿಳಿಸಿಕೊಡ್ತಕ್ಕಂತಹ ಬುದ್ಧಿ ಅಂತ ಅರ್ಥ. ವರ್ಣಗಳಲ್ಲಿ ಭಗವಂತನ ಬುದ್ಧಿ, ವರ್ಣವ್ಯಂಜಕ ಈಶ್ವರ ಬುದ್ಧೇ, ವರ್ಣಗಳಲ್ಲಿ ಕ್ರಮವನ್ನು ತಿಳಿಸಿಕೊಡ್ತಕ್ಕಂತಹ ಭಗವಂತನ ಬುದ್ಧಿ, ಈಶ್ವರ ಬುದ್ಧಿ. ಅಭಿವ್ಯಕ್ತಿ ಮಾಡೋದು, ವ್ಯಕ್ತಿ ಕಾಣೋದು, ವ್ಯಂಜಕ ಕಾಣಲಿಕ್ಕೆ ಕಾರಣ. ಬುದ್ಧಿಸಿದ್ಧ ಪೌರ್ವಾಪರ್ಯಸ್ಯ ನಿತ್ಯ ಈಶ ಬುದ್ಧಿಸಿದ್ಧ ವೈದಿಕ ವರ್ಣಮಾಲಾ ಪೌರ್ವಾಪರ್ಯಸ್ಯ ಇತ್ಯರ್ಥ. ಅಲ್ಲಿ ಮೂಲದಲ್ಲಿ ಬುದ್ಧಿಸಿದ್ಧ ಪೌರ್ವಾಪರ್ಯಸ್ಯ ಅಂತಿದೆ. ಅದಕ್ಕೆ ಅರ್ಥ ಬರೀತಾರೆ, ನಿತ್ಯವಾದ ಭಗವಂತನ ಬುದ್ಧಿ ಎಂಬತಕ್ಕಂಥ ಉಪಾಧಿ, ಅದರಿಂದ ಸಿದ್ಧವಾಗಿರ್ತಕ್ಕಂತಹ ವೇದದಲ್ಲಿರ್ತಕ್ಕಂತಹ ವರ್ಣಮಾಲೆಯಲ್ಲಿರ್ತಕ್ಕಂತಹ ಪೌರ್ವಾಪರ್ಯ ಅಂದರೆ ಕ್ರಮ, ಅದಕ್ಕೆ ಅಂತರ್ಥ. ತದರ್ಥಮೇವ ಬುದ್ಧೇಃ ನಿತ್ಯತಾಂ ಉಪಪಾದಯತಿ. ಭಗವಂತನ ಬುದ್ಧಿ ನಿತ್ಯ ಅಂತಾದರೆ ನಿತ್ಯವಾದ ಉಪಾಧಿಯಿಂದ ನಿತ್ಯವಾದ ವರ್ಣದಲ್ಲಿ ಕ್ರಮವನ್ನು ಅನಾದಿ ಅಂತ ಹೇಳ್ಬೋದು. ಹಾಗೆ ಭಗವಂತನ ಬುದ್ಧಿ ನಿತ್ಯ ಆಗಬೇಕಲ್ಲ, ಅದಕ್ಕೆ ಹೇಳ್ತಾರೆ ನಹಿ ಇದಂ ಪೂರ್ವತಾಂ ಬುದ್ಧೇಃ ಅನಾದೇಃ ಬುದ್ಧಿಮಾನ್ ವದೇತ್ ಅಂತ. ತದರ್ಥಮೇವ ಬುದ್ಧೇಃ ಅಂದರೆ ಭಗವಂತನ ಬುದ್ಧಿಗೆ ನಿತ್ಯತಾಂ ಉಪಪಾದಯತಿ, ನಿತ್ಯತ್ವವನ್ನು ಹೇಳ್ತಾ ಇದ್ದಾರೆ. ಜ್ಞಾನಸಾಧ್ಯ ಹರೇರಿಚ್ಛಾ ಯದಾ ನಾದಿರ್ನಿಗದ್ಯತೆ ಜ್ಞಾನಜ್ಞೇಯ ಸ್ವರೂಪಸ್ಯ ಸಾಧಿತಾಸ್ಯ ಕಥಂ ವದ. ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ. ಜ್ಞಾನ ಅದರಿಂದ ಹುಟ್ಟಿದ್ದು ಇಚ್ಛಾ ಅಂತ. ಲೋಕದಲ್ಲಿ ಜಾನಾತಿ ಇಚ್ಛತಿ ಯತತೆ ಅಂತ ಕ್ರಮ. ಮೊದಲು ತಿಳಿತಾನೆ, ಆಮೇಲೆ ಬಯಸ್ತಾನೆ, ಆಮೇಲೆ ಪ್ರವೃತ್ತಿ ಮಾಡ್ತಾನೆ. ಪ್ರವೃತ್ತಿ ಆಗಬೇಕು ಅಂದರೆ ಇಚ್ಛೆ ಇರಬೇಕು. ಇಚ್ಛೆ ಇದೆ ಅಂತ, ಇಚ್ಛೆ ಬರಬೇಕು ಅಂತಾದರೆ ಗೊತ್ತಿರಬೇಕು. ಗೊತ್ತಿದ್ದರೆ ಇಚ್ಛೆ ಬರುತ್ತೆ, ಇಚ್ಛೆ ಇದ್ದರೆ ಪ್ರವೃತ್ತಿ ಆಗುತ್ತೆ. ಯುಕ್ತಿ ಮಲ್ಲಿಕ ಪಾಠ ಇದೆ ಅಂತಂದರೆ ಹೋಗೋಣ ಅಂತ ಇಚ್ಛೆ ಆಗ್ಬೋದು. ಇಚ್ಛೆ ಬಂದರೆ
ಹೊರಟು ಬರ್ಬೋದು. ಹಾಗಾದ್ರೆ ಹೊರಟು ಬರಬೇಕು ಅಂತಂದರೆ ಹೋಗೋಣ ಅಂತ ಇಚ್ಛೆ ಬರಬೇಕು. ಹೋಗೋಣ ಅಂತ ಇಚ್ಛೆ ಬರಬೇಕು ಅಂತಂದರೆ ಪಾಠ ಇದೆ ಅಂತ ಗೊತ್ತಾಗಬೇಕು. ಹಾಗಾದರೆ ಮೊದಲು ಜ್ಞಾನ ಇದೆ ಅಂತಕ್ಕಂಥ ಜ್ಞಾನ, ಆಮೇಲೆ ಹೋಗೋಣ ಎಂಬತಕ್ಕಂಥ ಇಚ್ಛೆ, ಆಮೇಲೆ ಮನೆಯಿಂದ ಹೊರಡೋದು, ಅದು ಪ್ರಯತ್ನ. ಹೀಗೆ ಪ್ರಯತ್ನಕ್ಕೆ ಇಚ್ಛಾ ಕಾರಣ, ಇಚ್ಛಾಕ್ಕೆ ಜ್ಞಾನ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಭಗವಂತನ ಜ್ಞಾನ, ಭಗವಂತನ ಇಚ್ಛಾ ಇದೆರಡೂ ಕೂಡ ಏನಾಗಿದೆ? ಅನಾದಿಯಾಗಿದೆ. ಆದರೆ ಇಚ್ಛಾ ಇದೆಯಲ್ಲ ಅದು ಜ್ಞಾನ ಸಾಧ್ಯ. ಜ್ಞಾನದಿಂದ ಹುಟ್ಟತಕ್ಕಂಥದ್ದು ಯಾವುದು? ಇಚ್ಛಾ. ಅದರಿಂದ ಜ್ಞಾನದಿಂದ, ಜ್ಞಾನವು ಇಚ್ಛೆಗೆ ಪ್ರಯೋಜಕವಾಗಿದೆ. ಅದರಿಂದ ಜ್ಞಾನದಿಂದ ಪ್ರಯೋಜ್ಯವಾಗಿರ್ತಕ್ಕಂಥ ಇಚ್ಛೆ ನೋಡಿ, ಜ್ಞಾನದ ಅನಂತರ ಅಲ್ವಾ? ಜ್ಞಾನ ಆಮೇಲೆ ಇಚ್ಛೆ, ಮೊದಲು ತಿಳಿವಳಿಕೆ ಆಮೇಲೆ ಇಚ್ಛೆ ಬರೋದು. ಹಾಗಾದರೆ ಜ್ಞಾನದ ಅನಂತರದಲ್ಲಿರ್ತಕ್ಕಂಥದ್ದು ಇಚ್ಛೆ. ಜ್ಞಾನದ ಅನಂತರದಲ್ಲಿದ್ದರೂ ಕೂಡ ಆ ಇಚ್ಛೆ ಎಂಬತಕ್ಕಂಥದ್ದು ಏನಾಗಿದೆ? ಅನಾದಿ ಎಂಬುದಾಗಿ ಹೇಳ್ತಾರೆ. ಹಾಗಿರಬೇಕಾದ್ರೆ ಈಗ ಕ್ರಮ ಇದೆಯಲ್ಲ, ಆ ಕ್ರಮ ಜ್ಞಾನಕ್ಕೆ ವಿಷಯ. ಹಾಗಾದರೆ ಜ್ಞಾನದ ಕಾಲದಲ್ಲಿಯೇ ಕ್ರಮ ಇದೆ, ಜ್ಞಾನದ ಅನಂತರದಲ್ಲಿ ಇಚ್ಛೆ ಇದೆ, ಅದಕ್ಕೂ ಅನಾದಿತ್ವ ಇದೆ. ಆದರೆ ಕ್ರಮ ಇದೆಯಲ್ಲ, ಆ ಕ್ರಮ ಎಂಬತಕ್ಕಂಥದ್ದು ಜ್ಞಾನಕ್ಕೆ ವಿಷಯ. ಈಗ ಜ್ಞಾನಕ್ಕೆ ವಿಷಯ ಇದೆಯಲ್ಲ, ಅದು ಜ್ಞಾನ ಸಮಾನ ಕಾಲೀನ. ನೋಡಿ, ಇದು ಪುಸ್ತಕ ಜ್ಞಾನ ಬಂತು. ಇದು ಪುಸ್ತಕ ಜ್ಞಾನ ಬಂದಾಗ ನಮಗೆ ಈ ಪುಸ್ತಕ ಇರಬೇಕು, ನಮಗೆ ಜ್ಞಾನ ಬಂದಿದೆ. ಹಾಗಾದರೆ ಈ ಪುಸ್ತಕ ಎಂಬತಕ್ಕಂಥದ್ದೇನಾಗಿದೆ? ಜ್ಞಾನ ಕಾಲೀನವಾಗಿದೆ. ಹಾಗೆ ಕ್ರಮದ ಜ್ಞಾನ ಬಂತು ಅಂತಂದರೆ ಆವಾಗ ಭಗವಂತನ ಜ್ಞಾನಕ್ಕೆ ಕ್ರಮ ಎಂಬತಕ್ಕಂಥದ್ದು ವಿಷಯ ಆಗಿದೆ ಅಂತಾದರೆ ಆ ಕ್ರಮ ಅದು ಜ್ಞಾನದ ಸಮಾನ ಕಾಲೀನ ಆಯಿತು. ಹಾಗಾದರೆ ಜ್ಞಾನ ಎಂಬತಕ್ಕಂಥದ್ದು ಅನಾದಿ ಅಂತಾದರೆ ಜ್ಞಾನ ಸಮಾನ ಕಾಲೀನವಾಗಿರ್ತಕ್ಕಂತಹ ಕ್ರಮ ಎಂಬತಕ್ಕಂಥದ್ದು ಅನಾದಿ ಆಗಲೇಬೇಕು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಯದಾ ಯಾವಾಗ ಜ್ಞಾನ ಸಾಧ್ಯ, ಜ್ಞಾನದಿಂದ ಹುಟ್ಟುವಂತಹ ಹರೇಹೇ ಭಗವಂತನ ಇಚ್ಛೆಯು ಅನಾದಿಹಿ ಅನಾದಿ ಎಂಬುದಾಗಿ ನಿಗದ್ಯತೆ ಶಾಸ್ತ್ರವು ಹೇಳ್ತಾ ಇದೆಯೋ, ಆಗ ಜ್ಞಾನಜ್ಞೇಯ ಸ್ವರೂಪಸ್ಯ ಜ್ಞಾನಕ್ಕೆ ವಿಷಯವಾಗಿರುವಂತಹ ಅಸ್ಯ ಈ ವೇದಗಳ ವರ್ಣಗಳ ಕ್ರಮಕ್ಕೆ ಸಾಧಿತ್ವವು ಕಥಂ ಹೇಗೆ ವದ ಹೇಳು. ಯದಾ ಯಾವಾಗ ಜ್ಞಾನ ಸಾಧ್ಯ, ಜ್ಞಾನದಿಂದ ಸಾಧ್ಯವಾದಂತಹ ಹರೇಹೇ ಭಗವಂತನ ಇಚ್ಛೆಯು ಅನಾದಿಹಿ ಅನಾದಿ ಎಂಬುದಾಗಿ ನಿಗದ್ಯತೆ ಹೇಳಲ್ಪಡ್ತಾ ಇದೆಯೋ, ಆಗ ಜ್ಞಾನಜ್ಞೇಯ ಸ್ವರೂಪಸ್ಯ ಜ್ಞಾನಕ್ಕೆ ವಿಷಯವಾದಂತಹ ಅಸ್ಯ ಈ ಕ್ರಮಕ್ಕೆ ಸಾಧಿತ್ವವು ಕಥಂ ಹೇಗೆ ವದ ಹೇಳು. ಅನಾದೇಹೇ ಅಪಿ ಅನಾದ್ಯಂತರ ವ್ಯಂಗ್ಯತ್ವಂ ನಿತ್ಯತ್ವಂಚ ರೀತ್ಯಂತರೇಣ ಉಪಪಾದಯತಿ. ಅನಾದಿಯಾಗಿರ್ತಕ್ಕಂತಹ ವಸ್ತು ಅನಾದಿ ಇನ್ನೊಂದು, ಅದರಿಂದ ಅಭಿವ್ಯಕ್ತವಾಗುತ್ತೆ ವ್ಯಂಗ್ಯತ್ವ. ಮತ್ತು ಆ ಅನಾದಿಯಾದ ಉಪಾಧಿಯಿಂದ ವ್ಯಕ್ತವಾದಂತಹ ಕ್ರಮ ಇದೆಯಲ್ಲ ಅದು ನಿತ್ಯವಾಗಿರುತ್ತೆ ಎಂಬತಕ್ಕಂಥ ವಿಷಯದಲ್ಲಿ ರೀತ್ಯಂತರೇಣ ಆ ವಿಷಯವನ್ನು ಇನ್ನೊಂದು ಕ್ರಮದಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅನಾದಿಯಾಗಿರ್ತಕ್ಕಂಥದ್ದು ಯಾವುದು? ವರ್ಣಗಳ ಕ್ರಮ. ಅದಕ್ಕೆ ಅನಾದ್ಯಂತರ ವ್ಯಂಗ್ಯತ್ವ, ಅದು ಅನಾದಿಯಾಗಿರ್ತಕ್ಕಂತಹ ಜ್ಞಾನ ಭಗವಂತನ ಬುದ್ಧಿ, ಅದರಿಂದ ಅಭಿವ್ಯಕ್ತವಾಗುತ್ತೆ, ಅದರಿಂದ ಕ್ರಮ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತ ಹೇಳ್ತೇವೆ. ಅದು ನಿತ್ಯ ಎಂಬತಕ್ಕಂಥದ್ದನ್ನು ಇನ್ನೊಂದು ಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ ಸಾಧ್ಯ ಅಂದ್ರೇನು? ಜ್ಞಾನ ವ್ಯಂಗ್ಯ ಅಂತ, ಜ್ಞಾನದಿಂದ ತಿಳಿಯಲ್ಪಡುವ ಅಂತ ಅರ್ಥ. ಜ್ಞಾನ ಸಾಧ್ಯ ಅಂದರೆ ಜ್ಞಾನದಿಂದ ಸಿದ್ಧವಾಯಿತು ಅಂತಲ್ಲ, ಜ್ಞಾನದಿಂದ ತಿಳಿಯಲ್ಪಡುತ್ತೆ ಅಂತ. ಅನಾದ್ಯೋರಪಿ ಭಗವಜ್ಞಾನೇಚ್ಛೆಯೋ ವ್ಯಂಜಕ ವ್ಯಂಗ್ಯತ್ವವತ್ ಅಂತ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಇಚ್ಛಾ. ಪರಮಾತ್ಮನ ಇಚ್ಛಾ ಎಂಬತಕ್ಕಂಥದ್ದು ವ್ಯಂಗ್ಯ, ಪರಮಾತ್ಮನ ಜ್ಞಾನ ಎಂಬತಕ್ಕಂಥದ್ದು ವ್ಯಂಜಕ. ಅನಾದಿಯಾಗಿರ್ತಕ್ಕಂತಹ ಭಗವಂತನ ಜ್ಞಾನ ಮತ್ತು ಇಚ್ಛೆಗಳಿಗೆ ವ್ಯಂಜಕ ವ್ಯಂಗ್ಯ ಭಾವ ಇದೆ ಅಂತ. ಅನಾದ್ಯೋರಪಿ ಅನಾದಿಯಾಗಿದ್ದರೂ ಭಗವಜ್ಞಾನೇಚ್ಛೆಯೋ ಭಗವಂತನ ಜ್ಞಾನ ಮತ್ತು ಇಚ್ಛಾ ಇವುಗಳಲ್ಲಿ ವ್ಯಂಜಕ ವ್ಯಂಗ್ಯತ್ವವತ್ತು. ಜ್ಞಾನದಲ್ಲಿ ವ್ಯಂಜಕತ್ವ,
ಇಚ್ಛಾದಲ್ಲಿ ವ್ಯಂಗ್ಯತ್ವ ಹೇಗಿದೆಯೋ ಹಾಗೆ ಅನಾದೇರಪಿ ವರ್ಣಕ್ರಮಸ್ಯ, ವೇದಗಳಲ್ಲಿ ಇರತಕ್ಕಂಥ ವರ್ಣಗಳ ಕ್ರಮ ಅದು ಅನಾದಿಯಾಗಿದ್ದರೂ ಕೂಡ ವ್ಯಂಗ್ಯತ್ವಂ ಅದು ಭಗವಂತನ ಬುದ್ಧಿಯಿಂದ ವ್ಯಂಗ್ಯವಾಗುತ್ತೆ. ಅನಾದೇಹೇ ಈಶ್ವರ ಬುದ್ಧೇಹೇ ವ್ಯಂಜಕತ್ವಂ, ಅನಾದಿಯಾದ ಭಗವಂತನ ಬುದ್ಧಿ ಎಂಬತಕ್ಕಂಥದ್ದು ಆ ಕ್ರಮಕ್ಕೆ ವ್ಯಂಜಕ ಎಂಬತಕ್ಕಂಥದ್ದು ಯುಜ್ಯತೆ ಇತಿ ಆಕೂತಂ, ಈ ರೀತಿಯಲ್ಲಿ ಅದರ ಅಭಿಪ್ರಾಯ ರಹಸ್ಯ. ಜ್ಞಾನಜ್ಞೇಯತ್ವರೂಪಸ್ಯ ಈಶ್ವರ ಬುದ್ಧೇಃ ಜ್ಞಾನತ್ವೇನ ಪೂರ್ವತ್ವೇನ ಈಶ್ವರ ಬುದ್ಧಿ ವಿಷಯತ್ವ ನಿಮಿತ್ತಕಂ ಪೂರ್ವತ್ವಂ ಪರತ್ವೇನ ಈಶ್ವರ ಬುದ್ಧಿ ವಿಷಯತ್ವ ನಿಮಿತ್ತಕಂ ಪರತ್ವಮಿತಿ ವರ್ಣಪೂರ್ವಾಪರ್ಯಸ್ಯ ಜ್ಞೇಯತ್ವ ನಿಮಿತ್ತಕತ್ವೇನ ಜ್ಞಾನಜ್ಞೇಯತ್ವ ರೂಪಸ್ಯ ಇತ್ಯರ್ಥಃ. ಅಲ್ಲಿ ಮೂಲದಲ್ಲಿ ಜ್ಞಾನಜ್ಞೇಯ ಸ್ವರೂಪಸ್ಯ ಅಂತ ರಾಜರ ವಾಕ್ಯ ಇದೆ, ಜ್ಞಾನಜ್ಞೇಯ ಸ್ವರೂಪ ಅಂತ. ಅದರರ್ಥ ಏನು ಅದನ್ನು ಬರೀತಾರೆ, ಜ್ಞಾನಜ್ಞೇಯತ್ವ ರೂಪಸ್ಯ ಅಂತ. ಪರಮಾತ್ಮನ ಬುದ್ಧಿ ಎಂಬತಕ್ಕಂಥದ್ದು ಅದು ಜ್ಞಾನ, ಪರಮಾತ್ಮನ ಬುದ್ಧಿ ಅದು ಜ್ಞಾನ. ಆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಯಾವುದು? ಪೂರ್ವತ್ವೇನ ಈಶ್ವರ ಬುದ್ಧಿ ವಿಷಯತ್ವ ನಿಮಿತ್ತಕಂ ಪೂರ್ವತ್ವಂ, ಮೊದಲು ಭಗವಂತನ ಬುದ್ಧಿಗೆ ವಿಷಯವಾಗಿದೆ ಎಂಬತಕ್ಕಂಥ ನಿಮಿತ್ತದಿಂದ ಅಗ್ನಿಮೀಳ ಎಂಬಲ್ಲಿ ಅಕಾರಕ್ಕೆ ಪೂರ್ವತ್ವ ಎಂಬತಕ್ಕಂಥದ್ದಿದೆ. ಅದಕ್ಕೆ ಕಾರಣ ಏನು? ಮೊದಲು ಭಗವಂತನ ಬುದ್ಧಿಗೆ ವಿಷಯ ಆಗಿದೆ ಎಂಬತಕ್ಕಂಥದ್ದು, ಇದು ಭಗವಂತನ ಬುದ್ಧಿಗೆ ವಿಷಯ ಎಂಬತಕ್ಕಂಥದ್ದು. ಹಾಗೆ ಪರತ್ವೇನ ಈಶ್ವರ ಬುದ್ಧಿ ವಿಷಯತ್ವ ನಿಮಿತ್ತಕಂ ಪರತ್ವಂ, ಎರಡನೆಯದಾಗಿ ಭಗವಂತನ ಜ್ಞಾನಕ್ಕೆ ವಿಷಯವಾದದ್ದು ಅಂತ ಅದು ಎರಡನೆಯ ವರ್ಣ ಎಂಬುದಾಗಿ ನಾವು ಹೇಳ್ತೇವೆ, ಅದರಲ್ಲಿ ಪರತ್ವ ಇದೆ ಎಂಬುದಾಗಿ ಹೇಳ್ತೇವೆ. ಇದು ವರ್ಣ ಪೌರ್ವಾಪರ್ಯ, ವರ್ಣಗಳಲ್ಲಿರತಕ್ಕಂಥ ಕ್ರಮ ಎಂಬತಕ್ಕಂಥದ್ದು. ಇದು ಜ್ಞೇಯತ್ವ ನಿಮಿತ್ತಕತ್ವೇನ, ಇದನ್ನು ಜ್ಞೇಯ ಎಂಬುದಾಗಿ ಹೇಳ್ತಾರೆ. ಇದು ಜ್ಞಾನ ಜ್ಞೇಯತ್ವ ರೂಪಸ್ಯ, ಭಗವಂತನ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆಯೋ ಅದು ಜ್ಞಾನಜ್ಞೇಯ. ಜ್ಞಾನಜ್ಞೇಯ ಭಗವಂತನ ಜ್ಞಾನಕ್ಕೆ ಯಾವುದು ವಿಷಯ? ಇದು ಮೊದಲು ಇದು ಅನಂತರ ಎಂಬತಕ್ಕಂತಹ ಕ್ರಮ, ಅದರಿಂದ ಅದು ಜ್ಞೇಯ ಆಯಿತು. ಅದರಲ್ಲೇನಿದೆ? ಜ್ಞೇಯತ್ವ ಇದೆ. ಘಟದಲ್ಲಿ ಘಟತ್ವ, ಮನುಷ್ಯನಲ್ಲಿ ಮನುಷ್ಯತ್ವ, ಜ್ಞೇಯದಲ್ಲಿ ಜ್ಞೇಯತ್ವ. ಹಾಗಾದರೆ ಜ್ಞಾನ ಜ್ಞೇಯತ್ವ ಎಂಬತಕ್ಕಂಥದ್ದು ಎಲ್ಲಿದೆ? ಕ್ರಮದಲ್ಲಿದೆ. ಅದರಿಂದ ಜ್ಞಾನ ಜ್ಞೇಯತ್ವ ಸ್ವರೂಪವಾಗಿರ್ತಕ್ಕಂಥದ್ದು ಕ್ರಮ, ವರ್ಣಗಳಲ್ಲಿರ್ತಕ್ಕಂತಹ ಕ್ರಮ. ಅಸ್ಯ ಅದನ್ನು ಹೇಳ್ತಾರೆ ವರ್ಣಗತ ಪೌರ್ವಾಪರ್ಯಸ್ಯ, ವರ್ಣದಲ್ಲಿರ್ತಕ್ಕಂತಹ ಮೊದಲು ಅನಂತರ ಅಂದರೆ ಈ ಕ್ರಮ ಎಂಬತಕ್ಕಂಥದ್ದೇನಿದೆ ಇದು ಜ್ಞಾನೋತ್ತರಕಾಲೀನಾಯ ಭಗವದಿಚ್ಛಾಯ ಅನಾದಿತ್ವೇ ಜ್ಞಾನ ಸಮಯವರ್ತಿ ವೈದಿಕವರ್ಣ ಪೌರ್ವಾಪರ್ಯಸ್ಯ ಅನಾದಿತ್ವಂ ಕಿಂ ವಾಚ್ಯಂ ಇತಿ ಭಾವಃ. ಜ್ಞಾನದ ಉತ್ತರ ಕಾಲದಲ್ಲಿರ್ತಕ್ಕಂತಹ ಇಚ್ಛೆಯೂ ಅನಾದಿಯಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ ಅಂತ ಅಂದಮೇಲೆ ಜ್ಞಾನದ ಕಾಲದಲ್ಲೇ ಇರತಕ್ಕಂಥದ್ದು ಈ ಕ್ರಮ ಎಂಬತಕ್ಕಂಥದ್ದು ಅದು ಅನಾದಿ ಅಂತ ಹೇಳಲಿಕ್ಕೆ ಏನು ತೊಂದರೆ ಇದೆ? ಜ್ಞಾನದ ಅನಂತರ ಕಾಲದಲ್ಲಿರುವಂತಹ ಇಚ್ಛೆಯೂ ಕೂಡ ಅನಾದಿ ಅಂತ ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಕಿಮುತ, ಇಲ್ಲಿ ಕೈಮುತ್ಯ ನ್ಯಾಯ. ಜ್ಞಾನದ ಸಮ ಕಾಲದಲ್ಲಿರ್ತಕ್ಕಂತಹ ಈ ವರ್ಣಕ್ರಮ ಎಂಬತಕ್ಕಂಥದ್ದು ಅನಾದಿ ಅಂತ ಹೇಳಲಿಕ್ಕೆ ಯಾಕಾಗೋದಿಲ್ಲ? ಅಗತ್ಯ ಪಂಚರಾತ್ರಾದೌ ಪ್ರಮಾಣಾಭಾವತೋ ಹರಿಃ ನ ವ್ಯಕ್ತಿ ಕುರುತೆ ಬುದ್ಧಿಂ ಶಕ್ತಾಮಪಿ ಸ ಕಾರ್ಯವಿತ್. ಇದು ಹಿಂದೆ ನೀವೆಲ್ಲ ಮಹಾಭಾರತ, ಪುರಾಣ, ಪಂಚರಾತ್ರ ಇವುಗಳು ಅನಾದಿ ಅಲ್ಲ. ಯಾಕೆ ಅಂತ ಹೇಳ್ತಾರೆ. ಪಂಚರಾತ್ರ ಅಥವಾ ಮಹಾಭಾರತ ಇದು ಅನಾದಿ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಮಹಾಭಾರತ ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ ಅಂತ ಮಹಾಭಾರತದ ಕರ್ತೃ ವೇದವ್ಯಾಸದೇವರು ಎಂಬುದಾಗಿ ಪ್ರಸಿದ್ಧಿ ಇದೆ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್ ಎಂಬುದಾಗಿ ಮಹಾಭಾರತವನ್ನು ವೇದವ್ಯಾಸದೇವರು ಬಿಟ್ಟು ಇನ್ಯಾರು ಮಾಡಲಿಕ್ಕೆ ಸಾಧ್ಯ? ಹಾಗಾದರೆ ವೇದವ್ಯಾಸದೇವರು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ಅಂತ ವಾಕ್ಯ ಇದೆ. ಅಂದರೆ ಮಹಾಭಾರತ ಅದು ಅನಾದಿ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಪಂಚಮ ವೇದ ಅಂತ ಕರೀತಾರೆ. ವೇದ ಅಂತಂದ್ರೇನು? ವೇದ ತುಲ್ಯ ಅಂತ ಅರ್ಥ.
ವೇದಕ್ಕೆ ಸಮಾನ. ಹೊರತು ಇಲ್ಲ ಅಂತಂದರೆ ಪಂಚಮ ವೇದ ಅಂತ ಯಾಕೆ ಹೇಳಿದೆ? ಅದೇ ವೇದದಲ್ಲಿರ್ತಕ್ಕಂಥ ವಿಷಯವನ್ನು ವೇದಾಧಿಕಾರ ಇಲ್ಲದವರಿಗೆ ಅದು ತಿಳಿಸ್ತಾ ಇದೆ. ಆದ್ದರಿಂದಾಗಿ ಅದು ವೇದ ತುಲ್ಯ ಅಂತ ಕರೀತಾರೆ. ಪಂಚ ಮಹಾಭಾರತಾದಿಗಳು ಅನಾದಿ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದ ಪ್ರಮಾಣಾಭಾವತಃ ಮಹಾಭಾರತಾದಿಗಳು ಅನಾದಿ ಎಂಬತಕ್ಕಂತಹ ವಿಷಯದಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದ ಭಗವಂತ ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೇನೆ ಮಹಾಭಾರತವನ್ನು ರಚನೆ ಮಾಡ್ಬೋದಾಗಿತ್ತು. ಹಿಂದಿನ ಕಾಲದಲ್ಲಿ ಇದ್ದಂತಹ, ಹಿಂದಿನ ಕಲ್ಪದಲ್ಲಿ ಇದ್ದಂತಹ ಕ್ರಮದಲ್ಲಿಯೇ ಮಹಾಭಾರತವನ್ನು ಭಗವಂತ ರಚನೆ ಮಾಡಬಹುದಾಗಿತ್ತು. ಆದರೆ ನ ವ್ಯಕ್ತಿ ಕುರುತೆ ಬುದ್ಧಿಂ, ಭಗವಂತ ಅದೇ ರೀತಿಯಲ್ಲಿ ತನ್ನ ಬುದ್ಧಿಯನ್ನು ವ್ಯಕ್ತ ಮಾಡಲ್ಲ. ಅಲ್ಲ, ಸಾಮರ್ಥ್ಯ ಇಲ್ಲ ಅಂತಂದರೆ ಶಕ್ತಾಮಪಿ, ಭಗವಂತನಿಗೆ ಆ ಕ್ರಮದಲ್ಲಿಯೇ ಅಭಿವ್ಯಕ್ತ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಅಚಿಂತ್ಯಾದ್ಭುತ ಶಕ್ತಿ ಉಳ್ಳವನು. ಆದ್ದರಿಂದ ಸರ್ವಜ್ಞನಾದ ಪರಮಾತ್ಮ ಹಿಂದಿನ ಕಲ್ಪದಲ್ಲಿ ಯಾವ ಮಹಾಭಾರತದ ಕ್ರಮ ಇತ್ತೋ, ವರ್ಣಗಳ ಪದಗಳ ಕ್ರಮ ಇತ್ತೋ, ಅದೇ ಕ್ರಮದಲ್ಲಿ ಇಲ್ಲಿ ಅಭಿವ್ಯಕ್ತ ಮಾಡ್ಬೋದಾಗಿತ್ತು. ಆದರೆ ಭಗವಂತ ಮಾಡಲ್ಲ. ಯಾಕೆ ಮಾಡಲ್ಲ? ಮಹಾಭಾರತಾದಿಗಳು ಪೌರುಷೇಯ, ಅದು ಅನಾದಿ ಅಲ್ಲ. ಮತ್ತು ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ. ವೇದ ಎಂಬತಕ್ಕಂಥದ್ದು ಅನಾದಿ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ. ಮಹಾಭಾರತಾದಿಗಳು ಅನಾದಿ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಅದರಿಂದ ಈ ರೀತಿಯಾಗಿರತಕ್ಕಂತಹ ವ್ಯತ್ಯಾಸವನ್ನು ನೋಡಿಕೊಂಡೇ ತನ್ನ ಬುದ್ಧಿಯಲ್ಲಿದ್ದರೂ ಕೂಡ ಪರಮಾತ್ಮ ಆ ಕ್ರಮವನ್ನೇ ಸೃಷ್ಟಿಯ ಆದಿಭಾಗದಲ್ಲಿ ಮಹಾಭಾರತಾದಿಗಳ ರಚನಾ ಕಾಲದಲ್ಲಿ ಭಗವಂತ ಅಭಿವ್ಯಕ್ತ ಮಾಡೋದಿಲ್ಲ. ಅದರಿಂದ ಇದು ವೇದಕ್ಕೂ ಪಂಚರಾತ್ರಾದಿಗಳಿಗಿರತಕ್ಕಂತಹ ವೈಲಕ್ಷಣ್ಯ ಎಂಬತಕ್ಕಂಥದ್ದು. ಅದು ಅವನು ಅನಾದಿ ಅಂದ ಮಾತ್ರಕ್ಕೆ ಅವನು ರಚನೆ ಮಾಡಿದ್ದು ಅನಾದಿ ಆಗಬೇಕು ಅಂತಿಲ್ಲ. ಅಲ್ಲ, ಆಗಲೇಬೇಕು ಅಂತಿಲ್ಲ. ಭಗವಂತ ಅನಾದಿ, ಭಗವಂತ ಅನಾದಿ ಆದರೂ ಜಗತ್ ಅನಾದಿ ಅಲ್ಲ. ಜಗತ್ ಪ್ರವಾಹ ಅನಾದಿ. ಅದೇ ಹೇಳಿದ್ದು, ರಚನೆ ಆಗಿದ್ದರೂ ಕೂಡ ಅದು ಅನಾದಿ ಆಗಲೇಬೇಕು ಅಂತಿಲ್ಲ. ಜೀವ ದೇಹ ಯಾರಿಂದ ಸೃಷ್ಟಿಯಾದದ್ದು? ಬ್ರಹ್ಮದೇವರ ದೇಹ ಯಾರಿಂದ ಸೃಷ್ಟಿಯಾದದ್ದು? ಯಾವುದು? ಹಾಂ, ಭಗವಂತನ ಬುದ್ಧಿಲಿರುತ್ತೆ. ಹಾಂ, ದೇಹ ನಾಶ ಆಗುತ್ತೆ. ಹೌದು, ಮಹಾಭಾರತ ನಾಶ ಆಗುತ್ತೆ. ಅಲ್ಲಲ್ಲ, ಮಹಾಭಾರತವನ್ನು ನಾಶ ಅಂದ್ರೇನು? ಯಾರು ಅಧ್ಯಯನ ಮಾಡೋರಿಲ್ಲ. ಪ್ರಳಯ ಕಾಲದಲ್ಲಿ ಮಹಾಭಾರತವನ್ನು ಅಧ್ಯಯನ ಮಾಡೋರು ಯಾರಿದ್ದಾರೆ? ಹಾಂ, ಅನಾದಿತ್ವ ಇದೆ. ಅನಾದಿತ್ವ ಎಲ್ಲಿ ಬಂತು? ಅಲ್ಲ, ನಾಶ ಇಲ್ಲ ಅಂತಂದರೆ ಹುಟ್ಟಿದೆ ಅಂತ ಆಯ್ತಾಗ. ನೀವು ಹುಟ್ಟಿದೆ ಅಂತ ಒಪ್ಕೊಂಡ್ರಿ, ನಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಶಾಸ್ತ್ರ ಹೇಳೋದು ಹಾಗೇನೆ. ಪುರಾಣಕ್ಕೆ ಸಾಧಿತ್ವ ಇದೆ, ಆದರೆ ಅದಕ್ಕೆ ಅಂತ್ಯ ಇಲ್ಲ ಅಂತಲೇ ಹೇಳೋದು. ಹಾಂ ಹಾಂ, ಅದು ಸಾದಿ ಅನಂತ. ಹಾಂ ಹಾಂ, ಅನಾದಿ ಅನಂತ ಅಲ್ಲ, ಸಾದಿ ಅನಂತ. ಹಾಂ, ಯಾವ ಮಹಾಭಾರತವನ್ನು ಭಗವಂತ ನಿರ್ಮಾಣ ಮಾಡಿದನೋ ಅದೇ ಮಹಾಭಾರತದ ಕ್ರಮ ಭಗವಂತನ ತಲೆಯಲ್ಲಿ ಕಲ್ಪಕಲ್ಪಾಂತರದಲ್ಲೂ ಇದ್ದೇ ಇರುತ್ತೆ. ಬರೀ ಒಂದು ಕಲ್ಪ ಅಲ್ಲ. ಅದೇ ಹೇಳಿದ್ದು ಅಲ್ವಲ್ಲ ಅಂತ ಹೇಳಿದೆ. ಅವನ ಅನಾದಿ ಆದರೂ ಕೂಡ ಅವನು ಇಂತಹ ಯುಗದಲ್ಲಿ ಅದನ್ನು ರಚನೆ ಮಾಡಿದ. ಕೃತಯುಗದಲ್ಲಿ ಮಹಾಭಾರತ ಇರಲಿಲ್ಲ, ತ್ರೇತಾಯುಗದಲ್ಲಿ ಇರಲಿಲ್ಲ, ಅದನ್ನು ದ್ವಾಪರ ಯುಗದಲ್ಲಿ ಮಾಡಿದ ಅಂತ ಹೇಳ್ತಾರೆ. ಹಾಗಾದರೆ ಪುರಾಣವೇ ದ್ವಾಪರ ಯುಗದಲ್ಲಿ ಮಹಾಭಾರತದ ರಚನೆಯಾಯಿತು ಅಂತ ಹೇಳ್ತಾ ಇರೋದ್ರಿಂದಾಗಿ ಅದಕ್ಕಿಂತ ಮಹಾಭಾರತ ಇರಲಿಲ್ಲ ಅಂತಾಯಿತು. ಹಾಂ, ಯಾರು ಅಲ್ಲ ಅಂತ ಅಭಿವ್ಯಕ್ತಿ ಅಂತಾದರೆ ಮಹಾಭಾರತವನ್ನು ಅನಿತ್ಯ ಅಂತ ಹೇಳ್ತಿರಲಿಲ್ಲ.
ಮಹಾಭಾರತ ಅನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ, ಮಹಾಭಾರತ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಪ್ರಮಾಣಾಭಾವತಃ ಮಹಾಭಾರತ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದಾಗಿ ಭಗವಂತ ತನ್ನ ತಲೆಯಲ್ಲಿ ಪೂರ್ವಕಲ್ಪದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾಭಾರತ ತಲೆಯಲ್ಲಿದ್ದರೂ ಕೂಡ ಅದನ್ನೇ ಭಗವಂತ ಈ ಕಲ್ಪದಲ್ಲಿ ದ್ವಾಪರಯುಗದಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಆ ಕ್ರಮದಲ್ಲಿ ಸೃಷ್ಟಿ ಮಾಡಲ್ಲ. ಅದೆಲ್ಲ ಬೇರೆ. ಹೌದು, ಬರ್ಬೋದು. ಅದೇ ಹೇಳಿದ್ದು, ವೇದದಲ್ಲಿ ಹಾಗಿಲ್ಲ. ಅಗ್ನಿಮೀಳೆ ಪುರೋಹಿತಂ, ವನ್ನಿಮೀಳೆ ಪುರೋಹಿತಂ ಅಂತ ಆಗಲ್ಲ. ಹಾಂ, ಹೌದು, ವಿಷಯ ಅದೇ ಇರುತ್ತೆ. ವರ್ಣದಲ್ಲಿ ಕ್ರಮ ಎಂಬತಕ್ಕಂಥದ್ದು ವ್ಯತ್ಯಾಸ ಆಗುತ್ತೆ ಮಹಾಭಾರತಾದಿಗಳಲ್ಲಿ. ವೇದದಲ್ಲಿ ಕ್ರಮ ಎಂಬತಕ್ಕಂಥದ್ದು ವ್ಯತ್ಯಾಸ ಆಗಲ್ಲ. ತುಂಬ ಇಲ್ಲ, ಎಲ್ಲೂ ಏನೂ ವ್ಯತ್ಯಾಸ ಇಲ್ಲ. ವೇದಗಳಲ್ಲಿ ಏನೇನೂ ವ್ಯತ್ಯಾಸ ಇಲ್ಲ. ಒಂದು ಅಕ್ಷರ, ಒಂದು ಸ್ವರ, ಯಾವುದೂ ವ್ಯತ್ಯಾಸ ಇಲ್ಲ. ಮಹಾಭಾರತದಲ್ಲಿ ಕಥೆ ಅದೇ ಇರುತ್ತೆ, ಪದಗಳು ಬೇರೆ ಬೇರೆ ಆಗುತ್ತೆ. ಅದು ಆ ಕಥೆ ಮೊದಲು ಈ ಕಥೆ ಮೇಲೆ ಹಂಗೂ ಬೇಕಾದ್ರೆ ಹೇಳ್ಬೋದು, ಅದು ವ್ಯತ್ಯಾಸವಾಗಿ ಹೇಳ್ಬೋದು ಅಂಥದ್ದು. ಇಲ್ಲಿ ವೇದದಲ್ಲಿ ಆಗಬೇಕಾದ್ರೆ ಈ ಸೂಕ್ತ ಅನಂತರ ಈ ಸೂಕ್ತ, ಈ ಕ್ರಮವೇ ಇರುತ್ತೆ. ಈ ಕಲ್ಪದಲ್ಲಿ ಮೊದಲು ಈ ಸೂಕ್ತ, ಇನ್ನೊಂದು ಕಲ್ಪದಲ್ಲಿ ಇನ್ನೊಂದು ಮೊದಲು ಸೂಕ್ತ ಅಂತಿಲ್ಲವೇ ಇಲ್ಲ. ವೇದದಲ್ಲಿ ಏನು ಕ್ರಮ ಇದೆಯೋ ಅದು ಅದೇ ಕ್ರಮ. ಆದ್ದರಿಂದ ಪರಮಾತ್ಮ ಶಕ್ತಾಮಪಿ, ಭಗವಂತನಿಗೆ ಶಕ್ತಿ ಇದೆ. ಮಹಾಭಾರತದಲ್ಲಿಯೂ ಕೂಡ ಹಿಂದೆ ಯಾವ ಕ್ರಮದಲ್ಲಿ ಆ ಮಹಾಭಾರತ ಇತ್ತೋ ಅದೇ ವರ್ಣಕ್ರಮದಲ್ಲಿ ಅಭಿವ್ಯಕ್ತಿ ಮಾಡತಕ್ಕಂಥ ಸಾಮರ್ಥ್ಯ ಭಗವಂತನಿಗಿದೆ. ಆದರೆ ಮಹಾಭಾರತ ನಿತ್ಯ ಅನಾದಿ ನಿತ್ಯ ಎಂಬತಕ್ಕಂತಹ ವಿಷಯದಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದ ಭಗವಂತ ಆ ಮಹಾಭಾರತವನ್ನು ಹಾಗೆ ಅಭಿವ್ಯಕ್ತಿ ಮಾಡೋದಿಲ್ಲ. ಪ್ರಮಾಣಾಭಾವತಃ ಅನಾದಿ ನಿತ್ಯ ಎಂಬತಕ್ಕಂತಹ ಪ್ರಮಾಣ ಇಲ್ಲದೇ ಇರುವುದರಿಂದ ಪಂಚರಾತ್ರಾದೌ, ಪಂಚರಾತ್ರ, ಮಹಾಭಾರತ, ಪುರಾಣ ಈ ಗ್ರಂಥಗಳ ವಿಷಯದಲ್ಲಿ ಕಾರ್ಯವಿತ್ ವೇದ ನಿತ್ಯ, ಅದರಿಂದ ಧರ್ಮ ಅಧರ್ಮಗಳ ಸಿದ್ಧಿಯಾಗಬೇಕು ಎಂಬತಕ್ಕಂತಹ ಕಾರ್ಯವನ್ನು ತಿಳಿದಿರುವಂತಹ ಸಹ ಹರಿಹಿ ಆ ಪರಮಾತ್ಮನು ಶಕ್ತಾಮಪಿ ಪೂರ್ವ ಕಲ್ಪದಲ್ಲಿ ಇರುವ ಹಾಗೆಯೇ ಪಂಚರಾತ್ರ ಮಹಾಭಾರತಾದಿಗಳನ್ನು ಹೇಳಲಿಕ್ಕೆ, ಉಪದೇಶ ಮಾಡಲಿಕ್ಕೆ ಸಾಮರ್ಥ್ಯ ಹೊಂದಿದವನಾಗಿದ್ದರೂ ಕೂಡ ಬುದ್ಧಿಂ ಪಂಚರಾತ್ರಾದಿ ವಿಷೇಕವಾಗಿರ್ತಕ್ಕಂತಹ ತನ್ನ ಬುದ್ಧಿಯನ್ನು ಅಗತ್ಯ ಅನಿವಾರ್ಯವಾಗಿ ನ ವ್ಯಕ್ತೀಕುರುತೆ ಅವನು ವ್ಯಕ್ತ ಮಾಡುವುದಿಲ್ಲ. ಪ್ರಮಾಣಾಭಾವತಃ ಅನಾದಿನಿತ್ಯ ಎಂಬತಕ್ಕಂಥ ಪ್ರಮಾಣ ಇಲ್ಲದೇ ಇರುವುದರಿಂದ ಪಂಚರಾತ್ರಾದೌ, ಪಂಚರಾತ್ರ, ಮಹಾಭಾರತ, ಪುರಾಣ ಈ ಗ್ರಂಥಗಳ ವಿಷಯದಲ್ಲಿ ಕಾರ್ಯವಿತ್ ವೇದದ ನಿತ್ಯತ್ವದಿಂದ ಧರ್ಮ ಅಧರ್ಮಗಳ ಪುಣ್ಯಪಾಪಗಳ ಸಿದ್ಧಿಯಾಗಬೇಕು ಎಂಬತಕ್ಕಂತಹ ಕಾರ್ಯವನ್ನು ತಿಳಿದಿರುವಂತಹ ಸಹ ಆ ಹರಿಹಿ ಪರಮಾತ್ಮನು ಶಕ್ತಾಮಪಿ ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆಯೇ ಪಂಚರಾತ್ರಾದಿಗಳನ್ನು ಹೇಳಲಿಕ್ಕೆ ಸಮರ್ಥನಾಗಿದ್ದರೂ ಕೂಡ ಬುದ್ಧಿಂ ಪಂಚರಾತ್ರಾದಿ ವಿಷೇಕವಾಗಿರ್ತಕ್ಕಂತಹ ತನ್ನ ಬುದ್ಧಿಯನ್ನು ಅಗತ್ಯ ಅನಿವಾರ್ಯವಾಗಿ ನ ವ್ಯಕ್ತೀಕುರುತೆ ಹಿಂದೆ ಇದ್ದ ಹಾಗೆ ಅವನು ಅಭಿವ್ಯಕ್ತಿ ಮಾಡೋದಿಲ್ಲ. ಏವಂ ಚೇತ್ ಪಂಚರಾತ್ರಾದಿ ಕ್ರಮಸ್ಯ ಅನಾದಿ ಈಶ್ವರ ಬುದ್ಧಿ ಉಪಾಧಿಕೇನ ಅನುತ್ಪನ್ನತ್ವಂ ಸ್ಯಾತ್ ಇತ್ಯತಃ. ನೀವು ವೇದಗಳ ವರ್ಣಕ್ರಮ ಎಂಬತಕ್ಕಂಥದ್ದು ಅನಾದಿ ನಿತ್ಯ, ಯಾಕೆ ಭಗವಂತನ ಬುದ್ಧಿಗೆ ವಿಷಯ ಆಗಿದೆ ಅಂತ ಹೇಳ್ತೀರಾ ಅಂತಂದರೆ, ಹಾಗಾದರೆ ಮಹಾಭಾರತ ಪಂಚರಾತ್ರ ಇವುಗಳಿಗೂ ಕೂಡ ಕ್ರಮ ಎಂಬತಕ್ಕಂಥದ್ದು ಭಗವಂತನ ಬುದ್ಧಿಗೆ ವಿಷಯವಾಗಿದೆ ಎಂಬತಕ್ಕಂತಹ ಉಪಾಧಿಯನ್ನಿಟ್ಕೊಂಡು ಅದು ಮಹಾಭಾರತ ಪಂಚರಾತ್ರಾದಿಗಳು ನಿತ್ಯ ಅಂತಾಗಲಿ ಅಂತ ಆಕ್ಷೇಪ ಬಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಏವಂ ಚೇತ್ ಭಗವಂತನ ಬುದ್ಧಿ ಎಂಬತಕ್ಕಂಥ ನಿಮಿತ್ತದಿಂದ ಅನಾದಿ ನಿತ್ಯವಾದ ವರ್ಣಗಳಲ್ಲಿ ಕ್ರಮವನ್ನು ಹೇಳ್ತೀರಾ ಅಂತಾದರೆ ಪಂಚರಾತ್ರಾದಿ ಕ್ರಮಸ್ಯ, ಪಂಚರಾತ್ರಾದಿಗಳಲ್ಲಿರ್ತಕ್ಕಂಥ ಕ್ರಮವೂ ಕೂಡ ಅನಾದಿ ಈಶ್ವರ ಬುದ್ಧಿ ಉಪಾಧಿಕೇನ ಅನುತ್ಪನ್ನತ್ವಂ ಸ್ಯಾತ್. ಪರಮಾತ್ಮನ ಬುದ್ಧಿ ಎಂಬತಕ್ಕಂಥ ಉಪಾಧಿಯ ನಿಮಿತ್ತ
ಅದು ಅನಾದಿ ನಿತ್ಯ ಅಂತಲೇ ಆಗಲಿ. ಅನುತ್ಪನ್ನತ್ವಂ ಸ್ಯಾತ್, ಆ ಕ್ರಮ ಎಂತಕ್ಕಂಥದ್ದು ಉತ್ಪನ್ನ ಅಂತ ಆಗದೇ ಹೋಗಲಿ ಅಂತ ಬಂದರೆ ಇತ್ಯತಃ. ಅದಕ್ಕೆ ಹೇಳ್ತಾರೆ ಅಗತ್ಯ ಇತಿ ಪ್ರಮಾಣಾಭಾವತಃ ಅಂತಿದೆ. ಅದಕ್ಕೇನರ್ಥ? ನಿತ್ಯತ್ವೇ ಪ್ರಮಾಣಾಭಾವತಃ ಅನಿತ್ಯತ್ವೇ ಪ್ರಮಾಣ ಸದ್ಭಾವಾಚ್ಚ ಇತ್ಯಪಿ ದ್ರಷ್ಟವ್ಯ. ಮಹಾಭಾರತ ಪಂಚರಾತ್ರ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ, ಅನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ. ಇದೆರಡನ್ನು ಇಟ್ಕೊಳ್ಬೇಕು. ಹಾಂ, ಅದೇ ಅನಿತ್ಯ ಅಂದ್ರೇನು? ಸೃಷ್ಟಿ ಮಾಡಿದ್ದಾನೆ. ಮಹಾಭಾರತ ಏನು ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾ ನಾರಾಯಣ ಸ್ವಯಂ. ಏನು ಪಂಚರಾತ್ರಸ್ಯ ಕೃಷ್ಣಸ್ಯ, ಸಮಗ್ರವಾಗಿರ್ತಕ್ಕಂಥ ಪಂಚರಾತ್ರ ಅದನ್ನು ಭಗವಂತ ರಚನೆ ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಎಂಬತಕ್ಕಂಥದ್ದಿದೆ. ಕೋಕ್ಷಣ್ಯ ಪುಂಡರೀಕಾಕ್ಷನ್ ಮಹಾಭಾರತ ಕೃತ್ ಭವೇತ್ ಎಂತಕ್ಕಂಥದ್ದು ಮಹಾಭಾರತಕ್ಕೆ ವೇದವ್ಯಾಸ ರೂಪಿಯ ಪರಮಾತ್ಮ ಕರ್ತೃ ಎಂಬುದಾಗಿ ಪ್ರಮಾಣ ಇದೆ. ಅಂದರೆ ಅನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ, ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಹಾಂ, ಯಾವುದು? ಹೌದು, ಅಲ್ಲ, ಅದಕ್ಕೆ ಹೇಳಿದೆ ಕರ್ತೃದಾನಲ್ಲ. ಕರ್ತೃದಾನ ಅದೇ ಆಗೋದೇ ಇಲ್ಲ. ಹಾಂ, ವರ್ಣಕ್ರಮ ಅನಿತ್ಯ. ವರ್ಣಕ್ರಮ ನಿತ್ಯ ಆಯಿತು ಅಂತಂದರೆ ಆವಾಗ ಪಂಚರಾತ್ರಗಳು ನಿತ್ಯ ಆಗಿಬಿಡ್ತಿತ್ತು. ವರ್ಣಕ್ರಮ ಅಂದರೆ ಏನರ್ಥ? ಮಹಾಭಾರತದಲ್ಲಿರ್ತಕ್ಕಂತಹ ಈ ನಾರಾಯಣಂ ಅಂತಿದೆ, ನಾರಾಯಣ ಎಂಬತಕ್ಕಂತಹ ಈ ಅಕ್ಷರಗಳ ಕ್ರಮವೇ ಇದೆ ಅಂತಾದರೆ ಮುಂದಿನ ಇದರಲ್ಲೂ ಕೂಡ ಆವಾಗ ಅದು ನಿತ್ಯ ಅಂತಲೇ ಆಗ್ತಿತ್ತು. ನಾರಾಯಣಂ ಸುರಗುರುಂ ಎಂಬತಕ್ಕಂಥದ್ದನ್ನು ಪರಮಾತ್ಮ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಹಾಂ, ಹೇಳ್ತಾರಲ್ಲ, ಅದಕ್ಕೆ ತಿಳಿಬೇಕಷ್ಟೆ. ಮಾರುತ್ತೆ ಅನ್ನೋದಕ್ಕೆ ಪ್ರಮಾಣ ಇದೆ. ಬೇರೆ ಬೇರೆ ಕಲ್ಪಗಳಲ್ಲಿ ಭಗವಂತ ಬೇರೆ ಬೇರೆ ಮಾಡ್ತಾನೆ ಅಂತ ಭಗವಂತನೇ ಹೇಳಿದ್ದಾನೆ, ಅದರಿಂದ ಅದನ್ನು ಒಪ್ಪಲೇಬೇಕು. ನ ವ್ಯಕ್ತೀಕುರುತೆ ಅಂದರೆ ಏನರ್ಥ? ಪಂಚರಾತ್ರಾದಿ ಕ್ರಮ ಯಥಾ ನಿತ್ಯ ಭವತಿ ತಥಾ ಸ್ವಬುದ್ಧಿಂ ತತ್ರ ಶಕ್ತಾಮಪಿ ನ ವ್ಯಕ್ತೀಕುರುತೆ ಅಂತ. ಅಲ್ಲಿ ಮೂಲದಲ್ಲಿ ನ ವ್ಯಕ್ತೀಕುರುತೆ ಅಂತಿದೆ. ಅದಕ್ಕೆ ಅರ್ಥ ಬರೀತಾರೆ, ಪಂಚರಾತ್ರಾದಿಗಳ ಕ್ರಮ ಇದೆಯಲ್ಲ, ಆ ಕ್ರಮ ಯಾವ ರೀತಿಯಲ್ಲಿ ನಿತ್ಯವಾಗಿರಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಪರಮಾತ್ಮನಿಗೆ ಸಾಮರ್ಥ್ಯ ಇದೆ. ಅಂದರೆ ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆ ಪಂಚರಾತ್ರಾದಿ ಗ್ರಂಥಗಳನ್ನು ಈ ಕಲ್ಪದಲ್ಲಿಯೂ ಕೂಡ ಅದೇ ಕ್ರಮದಲ್ಲಿ ಹೇಳಲಿಕ್ಕೆ ಭಗವಂತನಿಗೆ ಶಕ್ತಿ ಇದೆ. ಸ್ವಬುದ್ಧಿಂ ತತ್ರ ಶಕ್ತಾಮಪಿ, ಸಾಮರ್ಥ್ಯ ಇದ್ದರೂ ಕೂಡ ನ ವ್ಯಕ್ತೀಕುರುತೆ, ಆ ರೀತಿಯಲ್ಲಿ ಭಗವಂತ ಅಭಿವ್ಯಕ್ತ ಮಾಡೋದಿಲ್ಲ. ಯದಾಚ ಸೃಷ್ಟಿಕಾಲೇ ವ್ಯಕ್ತೀಕರೋತಿ ತದಾ ತಸ್ಯ ಉತ್ಪತ್ತಿರೇವ. ಯಾವಾಗ ಭಗವಂತ ಪಂಚರಾತ್ರಾದಿಗಳನ್ನು ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೋ ಆಗ ಆ ಪಂಚರಾತ್ರಾದಿಗಳಿಗೆ ಉತ್ಪತ್ತಿಯೇ, ವರ್ಣಗಳಿಗೆ ಉತ್ಪತ್ತಿಯೇ ಹೊರತು ಅದೇನಲ್ಲ ಅನಾದಿ ಕ್ರಮ ಇರ್ತೇನೆದು ಅದರ ಅಭಿವ್ಯಕ್ತಿ ಅಲ್ಲ. ಉತ್ಪತ್ತಿ ಬೇರೆ, ಅಭಿವ್ಯಕ್ತಿ ಬೇರೆ. ವೇದಕ್ಕೆ ಅಭಿವ್ಯಕ್ತಿ, ಪಂಚರಾತ್ರಾದಿಗಳಿಗೆ ಉತ್ಪತ್ತಿ. ಕಾರ್ಯವತ್ ಇತ್ಯನೇನ ವೇದನಿತ್ಯತ್ವೇನೈವ ಧರ್ಮಾಧರ್ಮ ವ್ಯವಸ್ಥಾದಿ ಸರ್ವಕಾರ್ಯಸಿದ್ಧೇಃ ಏತನ್ನಿತ್ಯತ್ವಕರಣಂ ವ್ಯರ್ಥಮಿತಿ ಸೂಚಯತಿ ಅಂತ. ವೇದವನ್ನು ನಿತ್ಯ ಅಂತ ಹೇಳಿದ್ರಿಂದಲೇ ಧರ್ಮಾಧರ್ಮಾದಿಗಳ ವ್ಯವಸ್ಥೆ ಅಂತಕ್ಕಂಥದ್ದು ಸಿದ್ಧವಾಗ್ತಾ ಇದೆ. ಆದ್ದರಿಂದಾಗಿ ಮಹಾಭಾರತ ಪಂಚರಾತ್ರಾದಿಗಳನ್ನು ನಿತ್ಯ ಅಂತ ಮಾಡಬೇಕು ಅಂತಿಲ್ಲ. ನಿತ್ಯ ಆಗಬೇಕು, ನಿತ್ಯವಾದದ್ದು ಬೇಕು. ಯಾಕೆ ಬೇಕು? ಹಿಂದೆ ಹೇಳಿದ್ರಲ್ಲ, ಧರ್ಮಾಧರ್ಮಾದಿಗಳ ಸಿದ್ಧಿಗೋಸ್ಕರ. ಧರ್ಮಾಧರ್ಮಾದಿಗಳ ಸಿದ್ಧಿ ಹೇಗಾಗುತ್ತೆ? ಅದು ಅತೀಂದ್ರಿಯ, ಪ್ರತ್ಯಕ್ಷದಿಂದ ಆಗಲ್ಲ. ಧರ್ಮಾಧರ್ಮಾದಿಗಳ ವಿಷಯದಲ್ಲಿ ಅನುಮಾನ ಪ್ರಮಾಣ ಆಗಲ್ಲ. ಹಾಗಾದರೆ ಧರ್ಮಾಧರ್ಮಾದಿಗಳ ವಿಷಯದಲ್ಲಿ ಯಾವುದು ಪ್ರಮಾಣ ಆಗಬೇಕು? ಆಗಮವೇ ಪ್ರಮಾಣ ಆಗಬೇಕು. ಆಗಮ ಅಂದರೆ ಯಾವುದು? ಪೌರುಷೇಯವೋ ಅಪೌರುಷೇಯವೋ? ಪೌರುಷೇಯ ಆಗೋದಿಲ್ಲ. ಯಾಕೆ? ನಾವು ಹೇಳಿದ್ದು ಧರ್ಮ ಬಿಡಬೇಕಾಗುತ್ತೆ. ಅಂದರೆ ಹೀಗೆ ಪುರುಷ ಹೇಳಿದ್ದೆಲ್ಲವೂ ಧರ್ಮ ಆಗುತ್ತೆ ಅಂತಂದರೆ, ಆದರೆ ಪುರುಷನಲ್ಲಿ ದೋಷ ಇದೆ. ಅಷ್ಟೇ ಅಲ್ಲದೇನೆ ಪುರುಷರು ಹೇಳಿರ್ತಕ್ಕಂತಹ ಧರ್ಮದಲ್ಲಿ ವ್ಯತ್ಯಾಸ ಇದೆ. ಬುದ್ಧ ಒಂದು ರೀತಿ ಹೇಳ್ತಾನೆ, ಋಷಭ ಒಂದು ರೀತಿ ಹೇಳ್ತಾನೆ, ಜಿನ ಒಂದು ರೀತಿ ಹೇಳ್ತಾನೆ,
ಮಧ್ವಾಚಾರ್ಯ ಒಂದು ರೀತಿ ಹೇಳ್ತಾರೆ, ಕಪಿಲ ಒಂದು ರೀತಿ ಹೇಳ್ತಾನೆ, ಗೌತಮ ಒಂದು ರೀತಿಯಲ್ಲಿ ಹೇಳ್ತಾನೆ, ಕಣಾದ ಒಂದು ರೀತಿ ಹೇಳ್ತಾನೆ. ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಯಾವುದೊಂದು ಧರ್ಮ ಅಂತ ಒಪ್ಪೋದು. ಅದರಿಂದಾಗಿ ಧರ್ಮ ಅಧರ್ಮಗಳ ವ್ಯವಸ್ಥೆ ಆಗಬೇಕು ಅಂತಂದರೆ ಅಪೌರುಷೇಯವಾಗಿರ್ತಕ್ಕಂತಹ ವೇದ ಬೇಕೇ ಬೇಕು. ಕಾರ್ಯವದಿತ್ಯನೇನ, ಅಲ್ಲಿ ಮೂಲದಲ್ಲಿ ಸಕಾರ್ಯವಿತ್ ಅಂತಿದೆ. ಕಾರ್ಯವಿತ್ ಎಂಬತಕ್ಕಂತಹ ಶಬ್ದದಿಂದ ವೇದನಿತ್ಯತ್ವೇನೈವ ಧರ್ಮಾಧರ್ಮ ವ್ಯವಸ್ಥಾದಿ ಸರ್ವಕಾರ್ಯ ಸಿದ್ಧೇಹೇ. ವೇದವನ್ನು ನಿತ್ಯ ಅಂತ ಒಪ್ಪಿದ್ರಿಂದಲೇ ಪುಣ್ಯ ಯಾವುದು ಪಾಪ ಯಾವುದು ಇಂತಹ ವ್ಯವಸ್ಥೆ ಎಂಬತಕ್ಕಂಥದ್ದು ಸಿದ್ಧವಾಗ್ತಾ ಇದೆ. ಆದ್ದರಿಂದ ಏತನ್ನಿತ್ಯತ್ವಕರಣಂ ವ್ಯರ್ಥಂ. ಮಹಾಭಾರತ ಪಂಚರಾತ್ರ ಇವುಗಳನ್ನು ನಿತ್ಯ ಅಂತ ಮಾಡಬೇಕಾಗಿಲ್ಲ. ಅದರಿಂದಲೇ ಧರ್ಮಾಧರ್ಮಾದಿಗಳು ಸಿದ್ಧ ಆಗುತ್ತೆ. ಯಾಕೆ ನಿತ್ಯ ಅಂತ ಮಾಡಬೇಕು? ನಿತ್ಯವಾದ ಆಗಮದ ಶಾಸ್ತ್ರದ ಅವಶ್ಯಕತೆ ಏನು? ಧರ್ಮಾಧರ್ಮಾದಿಗಳ ಸಿದ್ಧಿ. ಅದು ನಿತ್ಯವಾದಂತಹ ವೇದದಿಂದ ಆಗ್ತಾ ಇರಬೇಕಾದ್ರೆ ಪಂಚರಾತ್ರಾದಿಗಳನ್ನು ನಿತ್ಯ ಅಂತ ಮಾಡಬೇಕಾಗಿಲ್ಲ. ಅತಸ್ತತ್ಕೃತ ಶಾಸ್ತ್ರಸ್ಯ ಸಾಧಿತ್ವೇಸ್ತ್ಯತಿ ಸಂಕಟಂ ಅನಾದಿತ್ವೇ ತ್ವನಾಯಾಸ ಇತಿ ಮನ್ಯಾಮಹೇವಹಂ. ಅದರಿಂದ ಪರಮಾತ್ಮ ಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ, ವೇದಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ, ಅದು ಸಾಧಿ ಅಂತ ನಾವು ಉಪಪಾದನೆ ಮಾಡಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಭಗವಂತ ವೇದಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ, ಅದು ಸಾಧಿ ಅಂತ ಹೇಳಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಆದರೆ ಪರಮಾತ್ಮನು ವೇದವನ್ನು ರಚನೆ ಮಾಡಿಲ್ಲ, ಅದು ಅನಾದಿಯಾಗಿದೆ ಅಂತ ಹೇಳಲಿಕ್ಕೆ ಉಪಪಾದನೆ ಮಾಡಲಿಕ್ಕೆ ಅದು ಸುಲಭವಾಗಿದೆ. ಆದ್ದರಿಂದ ವೇದಕ್ಕೆ ಸಾಧಿತ್ವವನ್ನು ಒಪ್ಪದೇನೆ ವೇದಕ್ಕೆ ಅನಾದಿತ್ವವನ್ನೇ ಒಪ್ಪಬೇಕು ಅಂತ. ಅತಃ ಆದ್ದರಿಂದ ತತ್ಕೃತಶಾಸ್ತ್ರಸ್ಯ ಭಗವಂತನಿಂದ ರಚಿತವಾಗಿರತಕ್ಕಂತಹ ವೇದಾದಿ ಗ್ರಂಥಗಳಿಗೆ ಸಾಧಿತ್ವೇ ಅದು ಉತ್ಪತ್ತಿ ಉಳ್ಳದ್ದು ಎಂಬತಕ್ಕಂಥ ವಿಷಯದಲ್ಲಿ ಅತಿ ಸಂಕಟಂ ಬಹಳ ಕಷ್ಟ ಎಂಬತಕ್ಕಂಥದ್ದು ಅಸ್ತಿ ಇದೆ. ಅನಾದಿತ್ವೇತು ಆ ವೇದವು ಅನಾದಿಯಾಗಿದೆ ಎಂಬತಕ್ಕಂತಹ ಪಕ್ಷದಲ್ಲಿ ಅನಾಯಾಸ ಯಾವ ರೀತಿಯಾದ ಆಯಾಸವು ಇಲ್ಲ ಇತಿ ಹೀಗೆಂದು ವಯಂ ನಾವು ಮನ್ಯಾಮಹೇ ತಿಳಿಯುತ್ತೇವೆ ಅಂತ. ವೇದವನ್ನು ಅನಾದಿ ಅಂತ ಹೇಳಿದ್ರೆ ಸುಲಭ, ವೇದವನ್ನು ಸಾಧಿ ಅಂತ ಹೇಳಿದ್ರೆ ಕಷ್ಟ ಅಂತ ಅರ್ಥ. ಅತಃ ಆದ್ದರಿಂದ ತತ್ಕೃತ ಶಾಸ್ತ್ರಸ್ಯ ಭಗವಂತನು ನಿರ್ಮಾಣ ಮಾಡಿರತಕ್ಕಂತಹ ಶಾಸ್ತ್ರಕ್ಕೆ ಸಾಧಿತ್ವೇ ಅಂದರೆ ವೇದಕ್ಕೆ ಸಾಧಿತ್ವೇ ಉತ್ಪತ್ತಿ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಅತಿ ಸಂಕಟಂ ಬಹಳ ಕಷ್ಟ ಎಂಬತಕ್ಕಂಥದ್ದು ಅಸ್ತಿ ಇದೆ. ಅನಾದಿತ್ವೇತು ಆ ಗ್ರಂಥ ವೇದವು ಅನಾದಿಯಾಗಿದೆ ಎಂಬತಕ್ಕಂತಹ ಪಕ್ಷವನ್ನು ಒಪ್ಪಿದರೆ ಅನಾಯಾಸ ಯಾವ ಕಷ್ಟವೂ ಇಲ್ಲ ಇತಿ. ಯಾವುದು? ಹಾಂ, ಅದರಿಂದ ಯಾವುದನ್ನು ಒಪ್ಪಬೇಕು? ವೇದಗಳನ್ನು ಅನಾದಿ ಅಂತ ಒಪ್ಪಬೇಕೋ ವೇದವನ್ನು ಸಾಧಿ ಅಂತ ಒಪ್ಪಬೇಕು? ಅದಕ್ಕೆಲ್ಲ ನಾವು ಯುಕ್ತಿಯೆಲ್ಲ ಹೇಳ್ಕೊಂಬಂದು ಅನಾದಿ ಅಂತ ಯಾಕೆ ಒಪ್ಪಬೇಕು ಅಂತ ಅದೆಲ್ಲ ಹೇಳಿ ಆಯಿತು. ಪುನಃ ಇದು ಒಂದು ಯುಕ್ತಿ ಸುಲಭ. ಆದ್ದರಿಂದ ವೇದಗಳನ್ನು ಅನಾದಿ ಅನ್ನೋದನ್ನು ಒಪ್ಪರಿ, ಅದು ಒಂದು ಯುಕ್ತಿ. ಕಷ್ಟವಾದ್ದನ್ನು ಮಾಡ್ತಿರೋ ಸುಲಭವಾದ್ದನ್ನು ಮಾಡ್ತಿರೋ? ಹಾಂ, ಅದರಿಂದಾಗಿ ವೇದವನ್ನು ಅನಾದಿ ಅಂತ ಹೇಳೋದು ಸುಲಭ, ಅದರಿಂದ ಅದನ್ನು ಒಪ್ಕೊಳ್ಬೇಕಾಗುತ್ತೆ, ಅದು ಒಂದು ಯುಕ್ತಿ. ಇತಿ ಈ ರೀತಿಯಾಗಿ ವಯಂ ನಾವು ಮನ್ಯಾಮಹೇ ತಿಳಿಯುತ್ತೇವೆ. ಈಶೇನೋಚ್ಚರಿತಂ ತಚ್ಚ ಬ್ರಹ್ಮಾದೀನಾಂ ಪರಂಪರಾ ಅನುಭೂತಂ ಸ್ಮರೇನ್ನಿತ್ಯಂ ನ ಕರೋತಿ ಸ್ವಯಂ ಪುನಃ ಉಚ್ಚಾರಯಂತ್ಯುಪಾಧ್ಯಾಯಾಃ ಸ್ಮೃತ್ವಾ ಸ್ಮೃತ್ವಾ ತದೇವ ಹಿ ತದೇವಂ ಪ್ರಚರೇದ್ವೇದಃ ಕರ್ತಾರೋಸ್ಯ ನ ಕುತ್ರಚಿತ್. ಯಾವುದು? ಅತೀಂದ್ರಿಯ. ಆದ್ದರಿಂದ ಅದನ್ನು
ನಾವು ಪ್ರತ್ಯಕ್ಷದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅತೀಂದ್ರಿಯ ಅಂದರೆ ಏನರ್ಥ? ಇಂದ್ರಿಯಗಳಿಗೆ ಗೋಚರ ಅಲ್ಲ ಅಂತ ಅರ್ಥ. ಅದನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಗೆ ತಿಳಿಬೇಕು ಅಂತಂದರೆ ಆಗಮದ ಮೂಲಕವೇ ತಿಳಿಬೇಕು. ವೇದ ಅನಾದಿ ನಿತ್ಯ ಅನ್ನಲಿಕ್ಕೆ ಪುನಃ ಯುಕ್ತಿಗಳನ್ನು ಹೇಳ್ತಾ ಇದ್ದಾರೆ, ಅನೇಕ ಕಾರಣವನ್ನು ಹೇಳ್ತಾ ಇದ್ದಾರೆ. ಭಗವಂತ ಯಾವುದನ್ನು ಉಚ್ಚಾರಣೆ ಮಾಡಿದ್ದಾನೋ ಆ ಭಗವಂತನು ಉಚ್ಚಾರಣೆ ಮಾಡಿರ್ತಕ್ಕಂತಹ ವೇದಾದಿಗಳನ್ನು ಬ್ರಹ್ಮಾದಿ ದೇವತೆಗಳ ಆ ಪರಂಪರೆ ಯಾವಾಗಲೂ ಅದೇ ರೀತಿಯಲ್ಲಿ ಉಚ್ಚಾರಣೆ ಮಾಡ್ಕೊಂಡು ಬರ್ತಾಯಿದೆ. ಭಗವಂತ ಯಾವ ಕ್ರಮದಲ್ಲಿ ಉಚ್ಚಾರಣೆ ಮಾಡಿದನೋ ಅದೇ ಕ್ರಮದಲ್ಲಿ ಬ್ರಹ್ಮಾದಿ ದೇವತೆಗಳು ಆ ವೇದವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಪುನಃ ನಕರೋತಿ ಸ್ವಯಂ ಪುನಃ ಬ್ರಹ್ಮಾದಿ ದೇವತೆಗಳು ತಾವೇ ಭಗವಂತನು ಹೇಳಿದ ಕ್ರಮವನ್ನು ಬಿಟ್ಟು ಇನ್ನೊಂದು ಕ್ರಮವನ್ನು ಅವರು ಹೇಳಲ್ಲ. ಅದೇ ಕ್ರಮವನ್ನೇ ಅವರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಮೀಮಾಂಸಕರ ಮತ ಇದೆಯಲ್ಲ, ಅವರದ್ದು ಸ್ವಲ್ಪ ವ್ಯತ್ಯಾಸ ಇದೆ. ಅವರೇನು ಹೇಳ್ತಾರೆ ಅಂತಂದರೆ, ನಾನೀಗ ರಾಮ ಅಂತ ಹೇಳಿದೆ, ನಾನು ಹೇಳಿದ್ದನ್ನೇ ನೀವು ರಾಮ ಅಂತ ಹೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು ನಾನು ಹೇಳಿದ ಕ್ರಮ ಅಲ್ಲ. ಅದು ಅಗ್ನಿಮೀಳೆ ಪುರೋಹಿತಂ ಅಂತ ವೇದವನ್ನು ನಾನು ಹೇಳಿದೆ, ನೀವು ಅದನ್ನು ಹೇಳಿದಿರಿ. ಆವಾಗ ನಾನು ಹೇಳಿದ ಕ್ರಮ ಇದೆಯಲ್ಲ ಅದಕ್ಕೆ ಸಮಾನವಾದ ನಿಮ್ಮದೇ ಕ್ರಮ. ಇದು ಮೀಮಾಂಸಕರ ಮತ. ಇದನ್ನೇ ನಿತ್ಯ ಅಂತ ಹೇಳೋದು. ಅಂದರೆ ನಾನು ಹೇಳಿದ್ರೆ ನಾನೊಂದು ಕ್ರಮವನ್ನು ಸೃಷ್ಟಿ ಮಾಡಿದೆ, ನೀವು ಹೇಳಿದ್ರಿ ಅಂದರೆ ನೀವೊಂದು ಕ್ರಮ ಸೃಷ್ಟಿ ಮಾಡಿದ್ರಿ. ನಾನು ಹೇಳಿದ ಕ್ರಮಕ್ಕೆ ಸದೃಶವಾದದ್ದು ನೀವು ಹೇಳಿದ ಕ್ರಮ ಅಂತ ಇದು ಮೀಮಾಂಸಕರ ಮತ. ನಾವು ಹಾಗೆ ಹೇಳಲ್ಲ. ಭಗವಂತ ಏನು ಕ್ರಮದಲ್ಲಿ ಹೇಳಿದ್ದಾನೋ ಅದೇ ಕ್ರಮವನ್ನು ನಾವು ಹೇಳ್ತಾ ಇದ್ದೇವೆ. ಎರಡು ವ್ಯತ್ಯಾಸ ಗೊತ್ತಾಯ್ತಾ? ನಾನು ಹೇಳಿದ ಹಾಗೆ ನೀವು ಹೇಳೋದು ಅಂದರೆ ನಾನು ಹೇಳಿದ ಕ್ರಮ ಅದನ್ನು ತಿಳಿದು ನೀವು ನಿಮ್ಮದೇ ಆದ ಅಂತಹದ್ದೇ ಒಂದು ಕ್ರಮವನ್ನು ನೀವು ಹೇಳ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ನೀವೇ ಬೇರೆಯಾದಂತಹ ಕ್ರಮವನ್ನು ಹೇಳ್ತಾ ಇದ್ದೀರಾ ಅನ್ನೋದು ಮೀಮಾಂಸಕರ ಮತ. ಅದೇ ನಿತ್ಯ. ವೇದ ನಿತ್ಯ ಅಂದ್ರೇನು? ಮೊದಲಿನ ಕ್ರಮಕ್ಕೆ ಅನುಗುಣವಾದ ಇನ್ನೊಂದು ಕ್ರಮ ಅಂತ. ನಾವು ಹೇಳ್ತೇವೆ ಮೊದಲನೆಯ ಕ್ರಮಕ್ಕೆ ಸಮಾನವಾದ ಕ್ರಮ ಅಲ್ಲ, ಮೊದಲಿನ ಕ್ರಮವೇ ಅನ್ನೋದು ನಮ್ಮ ಸಿದ್ಧಾಂತ. ಈಗ ಅದಕ್ಕೆ ಹೇಳ್ತಾ ಇದ್ದಾರೆ, ಬ್ರಹ್ಮಾದಿ ದೇವತೆಗಳು ವೇದವನ್ನು ಅವರು ಉಚ್ಚಾರಣೆ ಮಾಡ್ತಾರೆ ಅಂತಂದರೆ ನಕರೋತಿ ಸ್ವಯಂ ಪುನಃ. ಬ್ರಹ್ಮದೇವ ಮೊದಲಾಗಿರ್ತಕ್ಕಂಥ ದೇವತೆಗಳು ಭಗವಂತ ಹೇಳಿರ್ತಕ್ಕಂಥ ಏನು ಕ್ರಮ ಇದೆ ಅದೇ ಕ್ರಮವನ್ನು ಅನುಸರಿಸಿ ಅವರು ಹೇಳ್ತಾ ಇದ್ದಾರೆ ವಿನಃ ಸ್ವತಃ ತಾವೇ ಇನ್ನೊಂದು ಕ್ರಮವನ್ನು ಅವರು ಮಾಡೋದಿಲ್ಲ. ಅದಕ್ಕಿನ್ನೊಂದು ರೀತಿ ಹೇಳ್ತಾರೆ, ಉಚ್ಚಾರಯಂತ್ಯುಪಾಧ್ಯಾಯ ಸ್ಮೃತ್ವಾ ಸ್ಮೃತ್ವಾ ತದೇವ ಹಿ ಅಂತ. ಉಪಾಧ್ಯಾಯರಿರ್ತಾರೆ, ಪಾಠವನ್ನು ಹೇಳಬೇಕಾದ್ರೆ ತಾವು ಹಿಂದೆ ಏನು ಅಧ್ಯಯನ ಮಾಡಿದ್ರೋ ಅದನ್ನು ಸ್ಮರಣೆ ಮಾಡಿಕೊಂಡೇ ಅವರು ಅದನ್ನು ಹೇಳ್ತಾರೆ ಅಷ್ಟೇ ಹೊರತು ಹೊಸದಾಗಿರ್ತಕ್ಕಂಥ ಕ್ರಮವನ್ನು ಅವರು ಸೃಷ್ಟಿ ಮಾಡಲ್ಲ. ಅಂದರೆ ಬ್ರಹ್ಮಾದಿ ದೇವತೆಗಳು ಭಗವಂತನಿಂದ ಅಧ್ಯಯನ ಮಾಡಿದವರು ಭಗವಂತ ಹೇಳಿದ ಕ್ರಮವನ್ನೇ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಉಪಾಧ್ಯಾಯರು ಅವರು ಪಾಠವನ್ನು ಮಾಡಬೇಕಾದರೂ ಕೂಡ ಹಿಂದಿನ ಕ್ರಮ ಏನಿದೆ ಆ ಕ್ರಮವನ್ನೇ ಸ್ಮರಣೆ ಮಾಡಿಕೊಂಡು ಅವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಹೀಗೆ ವೇದ ಎಂಬತಕ್ಕಂಥದ್ದು ಈ ಕ್ರಮದಲ್ಲಿ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದಿದೆ. ಆದ್ದರಿಂದಾಗಿ ವೇದ ಕರ್ತಾರೋ ಅಸ್ಯ ನ ಕುತ್ರಚಿತ್, ವೇದವನ್ನು ರಚನೆ ಮಾಡಿರ್ತಕ್ಕಂಥವರು ಎಲ್ಲಿಯೂ ಇಲ್ಲವೇ ಇಲ್ಲ ಅಂತ ಭಗವಂತನೂ ಉಚ್ಚಾರ ಮಾಡಿದ್ದು. ಭಗವಂತನ ಉಚ್ಚಾರದಂತೆ ಉಳಿದವರು ಉಚ್ಚಾರ ಮಾಡಿದ್ದು ಹೊರತು ಭಗವಂತನೂ ಕರ್ತೃ ಅಲ್ಲ, ಬ್ರಹ್ಮಾದಿ ದೇವತೆಗಳು ಕೂಡ ಕರ್ತೃಗಳಲ್ಲ. ಇಲ್ಲ, ನಿನ್ನೆ ಹೇಳಿದ್ರಲ್ಲ ಸಿಲೆಬಸ್ಸು, ಯಾವರು ಲೆಕ್ಚರ್ಗಳು ಕೂಡ ಸಿಲೆಬಸ್ ಸೃಷ್ಟಿ ಮಾಡಲ್ಲ, ಇರೋ ಸಿಲೆಬಸ್ಸನ್ನು ಮಾಡ್ತಾರೆ. ಹಾಗೆ ಭಗವಂತನು ಕೂಡ ಇರೋ ವೇದವನ್ನು ಅವನು ಉಪದೇಶ ಮಾಡಿದ್ದಾನೆ, ಭಗವಂತ ವೇದ ಮಾಡಿದ್ದಲ್ಲ. ಹಾಂ, ಅವರದ್ದು ಸಿದ್ಧಾಂತ ಹಾಗೆ, ಅವರವರ ಥಿಂಕಿಂಗು ಅಂದರೆ ಹಾಂ ಅಧಿಕಾರ ಬುದ್ಧಿಭೇದ. ಅಂದರೆ ನಾನು ಹೇಳಬೇಕಾದ್ರೆ ನಿಮ್ಗನ್ಸುತ್ತಾನೆ ನಾನು ಹೇಳಿದ್ದು ರಾಮ ಅಂತ ಹೇಳಿದೆ, ರಾಮ ಅಂತ ನೀವು ಮೊದಲೇನಿತ್ತೋ ಅದನ್ನೇ ಹೇಳಿದೆ ಅಂತಲೂ ಹೇಳ್ಬೋದು, ಇಲ್ಲ ನಂದೇ ಇದೊಂದು ಕ್ರಮ ಅಂತಲೇ ನೀವು ಯೋಚನೆ ಮಾಡ್ಬೋದು. ಈಗ ವಿಶ್ವಂ ವಿಷ್ಣುರ ಷಟ್ಕಾರೋ ಅಂತ ನಾನು ಹೇಳಿಕೊಟ್ಟೆ,
ಅದನ್ನು ನೀವು ಹೇಳಿದ್ರಿ. ನೀವೇನು ಹೇಳ್ಬೋದು? ನಾನು ಹೇಳ್ಕೊಟ್ಟಿದ್ದೇನೆ ಹೇಳದಂತ ಯೋಚನೆ ಮಾಡ್ಬೋದು, ಅಥವಾ ನನ್ನ ಬುದ್ಧಿಯಲ್ಲಿ ನಾನು ವಿಶ್ವಂ ವಿಷ್ಣು ವಷಟ್ಕಾರೋ ಅಂತ ನಾನು ಅಂದ್ಕೊಂಡೆ ಅಂತಲೇ ಯೋಚನೆ ಮಾಡ್ಬೋದು. ಹೌದಲ್ವೋ? ಹಾಗೆ ಅಂದ್ರೆ ಅವ್ರು ಹೇಳ್ತಾರೆ ಮೊದಲನೇ ಕ್ರಮ ಅಲ್ಲ ಅದು, ನನ್ನ ಬುದ್ಧಿಯಲ್ಲಿ ಒಂದು ಕ್ರಮ ಎಂಬತಕ್ಕಂಥದ್ದು ಬಂತು. ಈ ಕ್ರಮ ಅವರ ಕ್ರಮಕ್ಕೆ ಸಮಾನವಾಗಿದೆ ಅಷ್ಟೇ. ಇದು ನನ್ನದೇ ಕ್ರಮ ಅಂತ ಅವರದ್ದು. ನಾವು ಹೇಳಿದೆವು ನಮ್ಮದೇ ಕ್ರಮ ಅಲ್ಲ, ಅವರ ಕ್ರಮವನ್ನೇ ನಾವು ಅನುಸರಣೆ ಮಾಡ್ತಾ ಇದ್ದೇವೆ. ಪ್ರಾಮಾಣ್ಯಂ ಸ್ವತಃ ಅಂತ ಅದರ ಬಗ್ಗೆ ಇಲ್ಲೂ ಯುಕ್ತಿ ಮಲ್ಲಿಕದಲ್ಲೂ ಬರುತ್ತೆ, ಪ್ರಾಮಾಣ್ಯ ಸ್ವತಸ್ಥ ವಿಚಾರ ಎಂಬತಕ್ಕಂಥದ್ದು. ಅಂದರೆ ವೇದದ ಜ್ಞಾನ ಯಾವುದರಿಂದ ಬರುತ್ತೋ, ವೇದದ ಜ್ಞಾನ ಯಾವುದರಿಂದ ಬರುತ್ತೆ? ವೇದ ಅಂತ ಶಬ್ದವನ್ನು ಉಚ್ಚಾರಣೆ ಮಾಡಿದ್ರೆ ವೇದದ ಜ್ಞಾನ ಬರುತ್ತೆ. ಆ ಜ್ಞಾನ ಬರಬೇಕಾದ್ರೆ ಆ ಜ್ಞಾನದಲ್ಲಿ ಪ್ರಾಮಾಣ್ಯವೂ ಬರುತ್ತೆ. ಇದು ಉತ್ಪತ್ತಿಯಲ್ಲಿ ಸ್ವತಃ ಅಂತ ಹೇಳ್ತಾರೆ. ಇನ್ನು ವೇದದ ಜ್ಞಾನ ಬಂತಲ್ಲ, ವೇದದ ಜ್ಞಾನ ಇದೆ ಅಂತ ಗೊತ್ತಾಗೋದು ಹೇಗೆ? ನಮ್ಮ ಸಾಕ್ಷಿ ಗ್ರಹಣ ಮಾಡುತ್ತೆ. ನನಗೆ ಯುಕ್ತಿ ಮಲ್ಲಿಕ ಕೇಳಿದ್ರಿಂದ ಜ್ಞಾನ ಬಂತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ಸಾಕ್ಷಿ ಹೇಳುತ್ತೆ. ಆ ಸಾಕ್ಷಿಯೇ ಆ ವೇದದಲ್ಲಿ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ. ಅಂದರೆ ವೇದದಲ್ಲಿ ಪ್ರಾಮಾಣ್ಯ ಹುಟ್ಟೋದು, ವೇದದಲ್ಲಿ ಪ್ರಾಮಾಣ್ಯ ತಿಳಿಯೋದು. ಇದನ್ನು ಉತ್ಪತ್ತೋ ಸ್ವತಸ್ತ್ವ, ಜ್ಞಪ್ತೋ ಸ್ವತಸ್ತ್ವ ಎಂಬುದಾಗಿ ಎರಡು ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಅದು ಯಾವ ಜ್ಞಾನ ಬಂತೋ, ಯಾವುದರಿಂದ ಜ್ಞಾನ ಬಂತೋ ಆ ಜ್ಞಾನ ಬರಬೇಕಾದ್ರೆ ಜ್ಞಾನ ಹುಟ್ಟಬೇಕಾದ್ರೆ ಪ್ರಾಮಾಣ್ಯವು ಹುಟ್ಟುತ್ತೆ. ಜ್ಞಾನ ಇದೆ ಜ್ಞಾನ ಬಂತಲ್ಲ, ಜ್ಞಾನ ಇದೆ ಜ್ಞಾನ ಬಂದಾಗ ಅದರ ಪ್ರಾಮಾಣ್ಯದ ಜ್ಞಾನವೂ ಬರುತ್ತೆ ಅಂತ. ಪ್ರಾಮಾಣ್ಯಂ ಸ್ವತಃ, ಉತ್ಪತ್ತೋ ಸ್ವತಃ, ಜ್ಞಪ್ತೋ ಸ್ವತಃ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನೀವು ಹೇಳಿದ್ದು ನಿನ್ನೆ ಬಂತಲ್ಲ, ವೇದ ಪೌರುಷೇಯ ವಾಕ್ಯತ್ವಾತ್. ವಾಕ್ಯ ಅಂತಂದಮೇಲೆ ಅದನ್ನು ಸಂಬಡಿ ಕ್ರಿಯೇಟೆಡ್ ಅಂತ ನೀವು ಹೇಳೋದು ಅಲ್ವಾ? ವಾಕ್ಯ ಅಂತ ಆದಮೇಲೆ ಅದನ್ನು ಯಾರಾದರೂ ಒಬ್ಬರು ಅದನ್ನು ಕಂಪೋಸ್ ಮಾಡಿರಬೇಕು. ಅದಕ್ಕೆ ಹೇಳಿದ್ದು ಅದು ಕೂಡಿತು ಅಂತ ಅಲ್ಲ, ಇಲ್ಲ, ಅದು ಯಾವಾಗಲೂ ಹಾಗೆ ಇದೆ, ಅನಾದಿ ಕಾಲದಿಂದ ಇದೆ. ಯಾವತ್ತಾದರೂ ಒಂದು ದಿವಸ ಅದು ಬಂತು ಅಂತಂದರೆ ಅದು ಹೇಗೆ ಬಂತು ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ ಅನಾದಿ ಅಂತ. ಹೌದು, ಅದಕ್ಕೆ ಹೇಳ್ತಾ ಇರೋದು, ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ನೀವು ಹೇಳಬೇಕು. ವೇದ ಎಂಬತಕ್ಕಂಥದ್ದು ಜೀವ ಹೇಗೆ ಅಪೌರುಷೇಯನೋ, ಜೀವನನ್ನು ಯಾರೂ ನಿರ್ಮಾಣ ಮಾಡಲಿಲ್ಲ. ಜೀವನನ್ನು ಯಾರು ನಿರ್ಮಾಣ ಮಾಡಿದ್ರು? ಕಾಲವನ್ನು ಯಾರು ನಿರ್ಮಾಣ ಮಾಡಿದ್ರು? ಆಕಾಶವನ್ನು ಯಾರು ನಿರ್ಮಾಣ ಮಾಡಿದ್ರು? ಯಾರೂ ನಿರ್ಮಾಣ ಮಾಡಿಲ್ಲ. ಹಾಗೆ ವೇದವನ್ನು ಕೂಡ ಯಾರೂ ನಿರ್ಮಾಣ ಮಾಡಿಲ್ಲ. ಅದಕ್ಕೆ ಅನಾದಿ ನಿತ್ಯ ಅಂತ ಹೇಳೋದು. ಕನ್ಫರ್ಮ್ ಆಗಿದ್ದು ಸಾಕ್ಷಿಯಿಂದ ಅಲ್ಲ. ನಿಮ್ಮ ಮನಸ್ಸು ಅದು ರಜತ ಅಂತ ಅನ್ಕೋತು, ಅದು ಮನಸ್ಸು ಗ್ರಹಿಸಿದ್ದಷ್ಟೇ ಹೊರತು ಸಾಕ್ಷಿ ಅಲ್ಲ. ನೀವು ಅಲ್ಲಿ ಹೋಗಿ ಪರೀಕ್ಷೆ ಮಾಡಿದ ಮೇಲೆ ಅದು ಅಲ್ಲ ಅಂತಲ್ಲ, ಅವಾಗ ಸಾಕ್ಷಿ ತಗೊಂಬಿಟ್ರಿ. ಆಮೇಲೆ ಅಂಗಡಿ ಹೋಗಿ ಕೊಟ್ರಿ, ಅವನಂದ ಬೆಳ್ಳಿ ಅಲ್ಲ.
ನೀವು ಕೈಯಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೋದಾಗೂ ನಿಮಗೆ ಮನಸ್ಸು ಹೇಳ್ತಾ ಇದೆ ಬೆಳ್ಳಿ 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 ಅಂತ. ಹಾಂ, ಆ ಸಾಕ್ಷಿ ಗ್ರಹಿಸಿಲ್ಲ, ಮನಸ್ಸೇ ಗ್ರಹಿಸಿರೋದು. ಯಾವಾಗ ಅಷ್ಟು ಕನ್ಫರ್ಮ್ ಆಗುತ್ತಲ್ಲ, ಅವನು ಬೆಂಕಿಗೆ ಹಾಕ್ದ ಇದಲ್ಲ, ಇದು ಏನು ಎವರ್ ಸಿಲ್ವರ್ ಏನೋ ಬಂದಿದೆ, ಇನ್ನೊಂದು ವೈಟ್ ಮೆಟಲ್ ಅಂತ ಹೇಳ್ತಾನೆ, ಆವಾಗ ಸಾಕ್ಷಿ ಹೇಳುತ್ತೆ. ಅಲ್ಲಿ ತನಕ ಮನಸ್ಸು ಹೇಳ್ತಾ ಇರುತ್ತೆ ಬೆಳ್ಳಿ 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 ಅಂತ. ಅದೆಲ್ಲ ಭ್ರಮನೇ, ಅದೆಲ್ಲ ಭ್ರಮ. ಸಾಕ್ಷಿಯಿಂದ ಯಾವುದು ಸಿದ್ಧವಾಗುತ್ತೋ ಅದು ಯಾವತ್ತೂ ಭ್ರಮ ಅಲ್ಲ. ಸಾಕ್ಷಿ ಎಂಬತಕ್ಕಂಥದ್ದು ಗೊಂದಲವಾಗಿ ಯಾವುದನ್ನು ಗ್ರಹಿಸಲ್ಲ, ಇದಮಿತ್ತಂ ಅಂತಲೇ ಗ್ರಹಿಸಲ್ಲ. ಮತ್ತು ಅದು ಅಯಥಾರ್ಥವನ್ನು ಗ್ರಹಿಸಲ್ಲ. ಸಾಕ್ಷಿ ಇದೆಯಲ್ಲ ಅದು ಅಯಥಾರ್ಥವನ್ನು ಗ್ರಹಿಸಲ್ಲ, ಅಪ್ರಮಾಣವನ್ನು ಗ್ರಹಿಸಲ್ಲ. ಸಾಕ್ಷಿ ಪ್ರಮಾಣವಾದ್ದನ್ನೇ ಗ್ರಹಿಸಲ್ಲ. ಶುಕ್ತಿಯನ್ನು ನೋಡಿ ರಜತ ಅಂತ ಬಂದರೆ ಅಪ್ರಮಾಣ, ಅದನ್ನು ಗ್ರಹಿಸಲ್ಲ. ಅದೆಲ್ಲ ಮನಸ್ಸಿದ್ದು, ಪ್ರಮಾಣವಾದ್ದನ್ನು ಮಾತ್ರ ಗ್ರಹಿಸಲ್ಲ. ಸಾಕ್ಷಿ ಸಿದ್ಧವಾದರಲ್ಲಿ ಪುನಃ ಕರೆಕ್ಷನ್ ಮಾಡ್ಕೊಳ್ತೇನೆ ಅಂತಿಲ್ಲ, ಮನಸ್ಸಿದ್ಧವಾದರಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಸ್ವರೂಪೇಂದ್ರಿಯ ಸಾಕ್ಷಿ ಅಂದರೆ ಸ್ವರೂಪೇಂದ್ರಿಯ. ಸಾಕ್ಷಿ ಸಿದ್ಧೇ ತ್ವಸಂಶಯಾತ್. ಸಾಕ್ಷಿಯಲ್ಲಿ ಏನು ಸಿದ್ಧವಾಯಿತೋ ಅದರಲ್ಲಿ ಮತ್ತೆ ಡೌಟು, ಅದನ್ನು ಕರೆಕ್ಷನ್ನು ಇಲ್ಲವೇ ಇಲ್ಲ. ಏನು ಯುಕ್ತಿ? ಅದೆಲ್ಲ ಪ್ರತ್ಯಕ್ಷವೇ. ಅದು ಅಂಗಡಿಯವನು ಕೂಡ ಪ್ರತ್ಯಕ್ಷ ನೋಡ್ತಾ ಇದ್ದಾನೆ, ಅವನು ತಿಳಿದು ಬರ್ತಾ ಇದ್ದಾನೆ ಬೆಳ್ಳಿ ಅಲ್ಲ ಅಂದರೆ ಅದೆಲ್ಲ ಪ್ರತ್ಯಕ್ಷ ಅಂದರೆ ಸಿದ್ಧವಾದದ್ದು. ಅದನ್ನು ಅವನಿಗೆ ಪ್ರತ್ಯಕ್ಷ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ಅವನು ಕೆಲವೊಂದು ಪ್ರಯೋಗ ಮಾಡ್ದ. ಬ್ರಹ್ಮಾದಿ ದೇವತೆಗಳ ಪರಂಪರೆಯು ಈಶೇನ ಪರಮಾತ್ಮನಿಂದ ಉಚ್ಚರಿತಂ ಉಚ್ಚಾರ ಮಾಡಲ್ಪಟ್ಟಂತಹ, ಅನುಭೂತಂ ಉಚ್ಚಾರಣೆಯನ್ನು ಕೇಳಿದಾಗ ಅನುಭವಿಸಲ್ಪಟ್ಟಂತಹ, ನಿತ್ಯಂ ಯಾವಾಗಲೂ ಕೂಡ ಸ್ಮರೇತ್ ಸ್ಮರಣೆ ಮಾಡುತ್ತದೆ, ಸ್ವಯಂ ತಾನಾಗಿಯೇ, ಪುನಃ ಮತ್ತೆ ನ ಕರೋತಿ ರಚನೆ ಮಾಡುವುದಿಲ್ಲ. ಬ್ರಹ್ಮಾದಿ ಪರಂಪರಾ ನ ಕರೋತಿ, ಬ್ರಹ್ಮಾದಿ ದೇವತೆಗಳ ಸಮುದಾಯ ಅದು ರಚನೆ ಮಾಡೋದಿಲ್ಲ. ಉಪಾಧ್ಯಾಯರು ಕೂಡ ತದೇವ ಆ ಕ್ರಮವನ್ನೇ ಸ್ಮೃತ್ವ ಮತ್ತೆ ಸ್ಮರಣೆಗೆ ತಂದುಕೊಂಡು ಉಚ್ಚಾರಣೆ ಮಾಡುತ್ತಾರೆ. ತತ್ ಆದ್ದರಿಂದ ವೇದವು ಏವಂ ಈ ರೀತಿಯಾಗಿ ಪ್ರಚರತಿ ಶಿಷ್ಯ ಪರಂಪರೆಯಲ್ಲಿ ಅದು ಬೆಳೆದು ಬರ್ತಾ ಇದೆ. ಅಸ್ಯ ಈ ವೇದಕ್ಕೆ ಕರ್ತಾರಃ ರಚನೆ ಮಾಡುವವರು ನ ಕುತ್ರಚಿತ್ ಎಲ್ಲಿಯೂ ಯಾರೂ ಇಲ್ಲ. ಬ್ರಹ್ಮಾದೀನಾಂ ಪರಂಪರಾ ಬ್ರಹ್ಮಾದಿ ದೇವತೆಗಳ ಪರಂಪರೆಯು ಈಶೇನ ಪರಮಾತ್ಮನಿಂದ ಉಚ್ಚರಿತಂ ಉಚ್ಚಾರಣೆ ಮಾಡಿರುವಂತಹ, ಹಾಗೆ ಅನುಭೂತಂ ಉಚ್ಚಾರಣೆಯನ್ನು ಕೇಳಿದಾಗ ತಾವು ಅನುಭವಿಸಿರುವಂತಹ ನಿತ್ಯಂ ಯಾವಾಗಲೂ ಸ್ಮರಣೆ ಮಾಡುತ್ತದೆ. ಸ್ವಯಂ ತಾನಾಗಿಯೇ ಪುನಃ ಮತ್ತೆ ನ ಕರೋತಿ ರಚನೆ ಮಾಡುವುದಿಲ್ಲ. ಉಪಾಧ್ಯಾಯರು ಕೂಡ ತದೇವ ತಾವು ಕೇಳಿದ್ದನ್ನೇ ಸ್ಮೃತ್ವ ಮತ್ತೆ ಸ್ಮರಣೆಗೆ ತಂದುಕೊಂಡು ಉಚ್ಚಾರಯಂತಿ ಉಚ್ಚಾರ ಮಾಡುತ್ತಾರೆ. ಇದು ಪ್ರಸಿದ್ಧವಾಗಿದೆ. ತತ್ ಆದ್ದರಿಂದ ವೇದವು ಏವಂ ಈ ರೀತಿಯಲ್ಲಿ ಪ್ರಚರತಿ ಹಿಂದಿನ ಕ್ರಮದಲ್ಲಿಯೇ ಶಿಷ್ಯ ಪರಂಪರೆಯಲ್ಲಿ ಬೆಳೆದು ಬರ್ತಾ ಇದೆ. ಅಸ್ಯ ಈ ವೇದಕ್ಕೆ ಕರ್ತಾರಃ ರಚನೆ ಮಾಡಿದವರು ಕುತ್ರಚಿತ್ ಎಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ಮೀಮಾಂಸಕ ಮತವತ್ ಏಕಜಾತೀಯ ಕ್ರಮವತ್ವೇನ ನ ನಿತ್ಯತ್ವಂ ಕಿಂತು ಕ್ರಮಸ್ವರೂಪಸ್ಯೈವ ನಿತ್ಯತ್ವೇನ ವೇದ ನಿತ್ಯತ್ವಂ ಇತಿ ಭಾವೇನ ಆಹ ಈಶೇನ ಇತಿ ಅಂತ. ಮೀಮಾಂಸಕರ ಮತ ಏನಿದೆ? ಮತವತ್ ಏಕಜಾತೀಯ ಕ್ರಮವತ್ವೇನ ನಿತ್ಯತ್ವಂ ಅಂತ ಮೀಮಾಂಸಕರು ಹೇಳೋದು. ಏಕಜಾತೀಯ ಕ್ರಮ
ನಾನು ಹೇಳಿದ ಹಾಗೆ ನೀವು ಹೇಳುವ ಕ್ರಮ. ಹಾಗಾದರೆ ನನ್ನ ಕ್ರಮ ಬೇರೆ, ನಿಮ್ಮ ಕ್ರಮ ಬೇರೆ. ಆದರೆ ನನ್ನ ಕ್ರಮಕ್ಕೆ ಸಮಾನವಾದ ನಿಮ್ಮ ಕ್ರಮ ಇದೇ ನಿತ್ಯತ್ವ ಎಂಬುದಾಗಿ ಮೀಮಾಂಸಕರು ಹೇಳ್ತಾರೆ. ಈ ರೀತಿಯಲ್ಲಿ ನಾನು ನಿತ್ಯತ್ವಂ, ನಾವು ಹೇಳ್ತಕ್ಕಂಥ ನಿತ್ಯತ್ವ ಈ ರೀತಿಯಾದದ್ದಲ್ಲ. ಮತ್ತೇನು? ಕಿಂತು ಕ್ರಮಸ್ವರೂಪಸ್ಯೈವ ನಿತ್ಯತ್ವೇನ, ಭಗವಂತನು ಯಾವ ಕ್ರಮವನ್ನು ಹೇಳಿದ್ದಾನೋ ಅದೇ ಕ್ರಮ ಇಂದಿನವರೆಗೂ ಬೆಳ್ಕೊಂಡು ಬಂದಿದೆ, ಮುಂದೆಯೂ ಬೆಳ್ಕೊಂಡು ಹೋಗುತ್ತೆ ಅಂತ ಈ ರೀತಿಯಾಗಿರ್ತಕ್ಕಂತಹ ನಿತ್ಯತ್ವದಿಂದ ವೇದ ನಿತ್ಯತ್ವ ಅದನ್ನು ನಾವು ತಿಳ್ಕೊಳ್ಬೇಕು ಎಂಬುದಾಗಿ ವಾದಿರಾಜರು ಹೇಳ್ತಾ ಇದ್ದಾರೆ. ಈಶೇನ ಇತಿ ತತ್ ಅಂತಿದೆ. ಈಶೇನ ಉಚ್ಚರಿತಂ ತತ್ ಅಂತ. ತತ್ ಅಂದರೆ ಅನಾದಿಕ್ರಮ ವಿಶಿಷ್ಟ ವೇದವಾಕ್ಯಂ, ಅನಾದಿಯಾದ ಕ್ರಮದಿಂದ ಕೂಡಿರುವಂತಹ ವೇದಗಳ ವಾಕ್ಯ ಅಂತ. ಬ್ರಹ್ಮಾದೀನಾಂ ಈಶ್ವರಾದ್ ಅಧ್ಯೇತೃಣಾಂ, ಬ್ರಹ್ಮಾದಿಗಳು ಅಂತಂದರೆ ಭಗವಂತನಿಂದ ಸಾಕ್ಷಾತ್ತಾಗಿ ಅಧ್ಯಯನ ಮಾಡ್ತಕ್ಕಂಥವರು, ಅವರ ಪರಂಪರಾ. ಅಧ್ಯಯನ ಸಮಯೇ ಸ್ವಮನಸಿ ಅನುಭೂತಂ ಸ್ಮರೇತ್ ಅಂತ. ಅಲ್ಲಿ ಅನುಭೂತಂ ಸ್ಮರೇನ್ ನಿತ್ಯಂ ಅಂತಿದೆ. ಅವರು ಉಚ್ಚರಿತಂ ಅನುಭೂತಂ ಅಂತ. ಅದಕ್ಕೇನರ್ಥ? ಅನುಭೂತಂ ಅಂದ್ರೇನು? ಅಧ್ಯಯನ ಸಮಯೇ ಸ್ವಮನಸಿ ಅನುಭೂತಂ, ಭಗವಂತನಿಂದ ಅವರು ಉಚ್ಚಾರಣೆ ಮಾಡಿದ್ದನ್ನು ಕೇಳಿದಾಗ ತಮ್ಮ ಮನಸ್ಸಿನಿಂದ ಅಧ್ಯಯನ ಮಾಡಬೇಕಾದ ಏನು ಅನುಭವಿಸಿದ್ದಾರೋ ಅದನ್ನೇ ಸ್ಮರಣೆ ಮಾಡ್ತಾರಷ್ಟೇ ಹೊರತು ನ ಕರೋತಿ, ಸ್ವತಂತ್ರವಾಗಿ ಅವರು ಕ್ರಮವನ್ನು ಯಾವತ್ತೂ ಮಾಡೋದಿಲ್ಲ, ರಚನೆ ಮಾಡೋದಿಲ್ಲ. ಹಾಂ, ಬ್ರಹ್ಮಸೂತ್ರ ಎಲ್ಲ ವೇದವ್ಯಾಸದೇವರು ರಚನೆ ಮಾಡಿದ್ದು, ಅದೆಲ್ಲ ಅನಿತ್ಯ. ಅದು ಅಲ್ಲ ಅಂದರೆ ಏನು? ಅನಿತ್ಯ, ಪೌರುಷೇಯ, ಅದು ಅಪೌರುಷೇಯ ಅಲ್ಲ. ಅದು ಮಹಾಭಾರತದಲ್ಲಿದೆ ಅಂತ ಹೇಳೋದು. ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಬ್ರಹ್ಮಸೂತ್ರ, ವೇದದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯ ಬ್ರಹ್ಮಸೂತ್ರದಲ್ಲಿದೆ ಅಂತ ಹೇಳಲ್ಲ. ವೇದದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯ ಮಹಾಭಾರತದಲ್ಲಿದೆ ಅಂತ ಹೇಳ್ತಾರೆ. ವೇದೋಕ್ತ ತದನುಕ್ತ ಅರ್ಥ ಬ್ರಹ್ಮಿತಾಂ ಅಂತ ಮಹಾಭಾರತ ಅಂದರೆ ಮಹಾಭಾರತದಲ್ಲಿ ವೇದಾನುಕ್ತ ಇದೆ, ಬ್ರಹ್ಮಸೂತ್ರದಲ್ಲಿ ಅಲ್ಲ. ಬ್ರಹ್ಮಸೂತ್ರ ವೇದದಲ್ಲಿ ಹೇಳಿದ ಅರ್ಥವನ್ನು ಇದಮಿತ್ತಂ ಅಂತ ನಿರ್ಣಯ ಮಾಡಿಕೊಡುತ್ತೆ. ಏತದೇವ ಅನುಭಾವಯತಿ ಉಚ್ಚಾರಯಂತಿ ಇತಿ, ಇದನ್ನೇ ಪುನಃ ನಮ್ಮ ಅನುಭವಕ್ಕೆ ಬರುವ ಹಾಗೆ ಹೇಳ್ತಾ ಇದ್ದಾರೆ. ಏನಂತ? ಉಪಾಧ್ಯಾಯ ಉಚ್ಚಾರಯಂತಿ ಅಂತ. ತದೇವ ಉಪಾಧ್ಯಾಯ ಉಕ್ತಕ್ರಮ ವಿಶಿಷ್ಟವಾಕ್ಯಮೇವ ಅಂತ. ತದೇವಂ ಪ್ರಚರೇದ್ವೇದ ಅಂತಿದೆ. ತದೇವಂ ಅಂದ್ರೇನರ್ಥ? ಉಪಾಧ್ಯಾಯರು ಯಾವ ಕ್ರಮದಲ್ಲಿ ಆ ವೇದಗಳನ್ನು ಹೇಳಿದ್ದಾರೋ ಅದೇ ಕ್ರಮದಲ್ಲಿ ಅಂತಹ ಕ್ರಮವಿಶಿಷ್ಟವಾಗಿರ್ತಕ್ಕಂಥ ವಾಕ್ಯ ಅದು ಲೋಕದಲ್ಲಿ ಪ್ರಚಾರಕ್ಕೆ ಬಂದಿದೆ. ವರ್ಣಕ್ರಮಾತ್ಮಕ ವೇದಸ್ಯ ಕಥಂಚಿತ್ ಕೃತಕತ್ವೇ ನಿತ್ಯತ್ವಸ್ಯ ಭಾಕ್ತತ್ವಾಪತ್ಯ ಅನಾದಿನಿತ್ಯ ಸಾ ತಚ್ಚ ಇತಿ ಉಕ್ತ ಬ್ರಹ್ಮಸಾಮ್ಯ ಅಯೋಗಾತ್ ಆದಿವಕ್ತ ನಾರಾಯಣೋಪಿ ಭಗವಾನಪಿ ದ್ರಷ್ಟೈವ ನತು ಸ್ರಷ್ಟ. ಒಂದು ವೇಳೆ ವರ್ಣಕ್ರಮಾತ್ಮಕವಾದ ವೇದ ಇದೆಯಲ್ಲ, ಇದನ್ನು ಕೃತಕ ಯಾರೋ ಒಬ್ಬರು ರಚನೆ ಮಾಡಿದ್ದಾರೆ ಅಂತ ಒಪ್ಪಿಬಿಟ್ರೆ ಆವಾಗ ನಿತ್ಯತ್ವ ಇದೆಯಲ್ಲ ಅದು ಭಾಕ್ತತ್ವಾಪತ್ಯ ಅಂದರೆ ಗೌಣ ಅಂತ ಆಗ್ತಿತ್ತು. ಗೌಣ ಅಂದ್ರೇನು? ಮುಖ್ಯವಾದ್ದಲ್ಲ. ಮುಖ್ಯವಾದದ್ದು ಯಾವುದು? ವೇದ ನಿತ್ಯ ಅಂತಂದರೆ ಯಾರು ಯಾವತ್ತೂ ಅದನ್ನು ರಚನೆ ಮಾಡಲಿಲ್ಲ, ಇದು ಮುಖ್ಯವಾದದ್ದು. ಅಮುಖ್ಯವಾದದ್ದು ಅಂತಂದರೆ ಪ್ರಳಯ ಕಾಲದಲ್ಲಿ ಭಗವಂತ ಉಚ್ಚಾರಣೆ ಮಾಡ್ತಾನೆ, ಆಮೇಲೆ ಆ ಕ್ರಮ ಎಂಬತಕ್ಕಂಥದ್ದು ಹಾಗೇ ಇರುತ್ತೆ ಎಂಬತಕ್ಕಂಥ, ಅದಕ್ಕೆ ನಾಶ ಇಲ್ಲ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಗೌಣವಾಗಿರ್ತಕ್ಕಂಥದ್ದು. ಒಂದು ವೇಳೆ ವೇದಗಳಲ್ಲಿ ಇರತಕ್ಕಂಥ ವರ್ಣಗಳ ಕ್ರಮ ಅದು ಕೃತಕ ಅಂತ ಹೇಳಿಬಿಟ್ರೆ ಆಗ ವೇದ ನಿತ್ಯ ಎಂಬತಕ್ಕಂಥದ್ದು ಗೌಣ ಅಂತ ಆಗ್ತಿತ್ತು, ಭಾಕ್ತತ್ವಾಪತ್ಯ. ಹಾಗೆ ಅನಾದಿನಿತ್ಯ ಸಾತಚ್ಚ ಅಂತ ಆ ವೇದ ಇದೆಯಲ್ಲ ಅದು ಭಗವಂತನಂತೆ ಅನಾದಿನಿತ್ಯ ಅಂತ ಹೇಳಿದ್ದಾರೆ. ಆ ವೇದ ಇದೆಯಲ್ಲ ಅದು ಬ್ರಹ್ಮನಿಗೆ ಸಮಾನ. ಭಗವಂತ ಯಾವ ರೀತಿಯಲ್ಲಿ ಅನಾದಿನಿತ್ಯನೋ ಅದೇ ರೀತಿಯಲ್ಲಿ ವೇದವು ಕೂಡ ಅನಾದಿನಿತ್ಯ ಅಂತ ಹೇಳಿದ್ದಾರೆ. ಹೀಗೆ ಬ್ರಹ್ಮಸಾಮ್ಯ ಅಯೋಗಾತ್
ಒಂದು ವೇಳೆ ನೀವು ಕ್ರಮ ಎಂಬತಕ್ಕಂಥದ್ದು ಕೃತಕ ಅಂತ ಒಪ್ಪಿಬಿಟ್ರೆ, ಆ ವೇದದಲ್ಲಿ ಗೌಣವಾದ ನಿತ್ಯತ್ವವನ್ನು ಒಪ್ಪಿಬಿಟ್ರೆ, ಆಗ ಭಗವಂತನಿಗೆ ಸಮಾನವಾದದ್ದು ಎಂಬತಕ್ಕಂತಹ ಈ ವಾಕ್ಯ ಎಂಬತಕ್ಕಂಥದ್ದು ಸರಿ ಹೊಂದುತ್ತಾ ಇರಲಿಲ್ಲ. ಅದರಿಂದ ಭಗವಂತ ಆದಿವಕ್ತ ನಾರಾಯಣೋಪಿ ವೇದಸ್ಯ ದ್ರಷ್ಟ. ಪ್ರಳಯ ಸೃಷ್ಟಿಯ ಆದಿಭಾಗದಲ್ಲಿ ವೇದಗಳನ್ನು ಮೊದಲು ಉಪದೇಶ ಮಾಡಿರ್ತಕ್ಕಂಥ ಪರಮಾತ್ಮನು ಕೂಡ ವೇದಗಳ ದ್ರಷ್ಟವೇ ವಿನಃ ನ ವಕ್ತ ನ ಸ್ರಷ್ಟ. ಅವನು ಸ್ವತಂತ್ರವಾಗಿ ವೇದವನ್ನು ಸೃಷ್ಟಿ ಮಾಡಿದವನಲ್ಲ. ಹಾಂ ಮುಖ್ಯವಾದ ನಿತ್ಯತ್ವ ವೇದ. ಅದಕ್ಕೆ ವೇದವನ್ನು ಅಷ್ಟು ಪರಮ ಪ್ರಮಾಣ ಅಂತ ಸ್ವೀಕಾರ ಮಾಡ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂತಹ ಆ ಅನಾದಿ ನಿತ್ಯತ್ವ ಮುಖ್ಯವಾದದ್ದು. ಅದರಿಂದ ಅದನ್ನು ಪರಮ ಪ್ರಮಾಣ ಅಂತ ಸ್ವೀಕಾರ ಮಾಡೋದು. ಪುರಾಣಾದೀನಂತೂ ನಿತ್ಯತ್ವೇ ಪ್ರಮಾಣಾಭಾವಾತ್ ಸೃಷ್ಟೇವ ಇತಿ ವಿವೇಕ. ಪುರಾಣಾದಿಗಳು ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ವೇದ ಭಗವಂತನಿಗೆ ಸಮಾನವಾಗಿ ನಿತ್ಯ. ಭಗವಂತ ಎಷ್ಟು ಕಾಲದಲ್ಲಿ ಇರ್ತಾನೋ, ಎಲ್ಲಿಂದ ಇದ್ದಾನೋ ಅಲ್ಲಿ ತನಕ ವೇದ ಇರುತ್ತೆ, ಆವಾಗಿಂದ ಇದೆ. ಹಾಗಾದರೆ ವೇದಕ್ಕೂ ಪರಮಾತ್ಮನಿಗೂ ಸಾಮ್ಯ ಇದೆ. ಪುರಾಣಾದಿಗಳಿಗೆ ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದ ಭಗವಂತ ಅದನ್ನು ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ನಿಮಿತ್ತ ಬುದ್ಧೇರಜ್ಞಾನೇಪಿ ಅಸ್ಯ ಜ್ಞಾನಂ ನ ಶೋಭತೆ ಅಸ್ಯ ಜ್ಞಾನಂಚ ಶೋಭತೆ ತಿರೋಹಿತ ಜಪಾ ಪುಷ್ಪ ಸನ್ನಿಧಾನೋತ್ಥರಕ್ತಿಮಾ ಸ್ಫಟಿಕಾದೋ ನ ಕಿಂ ಸರ್ವೈಃ ಸ್ಫುಟಮೇವಾನುಭೂಯತೆ. ಈಗ ಭಗವಂತನ ಬುದ್ಧಿ, ಆ ಬುದ್ಧಿ ನಿಮಿತ್ತದಿಂದ ವರ್ಣದಲ್ಲಿ ಕ್ರಮ ಅಂತ ಹೇಳಿದೆ. ನಮಗೆ ವರ್ಣದಲ್ಲಿ ಕ್ರಮ ತಿಳಿತಾ ಇದೆ ಅಲ್ಲ, ಆದರೆ ಆ ವರ್ಣದಲ್ಲಿ ಇರತಕ್ಕಂತಹ ಕ್ರಮಕ್ಕೆ ನಿಮಿತ್ತವಾದ ಭಗವಂತನ ಬುದ್ಧಿ ಅದು ನಮಗೆ ತಿಳಿತಾ ಇಲ್ಲ. ಆದ್ದರಿಂದ ವರ್ಣಗಳಲ್ಲಿ ಕ್ರಮವನ್ನು ತಿಳಿಯಬೇಕು ಅಂತಂದರೆ ಅದಕ್ಕೆ ಉಪಾಧಿ ಭಗವಂತನ ಬುದ್ಧಿ ಅಂತ ಹೇಳಿದರು. ಅಂದರೆ ಭಗವಂತನ ಬುದ್ಧಿ ತಿಳಿಲಿಕ್ಕಾಗಲ್ಲ. ಹಾಗಾದರೆ ನಾವು ವೇದಗಳ ವರ್ಣದಲ್ಲಿ ಕ್ರಮವನ್ನು ತಿಳಿಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ಭಗವಂತನ ಬುದ್ಧಿ ತಿಳಿಬೇಕಾಗಿಲ್ಲ. ಭಗವಂತನ ಬುದ್ಧಿ ನಮಗೆ ತಿಳಿದಿದ್ದರೂ ಕೂಡ ವೇದಗಳ ವರ್ಣದಲ್ಲಿರ್ತಕ್ಕಂಥ ಕ್ರಮ ಅದನ್ನು ನಾವು ತಿಳಿಯಬಹುದು. ಅದು ಹೇಗೆ ಅಂತ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಜಪಾಕುಸುಮ, ಇನ್ನೊಂದು ಸ್ಫಟಿಕ ಅಂತ. ಒಂದು ಬಿಳಿ ಮಣಿ, ಇನ್ನೊಂದು ಕೆಂಪು ಮಣಿ. ಕೆಂಪು ಮಣಿ ಕಾಣಿಸ್ತಾ ಇಲ್ಲ, ಆದರೆ ಬಿಳಿ ಮಣಿಯಲ್ಲಿ ಕೆಂಪು ಮಣಿಯ ಬಣ್ಣ ಕಾಣಿಸ್ತಾ ಇದೆ. ಬಿಳಿ ಮಣಿ ಇರೋದು ಅದು ನಮಗೆ ಕಾಣಿಸ್ತಾ ಇದೆ. ಆ ಬಿಳಿ ಮಣಿಯಲ್ಲಿ ಕೆಂಪು ಮಣಿಯ ಬಣ್ಣ ರಿಫ್ಲೆಕ್ಟ್ ಆಗ್ತಾ ಇದೆ, ಆದರೆ ಆ ಕೆಂಪು ಮಣಿ ಕಾಣಿಸ್ತಾ ಇಲ್ಲ. ಹಾಗೆಯೇ ಆ ಬಿಳಿ ಮಣಿಯಲ್ಲಿ ಕಾಣ್ತಕ್ಕಂತಹ ಕೆಂಪು ಅದು ಕಾಣಲ್ಲ ಅಂತ ಹೇಳ್ತೀರೇನು? ಆ ಕೆಂಪು ಕಾಣಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕೆಂಪು ಮಣಿ, ಆ ಕೆಂಪು ಮಣಿ ಕಾಣಿಸ್ತಾ ಇಲ್ಲ. ಆ ಕೆಂಪು ಮಣಿ ಕಾಣಿಸ್ದೇ ಇದ್ದರೂ ಕೂಡ ಆ ಬಿಳಿ ಮಣಿಯಲ್ಲಿ ಕಾಣ್ತಕ್ಕಂಥ ಕೆಂಪು ಅನುಭವಕ್ಕೆ ಬರ್ತಾ ಇದೆ ಅಂತಂದರೆ ಅದನ್ನು ಒಪ್ತೀವೋ ಇಲ್ವೋ? ಒಪ್ತಾ ಇದ್ದೇವೆ. ಹಾಗೆ ಭಗವಂತನ ಬುದ್ಧಿ ಇದೆ ಅಂತ ನಮಗೆ ತಿಳಿಯದೇ ಇರಬಹುದು. ಅದು ಅನುಭವಕ್ಕೆ ಬರೆದಿದ್ದರೂ ಕೂಡ, ಅದರ ಅಜ್ಞಾನ ಇದ್ದರೂ ಕೂಡ ನಮಗೆ ಭಗವಂತನ ಬುದ್ಧಿ ನಿಮಿತ್ತದಿಂದ ಏನು ವರ್ಣಗಳಲ್ಲಿ ಕ್ರಮ ಅದು ಅನುಭವಕ್ಕೆ ಬರ್ತಾ ಇದೆ. ಆದ್ದರಿಂದ ವರ್ಣಗಳಲ್ಲಿ ಇರತಕ್ಕಂಥ ಕ್ರಮ ಅದು ಸ್ಫಟಿಕಮಣಿಯಲ್ಲಿ ಕಂಡು ಬರತಕ್ಕಂತಹ ಕೆಂಪಿನಂತೆ. ಸ್ಫಟಿಕಮಣಿಯ ಆ ಕೆಂಪು ಮಣಿಯಂತೆ ಇರತಕ್ಕಂಥದ್ದು ಭಗವಂತನ ಬುದ್ಧಿ. ಅಂದರೆ ಭಗವಂತನ ಬುದ್ಧಿ ಎಂಬತಕ್ಕಂಥದ್ದು ಅದೃಶ್ಯ, ನಮಗೆ ಕಾಣದಿದ್ದರೂ ಕೂಡ ಆ ಭಗವಂತನ ಬುದ್ಧಿಯಿಂದ ಆಗಿರ್ತಕ್ಕಂಥ ಕ್ರಮ ಅದು ನಮಗೆ ತಿಳಿದು ಬರ್ತಾ ಇದೆ. ಆದ್ದರಿಂದ ಅದನ್ನು ಒಪ್ಪಲೇಬೇಕು. ಸ್ಫಟಿಕಮಣಿ ಎಂಬತಕ್ಕಂಥದ್ದು ಕೆಂಪಾಗಿ ಕಾಣ್ತಾ ಇದೆ. ಆ ಕೆಂಪು ಕಾಣಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಕೆಂಪು ಮಣಿ ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಸ್ಫಟಿಕಮಣಿಯಲ್ಲಿ ಕೆಂಪು ಕಾಣಿಸ್ತಾ ಇದೆ ಅಂತಂದರೆ ಅದನ್ನು ನಾವು ಅನುಭವಿಸ್ತೇವೆ. ಹೇಗೋ ಹಾಗೆ ವರ್ಣಗಳಲ್ಲಿ ಕ್ರಮ ಇದೆ ಅಂತ ಒಪ್ಪಲೇಬೇಕು. ಅದೇ ಮಣಿ ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಆ ಕೆಂಪು ಮಣಿಯ ಬಣ್ಣ ಈ ಬಿಳಿ ಮಣಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಅದು ಆ ಕಡೆ ಇದೆ. ಅಲ್ಲ, ದೂರದಲ್ಲಿದೆ.
ಹಾಂ ನೋಡಿ, ಈಗ ಸೂರ್ಯ ಇದ್ದಾನೆ ಅಂತ ನಾನು ಹೇಳ್ತೇನೆ, ಸೂರ್ಯ ಇದ್ದಾನೆ ಅಂತ ನಾನು ಹೇಳ್ತೇನೆ. ಯಾಕೆ? ನಂಗೆ ಸೂರ್ಯ ಕಾಣಿಸ್ತಿಲ್ಲ, ಆದರೆ ಇಲ್ಲಿ ಈ ಬಿಸಿಲು ಕಾಣಿಸ್ತಾ ಇದೆ. ಹಾಗಾದರೆ ಈ ಬಿಸಿಲು ಕಾಣಿಸ್ತಾ ಇರೋದ್ರಿಂದ ಸೂರ್ಯ ಕಾಣದಿದ್ರೂ ಕೂಡ ಸೂರ್ಯ ಅಸ್ತ ಆಗಿಲ್ಲ ಅಂತ ನಾನು ಹೇಳ್ತೇನೆ. ಸತ್ಯವೇ ಅದು, ಸೂರ್ಯ ಅಸ್ತ ಆಗಿಲ್ಲ ಅಂತ. ನೋಡಿಲ್ಲಲ್ಲ ಅಂತಂದರೆ ಬೇಕಾಗಿಲ್ಲ, ಯಾಕೆ ಇಲ್ಲಿ ಬಿಸಿಲು ಕಾಣಿಸ್ತಾ ಇದೆ ಅಂತಾದರೆ ಈ ಬಿಸಿಲಿನಿಂದ ಸೂರ್ಯ ಇದ್ದಾನೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕರೆಂಟ್ ಇದೆ, ಹೋಗಿ ಕೈ ಇಟ್ಟು ಕರೆಂಟ್ ಹೊಡೆಸ್ಕೊಂಡು ಹೇಳಬೇಕಾಗಿಲ್ಲ, ಫ್ಯಾನ್ ತಿರುಗ್ತಾ ಇದೆ ಆದ್ದರಿಂದ ಕರೆಂಟ್ ಇದೆ ಅಂತ ಹೇಳ್ಬೋದು. ಹೀಗೆ ಕರೆಂಟ್ ಇದೆ ಅಂತ ಕಾಣದಿದ್ದರೂ ಕೂಡ ನಾವು ಕರೆಂಟ್ ಇದೆ ಅಂತ ಹೇಳ್ತೇವೆ, ಯಾಕೆ ಆ ಕಾರ್ಯ ಆಗ್ತಾ ಇದೆ ಆದ್ದರಿಂದ. ಹಾಗೆ ವರ್ಣಗಳಲ್ಲಿ ಕ್ರಮ ಎಂಬತಕ್ಕಂಥದ್ದು ಅದು ಭಗವಂತನ ಬುದ್ಧಿಯಲ್ಲಿರ್ತಕ್ಕಂತಹ ಆ ಉಪಾಧಿ ನಿಮಿತ್ತ ಆಗಿರುತ್ತೆ, ಬುದ್ಧಿ ಎಂಬತಕ್ಕಂಥ ಉಪಾಧಿಯಿಂದ ಆಗಿರೋದು, ಅದು ಕಂಡು ಬರ್ತಾ ಇದೆ. ಹಾಗಾದರೆ ಆ ಕ್ರಮವನ್ನು ನಾವು ಒಪ್ಪಲೇಬೇಕು. ಹಾಂ, ಇವು ವೇದಗಳಲ್ಲಿ ಇರ್ತಕ್ಕಂಥ ಕ್ರಮಕ್ಕೆ ಅದೇ ಉಪಾಧಿ. ಜಪಾಕುಸುಮ ಅದರ ಕೆಂಪು ಸ್ಫಟಿಕ ಮಣಿಯಲ್ಲಿ ಕಂಡಿದೆ ಅಂತಂದರೆ ಆ ಜಪಾಕುಸುಮ ಮಣಿ ಯಾಕಬೇಕು, ಬೇರೆ ಮಣಿ ಯಾಕಾಗಬಾರ್ದು ಅಂತಂದರೆ ಹೇಳಿಕ್ಕೆ ಬರಲ್ಲ ತಾನೇ? ಅಲ್ಲ ಅಂತ, ಆ ಕ್ರಮಗಳಿಗೆ ಕಾರಣವಾದದ್ದು ಭಗವಂತನ ಬುದ್ಧಿ ಅಂತಕ್ಕಂಥದ್ದು. ವರ್ಣಕ್ರಮಗಳಿಗೆ ನಿಮಿತ್ತವಾಗಿರ್ತಕ್ಕಂಥದ್ದು ಭಗವಂತನ ಬುದ್ಧಿ ಹೊರತು ಇನ್ನೊಂದಲ್ಲ. ಆದ್ದರಿಂದ ಅದನ್ನು ಹೇಳ್ತಾರೆ. ಬೇರೆ ಇದ್ದಿದ್ರೆ ಬೇರೆ ಹೇಳ್ಬೋದಾಗಿತ್ತು, ಬೇರೆ ಯಾವುದೂ ಅಲ್ಲ, ಬೇರೆ ಒಂದು ಇರಬೇಕಲ್ಲ, ಇನ್ಯಾವುದಿದೆ? ಇನ್ಯಾವುದಿಲ್ಲ. ನಿಮಿತ್ತ ಬುದ್ಧೇಹೇ, ವರ್ಣಗಳ ಕ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಭಗವಂತನ ಬುದ್ಧಿಯ ಅಜ್ಞಾನೇಪಿ, ಜ್ಞಾನ ಇಲ್ಲದಿದ್ದರೂ ಕೂಡ ಅಸ್ಯ ಈ ವರ್ಣಕ್ರಮದ ಜ್ಞಾನಂಚ, ಜ್ಞಾನವಾದರೂ ಶೋಭತೆ, ಯುಕ್ತವೇ ಆಗಿದೆ. ಯತಃ, ಯಾವ ಕಾರಣದಿಂದ? ತಿರೋಹಿತ ಜಪಾಪುಷ್ಪ ಸನ್ನಿಧಾನ ಉತ್ತರಕ್ತಿಮ, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಜಪಾಪುಷ್ಪದ ಸಾನ್ನಿಧ್ಯದಿಂದ ಉಂಟಾಗಿರತಕ್ಕಂತಹ ಕೆಂಪು ಬಣ್ಣವು ಸ್ಫಟಿಕಾದವು, ಸ್ಫಟಿಕ ಮೊದಲಾದ ಮಣಿಗಳಲ್ಲಿ ಸರ್ವೈಹಿ, ಎಲ್ಲರಿಂದಲೂ ನಾನುಭೂಯತೆ ಕಿಂ, ಅನುಭವಿಸಲ್ಪಡೋದಿಲ್ಲವೇನು? ಅನುಭವಿಸಲ್ಪಡುತ್ತೆ, ಆದರೆ ಜಪಾಕುಸುಮ ಕಾಣಿಸೋದಿಲ್ಲ. ಹೇಗೋ ಹಾಗೆ. ನಿಮಿತ್ತ ಬುದ್ಧೇಹೇ, ವರ್ಣಗಳ ಕ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಭಗವಂತನ ಬುದ್ಧಿಯ ಅಜ್ಞಾನೇ ಅಪಿ, ಜ್ಞಾನ ಇಲ್ಲದಿದ್ದರೂ ಕೂಡ ಅಸ್ಯ ಈ ವೇದಗಳ ವರ್ಣದ ಕ್ರಮದ ಜ್ಞಾನಂಚ, ಜ್ಞಾನವಾದರೂ ಶೋಭತೆ, ಯುಕ್ತವೇ ಆಗಿದೆ. ಯತಃ, ಯಾವ ಕಾರಣದಿಂದ? ತಿರೋಹಿತ ಜಪಾಪುಷ್ಪ ಸನ್ನಿಧಾನೋತ್ತ ರಕ್ತಿಮ, ಕಣ್ಣಿಗೆ ಕಾಣದೇ ಇರುವಂತಹ ಜಪಾಪುಷ್ಪದ ಸಾನ್ನಿಧ್ಯದಿಂದ ಕಂಡುಬಂದಿರುವಂತಹ ರಕ್ತವರ್ಣವು ಸ್ಫಟಿಕಾದವು, ಸ್ಫಟಿಕ ಮೊದಲಾಗಿರ್ತಕ್ಕಂತಹ ಮಣಿಗಳಲ್ಲಿ ಸರ್ವೈಹಿ, ಎಲ್ಲರಿಂದಲೂ ನಾನುಭೂಯತೆ ಕಿಂ, ಅನುಭವಿಸಲ್ಪಡುವುದಿಲ್ಲವೇನು? ಅನುಭವಿಸಲ್ಪಡುತ್ತೆ. ಹಾಗೆ ಭಗವಂತನ ಬುದ್ಧಿ ತಿಳಿದಿದ್ದರೂ ಕೂಡ ಕ್ರಮವನ್ನು ಅನುಭವಿಸುತ್ತೇವೆ. ಸ್ಪಷ್ಟವಾಗಿ, ಸ್ಫುಟಮೇವ ನ ಅನುಭೂಯತೆ ಕಿಂ, ಸ್ಪಷ್ಟವಾಗಿ ಅನುಭವಿಸಲ್ಪಡುವುದಿಲ್ವೇನು? ಹಾಗೆ ನಿಮ್ದು ಯಾವುದೋ ಕೆಂಪು ಮಣಿ ನೋಡಿದ್ದೀರಾ? ನೀವು ಯಾವುದೋ ಕೆಂಪು ಮಣಿ ನೋಡಿದ್ದೀರಾ? ಯಾವುದೋ ಕೆಂಪು ಮಣಿ ನೋಡಿದ್ದಷ್ಟೇ ಹೊರತು ನೀವು ಈಗ ಏನು ಈ ಸ್ಫಟಿಕ ಮಣಿಯಲ್ಲಿ ಕೆಂಪು ಕಾಣ್ತಾ ಇದೆ, ನಾನು ಹೇಳೋದು ಕೇಳಿ, ಆ ಕೆಂಪು ಕಾಣಲಿಕ್ಕೆ ಕಾರಣವಾದ ಕೆಂಪು ಮಣಿ ನೋಡಿಲ್ಲ ಅಲ್ವಾ? ಹಾಗೆ ಲೋಕದಲ್ಲಿ ವರ್ಣದಲ್ಲಿ ಕ್ರಮ ಇದೆ ಅಂತ ನಿಮಗೆ ಗೊತ್ತು ಅಲ್ವಾ? ಹಾಗಾದರೆ ವೇದದಲ್ಲಿ ಕ್ರಮ ಇದೆ, ಹಾಗಾದರೆ ಅದಕ್ಕೆ ಕಾರಣವಾಗಿದ್ದು ಇರಬೇಕು. ಹಾಂ, ಅದಕ್ಕೆ ಹೇಳಿದ್ದು, ಅದೇ ಹೇಳಿದ. ಅದಕ್ಕೇನೆ ನೀವು ಆ ಮಣಿಯನ್ನು ನೋಡಿದಿದ್ರು ಕೂಡ, ಹಾಂ, ಆ ಮಣಿ ನೋಡಿದ್ರು ಕೂಡ ಬಣ್ಣ ನೋಡಿದ್ದೀರಾ, ಆದ್ದರಿಂದಾಗಿ ನಿಮಗೆ ಆ ಬಣ್ಣಕ್ಕೆ ಕಾರಣವಾದ ಮಣಿ ಇದೆ ಅಂತ ನೀವು ಹೇಳ್ಕೊಂಡು ಈ ಬಣ್ಣವನ್ನಂತೂ ಒಪ್ತೀರಾ. ಹಾಗೆ ಲೋಕದಲ್ಲಿ ಕಾಳಿದಾಸ ಅತ್ಯುತ್ತರಸ್ಯಾಂ ದಿಶಿದೇವತಾತ್ಮ ಅಂತ ಕ್ರಮವನ್ನು ಮಾಡಿದ್ದಾನೆ. ಹಾಗಾದ್ರೆ ಅದನ್ನು ತಿಳಿದಿದ್ದೀರಾ? ಪದಗಳಲ್ಲಿ ವರ್ಣಕ್ರಮ ಇರುತ್ತೆ ಅಂತ ಗೊತ್ತು, ಹಾಗಾದರೆ ವೇದಗಳಲ್ಲಿ ವರ್ಣಕ್ರಮ ಕಂಡು ಬರ್ತಾ ಇದೆ, ಹಾಗಾದರೆ ಅದಕ್ಕೊಂದು ಬುದ್ಧಿ ಇರಲೇಬೇಕು ಅಂತ ನೀವು ತಿಳ್ಕೊಳ್ತೀರ. ಆ ಬುದ್ಧಿ ಕಾಣಬೇಕಾಗಿಲ್ಲ, ಇದು ಯುಕ್ತಿಯಿಂದ. ನಾನು ವೈದಿಕ ಕ್ರಮಸ್ಯ ಈಶಬುದ್ಧ್ಯುಪಾಧಿಕತ್ವೇ
ಉಪಾಧಿಭೂತ ತದಜ್ಞಾನೆ ಏತದಜ್ಞಾನಂ ಅಪಿ ಸ್ಯಾದಿತ್ಯತಃ ಅಂತ. ವೇದದಲ್ಲಿರ್ತಕ್ಕಂತಹ ವರ್ಣಗಳ ಕ್ರಮ ಅದು ಯಾವುದರಿಂದ ಬಂದದ್ದು? ಈಶ ಬುದ್ಧಿ ಔಪಾಧಿಕ, ಪರಮಾತ್ಮನ ಬುದ್ಧಿ ಎಂಬತಕ್ಕಂಥ ಉಪಾಧಿಯಿಂದ ಸಿದ್ಧವಾದದ್ದು ಅಂತ ಒಪ್ತೀರಾ ಅಂತಾದರೆ, ಹಾಗಾದರೆ ಉಪಾಧಿಯ ಜ್ಞಾನ ಇಲ್ಲ ಅಂತಾದರೆ ಉಪಾಧಿಭೂತ ತದಜ್ಞಾನೆ, ವರ್ಣಗಳ ಕ್ರಮಕ್ಕೆ ನಿಮಿತ್ತವಾಗಿರ್ತಕ್ಕಂಥ ಭಗವಂತನ ಬುದ್ಧಿಯ ಜ್ಞಾನ ಇಲ್ಲ ಅಂತಾದರೆ ಏತದಜ್ಞಾನಂ, ವರ್ಣಗಳ ಕ್ರಮವು ತಿಳಿದೇ ಹೋಗಬೇಕಾಗಿತ್ತು. ಇತ್ಯತಃ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನಿಮಿತ್ತ ಇತಿ ಅಂತ. ಅಸ್ಯ ಅಂದರೆ ಈಶ್ವರ ಬುದ್ಧಿ ಉಪಾಧಿಕ ಕ್ರಮಸ್ಯ ಇತ್ಯರ್ಥ. ಇದು ಅಸ್ಯ ಅಂದರೆ ಇದು ಅಂದರೆ ಏನು? ಭಗವಂತನ ಬುದ್ಧ್ಯುಪಾಧಿಕವಾಗಿರ್ತಕ್ಕಂತಹ ಕ್ರಮ, ಭಗವಂತನ ಬುದ್ಧಿಯ ನಿಮಿತ್ತದಿಂದ ಉಂಟಾಗಿರ್ತಕ್ಕಂತಹ ವರ್ಣಗಳ ಕ್ರಮ ಅಂತ ಅರ್ಥ. ಉಪಾಧೇಹೇ ಅಜ್ಞಾನೇ, ಔಪಾಧಿಕ ಜ್ಞಾನಂ ಕುತ್ರ ದೃಷ್ಟಂ? ಉಪಾಧಿ ತಿಳಿಲಿಲ್ಲ, ಉಪಾಧಿಯಿಂದ ಉಂಟಾಗಿರ್ತಕ್ಕಂಥದ್ದು ಯಾವುದೋ ಅದರ ಜ್ಞಾನ ಬರುತ್ತೆ. ಇದಕ್ಕೆ ದೃಷ್ಟಾಂತ ಎಲ್ಲಿ ಅಂತಂದರೆ ಇತ್ಯತಃ ತಿರೋಹಿತ ಇತಿ ಅಂತ. ತಿರೋಹಿತಂ ಇತ್ಯನೇನ ಜಪಾಕುಸುಮ ಅಜ್ಞಾನಂ ಸೂಚಯತಿ. ತಿರೋಹಿತ ಅಂತ ಹೇಳಿದ್ರಿಂದ ಜಪಾಕುಸುಮ ಅದರ ಮಣಿಯ ಜ್ಞಾನ ಇಲ್ಲ. ಮಣಿಯ ಜ್ಞಾನ ಇಲ್ಲದಿದ್ದರೂ ಕೂಡ ಸ್ಫಟಿಕ ಮಣಿಯಲ್ಲಿ ಕಾಣುವ ಕೆಂಪು ಕಂಡೇ ಕಾಣಿಸುತ್ತೆ. ಹಾಗೆ ಭಗವಂತನ ಬುದ್ಧಿಯ ಜ್ಞಾನ ಇಲ್ಲದಿದ್ದರೂ ಕೂಡ ವೇದಗಳ ವರ್ಣಗಳಲ್ಲಿ ಕ್ರಮ ಎಂಬತಕ್ಕಂಥದ್ದು ಅನುಭವಕ್ಕೆ ಬಂದೇ ಬರುತ್ತೆ. ನಚೇತ್ ಕಾವ್ಯಸ್ಯ ಕರ್ತಾರಃ ಸರ್ವೇಪಿ ಸ್ಯುರ್ಗೃಹೇ ಗೃಹೇ. ಮೀಮಾಂಸಕರು ಹೇಳುವ ರೀತಿಯಲ್ಲಿ ಆಯಾ ಕ್ರಮಗಳನ್ನು ಅವರವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋದು ಅಂತಾದರೆ ಎಲ್ಲರ ಮನೆಯಲ್ಲೂ ಕೂಡ ಕವಿಗಳಿದ್ದಾರೆ ಅಂತ ಆಗಬೇಕಾಗಿತ್ತು. ಯಾರ್ಯಾರು ಮಧ್ವಿಜಯ ಓದ್ತಾರೋ ಅವರೆಲ್ಲ ಮಧ್ವಿಜಯದ ಕರ್ತೃಗಳು ಅಂತ ಆಗಬೇಕಾಗಿತ್ತು. ಯಾರ್ಯಾರು ಯುಕ್ತಿ ಮಲ್ಲಕ ಓದ್ತಾರೋ ಅವರೆಲ್ಲ ಕರ್ತೃಗಳು ಅಂತ ಆಗಬೇಕಾಗಿತ್ತು. ಯಾಕೆ? ಯಾರು ಆ ಕ್ರಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೋ ಅವರೇ ಆ ಕ್ರಮವನ್ನು ರಚನೆ ಮಾಡಿದವರು. ಹಾಗಾದರೆ ಈ ಕ್ರಮ ಎಂಬತಕ್ಕಂಥದ್ದು ಅವರವರ ಬುದ್ಧಿಯಿಂದ ಕೃತವಾದದ್ದು. ಪೂರ್ವ ಏನು ಕ್ರಮ ಇದೆ ಅದೇ ಕ್ರಮ ಇದಲ್ಲ. ಅವರವರು ಬುದ್ಧಿಕ್ರಮದಿಂದ ಈ ಕಾವ್ಯಗಳನ್ನು ಅಥವಾ ಶಾಸ್ತ್ರವನ್ನು ಅವರೆಲ್ಲ ಓದ್ತಾರೆ ಅಂತಂದರೆ ಮನೆ ಮನೆಯಲ್ಲಿ ಏನಬೇಕಾಗಿತ್ತು? ಈ ಗ್ರಂಥವನ್ನು ರಚನೆ ಮಾಡಿದವರು ಇರಬೇಕಾಗಿತ್ತು. ಯುಕ್ತಿ ಮಲ್ಲಿಕ ರಚನೆ ಮಾಡಿದವರು ಎಲ್ಲರೂ ಆಗಬೇಕಾಗಿತ್ತು. ಅದ್ವೈತ ಮತದಲ್ಲಿ ಬೇಕಾದ್ರೆ ಆಗುತ್ತೆ, ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಆದರೆ ನಾವು ಏನು ಹೇಳ್ತೇವೆ? ವಾದಿರಾಜರು ಮಾತ್ರ ಯುಕ್ತಿ ಮಲ್ಲಿಕ ರಚನೆ ಮಾಡಿದವರು. ಆದರೆ ನಾವೆಲ್ಲ ಶ್ಲೋಕ ಓದ್ತೇವೆ. ಈ ಶ್ಲೋಕ ಓದಿದಾಗ ಅದು ನಮ್ಮದೇ ಕ್ರಮ, ಹಾಗಾದರೆ ನಾವೇ ಯುಕ್ತಿ ಮಲ್ಲಿಕವನ್ನು ರಚನೆ ಮಾಡಿದೆವು. ಹೀಗೆ ಒಂದೊಂದು ಮನೆಯಲ್ಲಿಯೂ ಕೂಡ ಕಾವ್ಯಕರ್ತಾರಹ, ಆ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥವರು ಇದ್ದಾರೆ ಅಂತ ಆಗ್ತಿತ್ತು. ಯಾರ್ಯಾರು ಓದ್ತಾರೋ ಅವರೆಲ್ಲರೂ ಕೂಡ ಕಾವ್ಯವನ್ನು ಸೃಷ್ಟಿ ಮಾಡಿದವರು, ರಚನೆ ಮಾಡಿದವರು. ಯಾರಾದರೂ ಹೇಳ್ತಾರಾ? ಅದರಿಂದಾಗಿ ಈ ಕ್ರಮ ಎಂಬತಕ್ಕಂಥದ್ದು ಅದು ಯಾರು ಉಚ್ಚಾರಣೆ ಮಾಡಿದ್ದಾರೋ ಅವರಿಂದ ಸೃಷ್ಟವಾದ ಕ್ರಮ ಅಲ್ಲ, ಇದ್ದ ಕ್ರಮವನ್ನೇ ಇವರೆಲ್ಲ ಅನುಸರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಬೇಕಷ್ಟೇ ಹೊರತು ಪ್ರತ್ಯೇಕವಾದ ಕ್ರಮವನ್ನು ಅವರು ಸೃಷ್ಟಿ ಮಾಡ್ತಾರೆ ಅನ್ನೋದು ಸರಿಯಲ್ಲ. ಹಾಂ, ಅದು ಹಾಂ 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 ಅದೇ ಮೀಮಾಂಸಕರ ಕ್ರಮ ಒಪ್ಪಬಾರದು. ಯಾರ್ಯಾರು ಯಾವ್ಯಾವುದನ್ನು ಉಚ್ಚಾರಣೆ ಮಾಡ್ತಾರೋ ಅವರವರೇ ಆ ವರ್ಣಕ್ರಮವನ್ನು ಅವರು ಹೊಸದಾಗಿ ಸೃಷ್ಟಿ ಮಾಡ್ತಾರೆ ಅಂತ ಹೇಳೋದು ಅಂತಾದರೆ ಆವಾಗ ನೀವು ಯುಕ್ತಿ ಮಲ್ಲಿಕ ಓದ್ತೀರಾ ಅಂತಂದರೆ ಆ ಯುಕ್ತಿ ಮಲ್ಲಿಕದ ಶ್ಲೋಕ ಕ್ರಮ ನೀವೇ ಸೃಷ್ಟಿ ಮಾಡಿದವರು. ಆ ಯುಕ್ತಿ ಮಲ್ಲಿಕಾ ಶ್ಲೋಕದ ಕ್ರಮ ನೀವು ಸೃಷ್ಟಿ ಮಾಡಿದ್ರೆ ಯುಕ್ತಿ ಮಲ್ಲಿಕಾ ಗ್ರಂಥ ರಚನೆ ಮಾಡಿದವರು ಅಂತ ಬೇಕಾಗಿತ್ತು. ಹಾಂ, ಅದರಿಂದ ಮೀಮಾಂಸಕರ ಮತದಲ್ಲಿ ಆ ಕ್ರಮ ಎಂಬತಕ್ಕಂಥದ್ದು ಯಾರ್ಯಾರು ಯಾವುದ್ಯಾವುದನ್ನು ಅಧ್ಯಯನ ಮಾಡ್ತಾರೋ ಆ ಕ್ರಮ ಅವರವರೇ ಸೃಷ್ಟಿ ಮಾಡೋದು ಅಂತ ಹೇಳೋದರಿಂದ ಅದಕ್ಕೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ನಚೇತ್, ಹಿಂದಿನ ಕ್ರಮವನ್ನು ನಾವೆಲ್ಲರೂ ಅನುಸರಿಸ್ತೇವೆ ಎಂಬುದಾಗಿ ಒಪ್ಪದೇನೆ ಉಚ್ಚಾರಣೆ ಮಾಡ್ತಕ್ಕಂತಹ ವ್ಯಕ್ತಿಗಳೇ ಕ್ರಮವನ್ನು ಸೃಷ್ಟಿ ಮಾಡ್ತಾರೆ ಅಂತ ಒಪ್ಪಿದರೆ ಗೃಹೇ ಗೃಹೇ
ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಸರ್ವೇಪಿ ಕಾವ್ಯವನ್ನು ಉಚ್ಚಾರ ಮಾಡ್ತಕ್ಕಂತಹ ಎಲ್ಲರೂ ಕರ್ತಾರಃ ಸ್ಯುಹು, ಆ ಕಾವ್ಯವನ್ನು ರಚನೆ ಮಾಡಿದವರು ಅಂತ ಆಗಬೇಕಾದೀತು. ನಚೇತ್ ಹಿಂದೆ ಸಿದ್ಧವಾದ ಕ್ರಮವನ್ನು ಅನುಸರಣೆ ಮಾಡ್ತೇವೆ, ನಾವೇ ಹೊಸ ಕ್ರಮವನ್ನು ವರ್ಣಕ್ರಮವನ್ನು ರಚಿಸೋದಲ್ಲ ಎಂಬುದಾಗಿ ಒಪ್ಪಲಿಲ್ಲ ಅಂತಾದರೆ ಗೃಹೇ ಗೃಹೇ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಸರ್ವೇಪಿ ಕಾವ್ಯವನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡುವವರು ಉಚ್ಚಾರಣೆ ಮಾಡ್ತಕ್ಕಂಥವರು ಕರ್ತಾರಃ ಸ್ಯುಹು, ಆಯಾ ಕಾವ್ಯಗಳ ಗ್ರಂಥಗಳ ಶಾಸ್ತ್ರಗಳ ರಚನೆ ಮಾಡಿದವರು ಅಂತಾಗಬೇಕಾದೀತು. ಮೀಮಾಂಸಕರೀತ್ಯ ತೈಹಿ ತೈಹಿ ಅಧ್ಯಾಪಕೈಹಿ ಕ್ರಮಸ್ಯ ಕೃತತ್ವೇ ಬಾಧಕಮಾಹ. ಆಯಾ ಅಧ್ಯಾಪಕರು ಏನು ಮಾಡ್ತಾರೆ, ತಮ್ಮದೇ ಆದ ಕ್ರಮವನ್ನು ಅವರು ಸೃಷ್ಟಿ ಮಾಡ್ತಾರೆ ಅಂಥೇಳಿ ಕ್ರಮಸ್ಯ ಕೃತತ್ವೇ, ಆ ಕ್ರಮವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಯಾರು? ಉಪಾಧ್ಯಾಯರು ಅಂತ ಹೇಳ್ತಾರೆ. ಅದಕ್ಕೆ ಬಾಧಕವನ್ನು ಹೇಳ್ತಾರೆ ಮೀಮಾಂಸಕರು. ಹಾಂ ಹಾಂ ಮಾಘಕಾರವತ್ ತತ್ ಕಾವ್ಯಂ ಅನ್ಯೇಪಿ ಕಾವ್ಯಪಾಠಕಾಃ ಕುರ್ವಂತಿ ಇತಿ ಚೇತ್, ಮಾಘ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಆ ಕಾವ್ಯವನ್ನು ರಚನೆ ಮಾಡಿದವನಂತೆ ಮಾಘ ಕವಿಯಂತೆ ತತ್ಕಾವ್ಯಂ ಅನ್ಯೇಪಿ ಕಾವ್ಯಪಾಠಕಾಃ ಕುರ್ವಂತಿ, ಉಳಿದವರು ಕೂಡ ಯಾರ್ಯಾರು ಕಾವ್ಯವನ್ನು ಅಧ್ಯಯನ ಮಾಡ್ತಾ ಇದ್ದಾರೋ ಅವರು ಕೂಡ ಮಾಡ್ತಾ ಇದ್ದಾರೆ. ಇತಿ ಚೇತ್ ತೇಪಿ ಮಾಘಕಾರಾಃ ಸ್ಯುಃ ಇತಿ ಭಾವಃ, ಅವರು ಕೂಡ ಮಾಘಕಾವ್ಯವನ್ನು ರಚನೆ ಮಾಡಿದವರು ಅಂತ ಆಗಬೇಕಾದೀತು. ಎಷ್ಟು ಜನ ಮಾಘಕಾವ್ಯವನ್ನು ರಚನೆ ಮಾಡಿದವರು? ಏಕೇನ ಕೃತಂ ದೃಷ್ಟ್ವಾ ಕರ್ತ ನ ಕರ್ತ ಇತಿ ಚೇನ್ ನ ಕುಲಾಲಪುತ್ರಸ್ಯ ಕುಂಭಕಾರತ್ವ ಅಭಾವ ಪ್ರಸಂಗಾತ್. ಒಬ್ಬ ಏನು ಮಾಡಿದ್ದಾನೋ ಅದನ್ನು ನೋಡಿ ಇನ್ನೊಬ್ಬ ಮಾಡ್ತಾನೆ, ಅವನು ಕರ್ತೃ ಅಲ್ಲ ಅಂತ ಹೇಳೋದು ಅಂತಾದರೆ ಕುಲಾಲಪುತ್ರಸ್ಯ ಕುಂಭಕಾರತ್ವ ಅಭಾವ ಪ್ರಸಂಗಾತ್ ಅಂತ. ಅಲ್ಲ, ಒಬ್ಬನು ಮಾಡಿದ ಸೃಷ್ಟಿಯನ್ನು ನೋಡಿ ಇನ್ನೊಬ್ಬನು ಹಾಗೇ ಮಾಡಿದ್ರೆ ಅವನು ಕರ್ತೃ ಆಗೋದಿಲ್ಲ ಅಂತ ನೀವು ಹೇಳ್ತೀರಾ ಅಂತಾದರೆ, ಅವಾಗ ಕುಂಬಾರ ಮಡಿಕೆಯನ್ನು ಮಾಡ್ತಾ ಇದ್ದಾನೆ, ಅವನ ಮಗ ಅಪ್ಪ ಮಾಡ್ತಕ್ಕಂತಹ ಮಡಿಕೆ ಕ್ರಮವನ್ನು ನೋಡ್ದ, ಅವನು ಕೂಡ ಮಡಿಕೆಯನ್ನು ಮಾಡ್ದ. ಆವಾಗ ಅವನು ಅಪ್ಪ ಹೇಳಿ ಮಾಡಿದ್ದನ್ನು ನೋಡಿ ಮಾಡಿದ್ದಾನೆ, ಹಾಗಾದರೆ ಅವನು ಕುಂಭಕಾರ ಅಂತ ಆಗದೆ ಹೋಗಬೇಕಾದೀತು. ಕುಂಭ ತಂದೆ ಮಾಡಿದ್ದು, ಹಾಗಾದರೆ ಪರಮಾತ್ಮ ವರ್ಣಕ್ರಮವನ್ನು ಉಚ್ಚಾರಣೆ ಮಾಡಿದ್ದು. ಭಗವಂತನ ವರ್ಣಕ್ರಮವನ್ನು ಉಚ್ಚಾರಣೆ ಮಾಡಿದ್ದನ್ನು ನೋಡಿ ಬ್ರಹ್ಮದೇವರು ಉಚ್ಚಾರಣೆ ಮಾಡಿದ್ದಾರೆ. ಹಾಗಾದರೆ ಬ್ರಹ್ಮದೇವರು ಆ ಕ್ರಮವನ್ನು ಸೃಷ್ಟಿ ಮಾಡಿದ್ದಲ್ಲ ಅಂತಾಗ್ಬಿಟ್ರೆ ಆವಾಗ ಕುಂಭಕಾರನ ಮಡಿಕೆ ಮಾಡುವಿಕೆಯನ್ನು ನೋಡಿ ಆ ಕುಂಭಕಾರನ ಮಗ ಅವನೊಂದು ಮಡಿಕೆ ತಯಾರು ಮಾಡ್ದ, ಆವಾಗ ಇವನು ಆ ಮಡಿಕೆಗೆ ಕರ್ತೃ ಅಲ್ಲ ಅಂತ ಬೇಕಾದಿತ್ತು. ಈ ಆಕ್ಷೇಪ ಸರಿಯಾಗಿದೆ ತಾನೆ? ಅದನ್ನು ಹೇಳ್ತಾರೆ, ಏಕೇನ ಕೃತಂ ದೃಷ್ಟ್ವಾ ಕರ್ತ ನ ಕರ್ತ ಇತಿ ಚೇತ್, ಒಬ್ಬನು ಮಾಡಿದ್ದನ್ನು ನೋಡಿ ಯಾರು ಮಾಡ್ತಾ ಇದ್ದಾನೋ ಅವನು ಕರ್ತೃ ಅಲ್ಲ ಅಂತ ನೀವು ಹೇಳ್ತೀರಾ ಅಂತಂದರೆ ಕುಲಾಲ ಪುತ್ರಸ್ಯ ಕುಂಭಕಾರತ್ವ ಅಭಾವ ಪ್ರಸಂಗಾತ್, ಕುಲಾಲ ಪುತ್ರನು ಕುಂಭಾರ ಅಂತ ಆಗದೇ ಹೋಗಬೇಕಾದೀತು. ಆದ್ದರಿಂದ ಏನು ಹೇಳ್ತೆ, ಏವಂ ಅಧ್ಯಾಪಕಾನಾಂ ಸರ್ವೇಷಾಮಪಿ ವೇದಕ್ರಮಕಾರಕತ್ವೇ ತೇಷಾಮಪಿ ವೇದಕಾರಕತ್ವ ಪ್ರಥಾ ಸ್ಯಾತ್. ಹಾಗೆ ಹೇಳೋದು ಅಂತಾದರೆ ಮಗನನ್ನು ಯಾವ ರೀತಿಯಲ್ಲಿ ಕುಂಬಾರ ಅಂತ ಕರೀತಾರೋ, ಯಾವಾಗ ಕರೀತಾರೆ? ಅವನು ಕುಂಭ ಮಾಡಿದ್ರೆ ಅವನನ್ನು ಕುಂಬಾರ ಅಂತ ಕರೀತಾರೆ. ಕುಂಭ ಮಾಡಲಿಲ್ಲ ಅಂತಂದರೆ ಅವನು ಇಂಜಿನಿಯರಿಂಗ್ ಓದಿದ್ದಾನೆ, ಆದ್ದರಿಂದ ಅವನು ಇಂಜಿನಿಯರ್ ಆಗಿ ಹೋಗ್ತಾನೆ, ಅವನು ಕುಂಬಾರ ಆಗಲ್ಲ. ಹಾಗಾದರೆ ಆ ವ್ಯಕ್ತಿಯಲ್ಲಿ ಕುಂಭಕಾರತ್ವ ಎಂಬತಕ್ಕಂಥದ್ದು ಬರಬೇಕು. ಹಾಗೆಯೇ ಎಲ್ಲ ಅಧ್ಯಾಪಕರು ಕೂಡ ಅವರೇ ಸ್ವತಃ ಆ ಕ್ರಮವನ್ನು ಸೃಷ್ಟಿ ಮಾಡ್ತಾರೆ ಅಂತಾಗಿದ್ದರೆ ಅವರೆಲ್ಲರೂ ಕೂಡ ವೇದಕರ್ತೃಗಳು ಅಂತ ಆಗಬೇಕಾದೀತು. ಲೋಕದಲ್ಲಿ ಉಪಾಧ್ಯಾಯರಿಗೆಲ್ಲ ವೇದ ಪಾಠಕರು ಅಂತಲ್ಲ, ವೇದಕರ್ತೃಗಳು ಅಂತ ಪ್ರಸಿದ್ಧಿ ಬರಬೇಕಾಗಿತ್ತು. ಉಪಾಧ್ಯಾಯರಿಗೆ ವೇದ ಪಾಠಕರು ಅಂತ ಪ್ರಸಿದ್ಧಿ ಇದೆಯೋ ಅಥವಾ ವೇದಕರ್ತೃಗಳು ಅಂತ ಪ್ರಸಿದ್ಧಿ ಇದೆಯೋ? ವೇದ ಪಾಠಕರು. ಆದ್ದರಿಂದ ಅವರೇ ಕ್ರಮವನ್ನು ಸೃಷ್ಟಿ ಮಾಡಿದವರಲ್ಲ. ಏವಂ ಅಧ್ಯಾಪಕಾನಾಂ ಸರ್ವೇಷಾಮಪಿ, ಎಲ್ಲ ಅಧ್ಯಾಪಕರಿಗೂ ವೇದಕ್ರಮಕಾರಕತ್ವೇ, ಅವರೇ ಸ್ವತಃ ವೇದಗಳಲ್ಲಿ ಕ್ರಮವನ್ನು
ಸೃಷ್ಟಿ ಮಾಡ್ತಾರೆ ಅಂತಾಗಿದ್ದರೆ ತೇಷಾಮಪಿ ಆ ಎಲ್ಲ ಅಧ್ಯಾಪಕರಿಗೂ ವೇದಕಾರತ್ವಕತ್ವ ಪ್ರಥಾ ಸ್ಯಾತ್. ವೇದಕರ್ತೃಗಳಾಗಿದ್ದಾರೆ ಎಂಬತಕ್ಕಂಥ ಪ್ರಥಾ ಅಂದರೆ ಪ್ರಸಿದ್ಧಿ ಆಗಬೇಕಾದೀತು. ನಚ ಸಾಸ್ತಿ, ಅಧ್ಯಾಪಕರೆಲ್ಲ ವೇದಕರ್ತೃಗಳು ಎಂಬತಕ್ಕಂಥ ಪ್ರಸಿದ್ಧಿ ಇಲ್ಲ. ತಸ್ಮಾತ್ ಆದ್ಯ ಅಧ್ಯಾಪಕ ನಾರಾಯಣೋ ವ ಅವಾಂತರಾಧ್ಯಾಪಕ ಉಪಾಧ್ಯಾಯವ ನ ವೇದಕಾರಕ ಇತಿ ಭಾವ. ಆದ್ದರಿಂದ ಮೊದಲನೇ ಅಧ್ಯಾಪಕ ಭಗವಂತ, ಅಥವಾ ಅನಂತರದಲ್ಲಿ ಬಂದಿರತಕ್ಕಂತಹ ಅವಾಂತರಾಧ್ಯಾಪಕ ಉಪಾಧ್ಯಾಯ, ಉಳಿದ ವೇದವನ್ನು ಅಧ್ಯಾಪನ ಮಾಡಿಸ್ತಕ್ಕಂತಹ ಉಪಾಧ್ಯಾಯರು, ಅವರು ಯಾರೂ ಕೂಡ ವೇದಕ್ಕೆ ಕರ್ತೃಗಳಲ್ಲ. ವೇದ ಅಪೌರುಷೇಯ ಅಂತ. 10 ನಿಮಿಷ ಬಿಟ್ಟು